ನಾನು ಒಂದು ಮಕ್ಳೇ ಕಾಮಿಡಿ ಫೀಲ್ಡಿಗೆ ಬಂದೇ ಇಲ್ಲ ಅಣ್ಣ. ನಾನು ಏನು ಮಾತಾಡ್ತಿದ್ವಿ ನಗಸ್ತಿದ್ವಿ ಅಣ್ಣ. ಹಂಗೆ ಖಾಲಿ ಅಂತ ಮಾಡಿದ್ದೆ. ಹಂಗೆ ನಡ್ದಿದ್ದು ಬಿಡಿ, ಹಂಗೆ ಮಾತಾಡ್ತೀವಿ, ಏನು ವೇಸ್ಟ್ ಹಂಗೆ ನೀನು ತಿಳ್ಕೊಂಡಿದ್ವಿ ನಾನು. ಹಣೆ ಬರೋ ಸರಿ ಇಲ್ಲೋ ಏನೋ ಗೊತ್ತಿಲ್ಲ, ಇಲ್ಲ ನಮಗೆ ಪರಿಸ್ಥಿತಿ ಗೊತ್ತಾಗಲಿ, ನಮಗೆ ಜವಾಬ್ದಾರಿ ಗೊತ್ತಾಗಲಿ ಅನ್ನೋ ಉದ್ದೇಶ ಇತ್ತೋ ಏನೋ ದೇವ್ರಲಿಕ್ಕಿಂತ ಅಪ್ಪಾರು ತೀರ್ಕೊಂಡ್ರು. ಎಷ್ಟು ಏಜ್ ಇತ್ತು ನನಗೆ ಅವಾಗಣ ಒಂದು 18 ಏಜ್ ಅಣ್ಣ. 18 ಏಜ್. ನಿಮ್ಮ 18ನೇ ವರ್ಷದಲ್ಲಿ ತಂದೆ. ಆಮೇಲೆ ಏನೋ ನಾವು ಕನಸು ಕಟ್ಕೊಂಡಿರ್ತೀವಿ, ಅವು ಆಗೋದೇ ಇಲ್ಲ ಬಿಡೋಣ. ಎಲ್ಲಾರ ಲೈಫ ಹಂಗ ಆತ. ಜವಾಬ್ದಾರಿ ಬಂದು ಅಂದ್ರಣ ಕಂಡು ಕನಸಕ್ಕಿಂತ ಕಾಡು ಜವಾಬ್ದಾರಿನ ಭಾಳ ಆಗ್ಬಿಡ್ತಾವ. ಆಡಿಷನ್ ಇತ್ತಾನ, ಆಡಿಷನ್ಗೆ ಹೋಗಿದ್ವಿ ನಾವು. ಹೋಗ್ಯವಣ 100% ಮಾಡತ್ತೇವಣ. ಅವ್ರು ಹೇಳಿದ್ ಕೇಳಿದ್ ಅವ್ರು ಏನೋ ಹೇಳ್ತಾರೆ ಎಲ್ಲದಕ್ಕೂ ಹೋಗ್ಯಾತೇವೆ. ನಮಗೆ ಫೋನ್ ಮಾಡಿ ಹೇಳ್ತೇನಂತ ಅಂದ್ಬಿಟ್ರ ನಾವು ಒಂದು ಘಟನೆ ನಡೀತಾನ. ರಾತ್ರಿ ಶೂಟಿಂಗ್ ಮಾಡಾಕತ್ತಿದ್ವಣ ನಾವು, ಕಳ್ರದ ಅಂತೇಳಿ ಮಾಡತ್ತೇವಣ. ನಾವು ಹೆದ್ರಿ ಬಿಟ್ಟು ಹೆಂಗೆ ಶೂಟಿಂಗ್ ಮಾಡ್ಕೊಂಡು 2 ಗಂಟೆ ಆಗ್ಬಿಟ್ಟೈತೆ ರಾತ್ರಿ. ಮಾಡ್ಬೇಕಾದ್ರೆ ನಮ್ಮ ಐಫೋನ್ದಾಗ ವಿಡಿಯೋ ಮಾಡ್ತೇವೆ ನಾವು. ಮಾಡ್ಬೇಕು 2 ಗಂಟೆಗೆ ಮಾಡ್ಬೇಕಾದ್ರೆ ಫೋನ್ ಬ್ಲರ್ ಔಟ್ ಆಗ್ಬಿಡತ್ತೈತಿ. ಅದು ಸ್ಟೋರೇಜ್ ತುಂಬಿದಕ್ಕೂ ಏನೋ ಗೊತ್ತಿಲ್ಲ ನಾ ಹೆದ್ರಿ ಬಿಟ್ಟೇವಿ. 2 ಗಂಟೆ ಆಗೈತಲ್ಲ, ಏನೋ ಆಗಿರ್ಬೇಕು ಯಪ್ಪ ಇಲ್ಲ ಅಂತೇಳಿ ನಾವು ಇದನ್ನ ಡಿಲೀಟ್ ಮಾಡಿ ನೋಡ್ತೇವಿ, ರಿಸ್ಟಾರ್ಟ್ ಮಾಡ್ತೇವೆ, ಮತ್ತು ಬ್ಲರ್ ಔಟ್ ಆಗತ್ಬಿಟ್ಟೈತಿ. 2 ಗಂಟೆ ಆಗೈತಿ. ಅವತ್ತು ತಂಡ ಭಾಳ ಹೊಡೆದಿ ಬಿಡೋಣ ನಾವು. ನಮಸ್ಕಾರ ಸ್ನೇಹಿತರೆ, ಡಿ ಜೆ ರಾಕಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಮ್ಮ ಜೊತೆ ಬಂದಿದ್ದಾರೆ ಒಬ್ಬರ ಉತ್ತರ ಕರ್ನಾಟಕದ ಹಾಸ್ಯ ಕಲಾವಿದ ಅಂತ ಹೇಳ್ತಾ. ಯಾರಂತ ನೋಡೋಣ್ರಿ. ಭಾಳ ಸಲ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಒಳಗೆ ಅದು ನೋಡಿರ್ತೀರಿ. ಮತ್ತು ಭಾಳ ಕಾಮಿಡಿ ಮತ್ತು ಫನ್ನಿಯಾಗಿ ಕೂಡ ಇರ್ತಾರೆ. ಕರ್ನಾಟಕದ ಲಕ್ಷಾಂತರ ಜನರನ್ನು ನಗಿಸ್ಕೊಂತ ಇಲ್ಲಿವರೆಗೆ ಬಂದಿದ್ದಾರೆ ಮಹಾಂತೇಶ್ ಅಮರ್ಗಳು ಅಂಥೇಳಿ. ಅವ್ರನ್ನ ನಮ್ಮ ಚಾನೆಲ್ಗೆ ಈಗ ವೆಲ್ಕಮ್ ಮಾಡೋಣ್ರಿ. ನಮಸ್ಕಾರ ರೀ. ನಮಸ್ಕಾರ ರೀ. ನನ್ನ ಹೆಸರು ಮಾಂತೇಶ್ ರಾಮಪ್ಪ ಅಮರ್ಗಳು ಅಂತೇಳಿ. ನಮ್ಮ ತಂದೆ ಹೆಸರು ರಾಮಪ್ಪ ಅಂತೇಳಿ. KSRTC ಡ್ರೈವರ್ ನಮ್ಮಪ್ಪಾರ. ಹೌದು. ಈಗ ಒಂದು 2017 ತೀರ್ಕೊಂಡ್ರೆ. ಈಗ ಅವ್ರ ಜಾಬ್ನ ನನಗೆ ಬಂದೈತ್ರಿ KSRTC ರೀ. ಅದ್ರೊಳಗೆ ರೀ ನಾನು 7 ವರ್ಷ ನಂದು ಚಿಗರಿ ಒಳಗೆ ಚಿಗರಿ ಬಸ್ ಅದಾವಲ್ರಿ, ಹುಬ್ಳಿ ಧಾರವಾಡ. ಅದ್ರಾಗ ನಾನು ಟಿಕೆಟ್ ಕೌಂಟರ್ದಾಗ ಟಿಕೆಟ್ ಕೊಡ್ತಿದ್ದೆ. ಚಿಗರಿ ಅಂದ್ರೆ ಈಗ ಸ್ಟಾರ್ಟ್ ಆಗೈತಲ್ರಿ ಅದು? ಇಲ್ರಿ, ಸ್ಟಾರ್ಟ್ ಆಗ್ಯಾವ 7-8 ವರ್ಷ ಆತ್ರಿ. 7-8 ವರ್ಷ ಆಯ್ತಲ್ರಿ. ಅದ್ರೊಳಗೆ ನಾನು ಸೇರ್ಕೊಂಡು 1 ವರ್ಷಕ್ಕಾದ್ಮೇಲೆ ಟಿಕೆಟ್ ಕೊಡಕ್ಕೆ ಚಲೋ ಮಾಡಿದೆ. ಅದ್ರಾಗ ಟಿಕೆಟ್ ಕೊಡಾಕ್ರಿ ಏನೈತಿ ಇತ್ತಿತ್ಲಾಗ ಒಂದು 3-4 ವರ್ಷದಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದೆ, ಕಾಮಿಡಿ ವಿಡಿಯೋ ಮಾಡೋದು. ಕಾಮಿಡಿ ಮಾಡೋಕೆ ಸ್ಟಾರ್ಟ್ ಮಾಡಿದ್ರಿ. ಸರ್, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಯ್ತು, ನಿಮ್ಮ ಕುಟುಂಬದ ಹಿನ್ನೆಲೆ ಬಗ್ಗೆ ಹೇಳ್ಬೇಕಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ, ಒಂದೇ ಮಾತು, ನಮ್ಮಂಥ ಬಡ ಕಲಾವಿದ್ರನ್ನ, ಹಳ್ಳಿ ಒಳಗಿರುವಂಥ ಕಲಾವಿದ್ರನ್ನ ಕಾಮಿಡಿ ಮಾಡ್ತಾನಪ್ಪ, 4 ಜನ ನಗಿಸ್ತಾನೆ ಅಂತೇಳಿ ಪ್ರೋತ್ಸಾಹ ಕೊಡ್ಬೇಕಂತೇಳಿ ನಾನು ಇಲ್ಲಿ ಕರ್ಕೊಂಬಂದು ಕುಣಿಸಿದ್ದಕ್ಕೆ ನಿಮಗೆ ಮೊದಲಿಕ್ಕೆ ಧನ್ಯವಾದಗಳು. ಧನ್ಯವಾದ. ಹಂಗೆ ನಮ್ಮ ಕ್ಯಾಮ್ರಾಮನ್ ಅನ್ಗಳಿಗೂ ಧನ್ಯವಾದಗಳು. ಏನಪ್ಪ ವಿಷಯ ಅಂದ್ರೆ ಅಣ್ಣ, ನನ್ನ ಬಾಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಅಣ್ಣ, ನಮ್ದೊಂದೇ ಅಂಗಡಿ ಐತಣ್ಣ. ನಾವು ಮೊದ್ಲೇಕ ಕಾಮಿಡಿ ನನಗೆ ಇಂಟ್ರೆಸ್ಟ್ ಇದ್ದಿಲ್ಲ. ನಾ ಕಾಮಿಡಿ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಇದೆ. ನಾನು ಹೆಂಗಂದ್ರಣ್ಣ, ವಿಡಿಯೋ ಬಗ್ಗೆ ನಂಗೆ ನಾಲೆಜ್ ಇದ್ದಿದ್ದಿಲ್ಲ. ಕಾಮಿಡಿ ವಿಡಿಯೋ ಮಾಡ್ಬೇಕು, ಜನಕ್ಕೆ ಬಿಡ್ಬೇಕು, ಅದು ನೋಡಿ ನಗ್ತಾರೆ ಜನ, ನಮ್ಮ ನಿಂಗೆ ಫಾಲೋ, ಅದೇನು ತಲೆ ಆಗಿದ್ದಿದ್ದಿಲ್ಲ. ನಮ್ಮ ಮಾತುಗಳನ್ನ ಕಾಮಿಡಿ. ಈಗ ನಮ್ಮ ಸರ್ ಒಬ್ರು ನಮ್ಮ ಶಾಲ್ಯಾಗ ನಮ್ಮ ಸರ್ ಮಂಗ್ಯಾನ ಹೆಚ್ಚು ಕುಡಿಯಲಿ, ಮಂಗ್ಯಾನ ಹೆಚ್ಚು ಉಪ್ಪಿ ಬರ್ತಾವೆ, ಮಂಗ್ಯಾನ ಹೆಚ್ಚು ಕುಡಿಯೋಗ ಅಂತಂದ್ರೆ ನಾನು ಅಲ್ಲೇ ಇದ್ನೆ. ನಾನೇ ಕೇಳಿದೆ, ಅಲ್ರಿ ಸರ್ ಮಂಗ್ಯಾನ ಹೆಚ್ಚು ಹೆಂಗೆ ಉಪ್ಪಿರ್ತಾವ ಅಂತೀರಿ ನೀವು ಅಂತೇಳಿ. ಬರೇ ಮಾತೊಳಗ ಕಾಮಿಡಿ ಇಂಥವ್ ಮಾಡ್ತಿದ್ದೋಣ. ಏನಾನ ಬರೇ ಮಾತಿನ ಒಂದು ಗ್ರೂಪ್ ಇರ್ತದಲ್ಲ, ಅದ್ರೊಳಗೆ ಹೆವಿ ಅಂದ್ರೆ ಹೆವಿ ಕಾಮಿಡಿ ಮಾಡೋದು. ಇದ ಸ್ಕೂಲ್ ಟೈಮ್ ಒಳಗಿಂದ್ರಿ. ನಮಗ ನಾಲೆಜ್ ಇದ್ದಿಲ್ಲ, ವಿಡಿಯೋ ಮಾಡ್ಬೇಕು, ಎಡಿಟಿಂಗ್ ಹಿಂಗೆ ಅಂತೇಳಿ. ನನಗೆ ಮೇನ್ ಇದ್ದಿದ್ದಾನ ಎಡಿಟರ್ ಆಗ್ಬೇಕಂತೇಳಿ. ಎಡಿಟರ್. ಹಾಂ ಅಣ್ಣ, ಅವ್ನ ಹೆಸರು ಏನೈತೆ, ಒಬ್ಬ ಇಂಗ್ಲೀಷ್ ನಾವು ಎಡಿಟ್ ಮಾಡ್ತಾನೆ ನೋಡೋಣ. ಹಿಂಗೆ ಬಾಕ್ಸ್ನಾಗ ಇದನ್ನು ತೆಗೆದು ಬಿಡ್ತಾನ, ಏನೋ ಸಣ್ಣ ದೊಡ್ಡದು ಮಾಡ್ಬಿಡ್ತ ಎಡಿಟಿಂಗ್ ಮಾಡ್ತಾನ ಮ್ಯಾಜಿಕ್. ನನಗೆ ಆ ಥರ ಹುಚ್ಚಿತ್ತು. ಒಂದು ಏನೋ ಸಿನಿಮಾ ನೋಡೋಕತ್ರ, ಇದನ್ನ ನಾ ಮಾಡ್ಬೇಕಂತೇಳಿ ಎಡಿಟಿಂಗ್ ಲ್ಯಾಪ್ಟಾಪ್ ಬಿಟ್ಟು ಮಾಡೋದಿತ್ತಾನ. ಭಾಳ ಪ್ರಯತ್ನ ಮಾಡಿದ್ದಾನ. ಎಂತೆಂಥವನು ಸಣ್ಣ ಇದ್ದಾಗ ಎಂತೆಂಥ ವಿಡಿಯೋ ಮಾಡ್ತಿದ್ವಿ. ಇನ್ನೊಂದನ ಬಾಲ್ಯದಾಗಿದ್ದಾಗ ನಮ್ದೊಂದು ಕಿರಾಣಿ ಶಾಪ್ ಐತಿ. ಕಿರಾಣಿ ಶಾಪ್ ಐತಿ. ನಮ್ಮ ಮಮ್ಮಿಯಾರ ಸಂತಿಗೆ ಅಂತ ರೊಕ್ಕ ಕೊಡಾರ. ನಾವು ಹುಬ್ಳಿಗೆ ಹೋಗಿದ್ವಿ, ಹಳ್ಳಿಯಿಂದ ನಮ್ಮ 16 ಕಿಲೋಮೀಟ್ರ್ ನಮ್ಮ ಹುಬ್ಳಿ. ಸಂತಿಗೆ ಅಂತೇಳಿ ರೊಕ್ಕ ತೊಗೊಂಡು ಹೋಗಿದ್ವಿ. ಹೋದಾಗ ಸಂತಿ ತೊಗೊಂಬರ್ಬೇಕಾದ್ರೆ ನಮ್ಮ ಅಂಗಡಿಯಾಗ ಸ್ಟಾಕ್ ನೋಡ್ತಿದ್ವಿ ನಾವು. ಅದೇ ಈಗ ನಮ್ಮ ಅಂಗಡಿಯಾಗ ಒಂದು 50 ಸ್ಟಾಕ್ ಐತಿ. ನಮ್ಮ ಮಮ್ಮಿಯಾರ ಇನ್ನೊಂದು 50 ತೊಗೊಂಬ ಅಂತ ಹೇಳಿರ್ತಾರೆ. ಹಾಂ, ನಾವು ಹೆಂಗೆ ಮಾಡ್ತಿದ್ವಿ ಅಂದ್ರೆ ಬರೀ 25 ತೊಗೊಂಡು ಹೋಗಿದ್ವಣ. ಇನ್ನು 25 ಸ್ಟಾಕ್ ಹೆಂಗ್ ಮಾಡ್ತಿದ್ವಿ ಅಂದ್ರೆ, ಅದ ಈಗ ಅಂಗಡಿಯಾಗ ಇರ್ತಾವಲ್ಲ, ಅವನ್ನ ತೊಗೊಂಡೋಗಿ ಮತ್ತೆ ನಮ್ಮ ಕಡೆ ಹಾಕೊಂಡ್ಬಿಡೋದ. ತಂದೆ ಅದ್ರ ಹಾಕೊಡೋದು. ಆ ರೊಕ್ಕ ನಾವು ಪಿಕ್ಚರ್ ನೋಡ್ತಿದ್ವಿ. ನಾನು ನಮ್ಮ ತಮ್ಮ, ನಮ್ಮವ್ರ ಎಲ್ಲಿ ಬೈತಿರ್ತಾರಣ್ಣ, ನಾನು ನಮ್ಮ ತಮ್ಮ ಆದ ರೊಕ್ಕನ ಪಿಕ್ಚರ್ ನೋಡ್ತಿದ್ವಿ ಅಣ್ಣ. ಮತ್ತೆ ಹಿಂಗೆ ಶಾಲ್ಯಾಗ ಇದು ಕ್ರಿಕೆಟ್ ಆಡೀವಣ್ಣ, ಚಿನ್ಕೋಲ್ ಆಡೀವಿ, 10-20 ಮರ್ಕೋತಿ ಆಟ,
ಎಲ್ಲಾ ಆಟನೂ ಆಡ್ಯಾವನ. ಈಗಿನ ಹುಡುಗರು ಯಾವ ಆಟನ ಆಡವಲ್ರ ಅವ್ರು. ನಾನೇನು ಹಳೆ ಕಾಲವಲ್ಲ, ಪೂರ್ತಿ ಹಳ್ಳಿ ರೀ. ಹಾ ಪೂರ್ತಿ ಹಳ್ಳಿನ ಬಿಡಣ. ಹಾ ಬಸ್ ಹತ್ತುದು, ಓಡಿಗೆ ಬಸ್ ಹತ್ತುದು. ಫ್ಯಾಮಿಲಿ ಅಂತ ಬಂದ್ರ ಅಪ್ಪ ಅಂದ್ರ ನಿಮ್ಮ ಅವ್ವ ಅಪ್ಪ ಹಾ ಎಷ್ಟು ಜನ ಇದ್ರಿ? ಫ್ಯಾಮಿಲಿ ಅಂತ ಬಂದ್ರಣ ನಾವು ಟೋಟಲ್ 5 ಮಂದಿ ಅಣ್ಣ. 5 ಮಂದಿ. ನಮ್ಮಪ್ಪ, ಅವ್ವ, ನಾನು, ನಮ್ಮ ತಮ್ಮ, ನಮ್ಮ ಅಕ್ಕನ. ಒಂದು ಫ್ಯಾಮಿಲಿ ರೀ. ಒಂದು ಇಷ್ಟ ಅಣ್ಣ ಫ್ಯಾಮಿಲಿ ನಮ್ದು. ಫ್ಯಾಮಿಲಿ. ಹಿಂಗಿದ್ದಾಗಣ ನಮ್ಮ ಅಪ್ಪಾರ ಕೇಸ ಡ್ರೈವರ್ ಅಣ್ಣ. ನಮ್ಮ ಅಮ್ಮ್ಯಾರ ಹೌಸ್ ವೈಫ್. ಹೌಸ್ ವೈಫ್ ರೀ. ನಮ್ಮ ಅಕ್ಕಾರಣ ಸ್ವಲ್ಪ ಸಾಲಿ ಕಲ್ತ ಲಾಯರ್ ಆಗ್ಯಾರಣ. ಲಾಯರ್ ಆಗ್ಯಾರ. ಲಾಯರ್ ಆಗ್ಯಾರ. ತಮ್ಮ ಇಂಜಿನಿಯರ್ ಕಲಿಯತ್ತಾರಣ ಈಗ. ಇಂಜಿನಿಯರ್. ನಂದು ಡಿಗ್ರಿ ಮುಗತಾನ, ಬಿಕಾಮ್ ಮುಗದೈತಿ. ಬಿಕಾಮ್ ಎಲ್ಲಿ ಮಾಡಿದ್ರಿ? ಬಿಕಾಮ್ ಕನಕದಾಸ್ ಕಾಲೇಜ್ ಅನ್ನ ಹುಬ್ಳ್ಯಾಗ. ಹುಬ್ಳಿ ಕಾಲೇಜ್. ಕನಕದಾಸ್ ಕಾಲೇಜ್ ಮಾಡಿದೇವನ. ನಮ್ಮ ಹೇಳಿದ್ನಲ್ಲ ಅದ ನಮ್ಮ ಅಪ್ಪಾರ ಇರೋ ಮಟ ನಮಗೆ ಕಷ್ಟ ಅನ್ನೋದು ಗೊತ್ತಿದ್ದಿದ್ದಲ್ಲ. ತಲೆಯಾಗ ಏನು ಜವಾಬ್ದಾರಿ ಅಂದ್ರೆ ಏನು, ದುಡಿಬೇಕಂದ್ರೆ ಏನು, ಏನು ಗೊತ್ತಿಲ್ಲ. ಹೊಕ್ಕಿದ್ವಿ, ಒಂದು ಅನ್ನ, ಒಂದು ಗಂಗಾಳ ಅನ್ನ ಉಂತಿದ್ವಿ, ಆರಾಮ್ ಅಡ್ಯಾಡಕ್ಕೆ ಹೋಗ್ಬಿಡ್ತಿದ್ವಿ. ಅಪ್ಪಾರು ತೀರ್ಕೊಂಡ್ಬಿಟ್ರಣ್ಣ. ಏನು ಹಣೆ ಬರ ಸರಿ ಇಲ್ಲೋ ಏನೋ ಗೊತ್ತಿಲ್ಲ. ಇಲ್ಲ ನಮಗೆ ಪರಿಸ್ಥಿತಿ ಗೊತ್ತಾಗಲಿ, ನಮಗೆ ಜವಾಬ್ದಾರಿ ಗೊತ್ತಾಗಲಿ ಅನ್ನೋ ಉದ್ದೇಶ ಇತ್ತೋ ಏನೋ ದೇವ್ರಲಿಕ್ಕಿತ ಅಪ್ಪಾರು ತೀರ್ಕೊಂಡ್ರು. ಎಷ್ಟು ಏಜ್ ಇತ್ತು ನಿಮಗೆ ಅವಾಗ? ನನಗೆ ಅವಾಗಣ ಒಂದು 18 ಏಜ್ ಅನ್ನ. 18 ಏಜ್. ನಿಮ್ಮ 18ನೇ ವರ್ಷನಲ್ಲಿ ತಂದೆ ತೀರ್ಕೊಂಡ್ರು. ಆಮೇಲೆ ನಾವು ಏನು ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ಅವ್ವಾರಿದ್ರು ನಮ್ಗೆ. ಆಮೇಲೆ ಜಾಬ್ ಆಯ್ತೇನ್ರಿ? ಹಾಂ. ಆಮೇಲೆ ಅಪ್ಪಾರು ತೀರ್ಕೊಂಡಾದ್ಮೇಲೆ ಒಂದು 2 ವರ್ಷಕ್ಕೆ ಜಾಬ್ ಆತನ ನಮ್ದು. 2 ವರ್ಷ ಆದ್ಮೇಲೆ ರೀ? ಹಾಂ ಜಾಬ್ ಆತು. ನಮಗೆ ಅವಾಗ ಗೊತ್ತಾಗೈತಿ ಈಗ ನಮಗೆ ಕೈ ಕಾಲ ಆಡುವಲ್ಲಿ ಬೇರೆ ಕೆಲಸ ಏನು ಮಾಡಕ್ಕೆ. ಅವಾಗ ಅಪ್ಪಾರಿದ್ರಣ್ಣ, ಅವ್ರು ಮಾಡ್ತಿದ್ರು. ಈಗ ತೀರ್ಕೊಂಡು ಪೂರ ಜವಾಬ್ದಾರಿ ಮೇಮೇಲೆ ಬಿಡತನ. ಆಮೇಲೆ ಏನೋ ನಾವು ಕನಸು ಕಟ್ಕೊಂಡಿರ್ತೀವಿ, ಅವು ಆಗೋದಿಲ್ಲ ಬಿಡಣ. ಎಲ್ಲಾರ ಲೈಫ ಹಂಗ ಆತ. ಜವಾಬ್ದಾರಿ ಬಂದು ಅಂದ್ರಣ ಕಂಡು ಕನಸಕ್ಕಿಂತ ಕಾಡು ಜವಾಬ್ದಾರಿನ ಭಾಳ ಆಗ್ಬಿಡ್ತಾವೆ. ಏನು ಫ್ಯೂಚರ್ ಏನು ಡ್ರೀಮ್ ಇತ್ತು ನಿಮ್ದು ಹಂಗೆ? ಅಣ್ಣ ಫ್ಯೂಚರ್ ಅಂದ್ರೆ ಏನು ಕನಸು ಅನ್ನೋದು ಏನಿತ್ತು ರೀ? ಅಂದ್ರೆ ಇಲ್ಲಣ್ಣ, ಹೆಂಗಂದ್ರಣ್ಣ ಬರೇ ಏನಾರು ಒಂದು ಮಾಡ್ಬೇಕು. ಯಾಕಂದ್ರೆ ನನ್ನ ತಲೆಗೆ ಏನೋ ಒಂದು ಮಾಡ್ಬೇಕಂತ ಅಣ್ಣ ಇಂಟೆನ್ಷನ್ ಏನು ಗೊತ್ತಣ್ಣ, ಹುಟ್ಟೇ ಬಂದ ಮೇಲೆ ಸಾಯುದ ಐತೆ ಎಲ್ಲಾರು ಹುಟ್ಟಿದ ಮೇಲೆ ಸಾಯಬೇಕಣ್ಣ. ಏನೋ ಒಂದು ಸಾಧನೆ ಮಾಡಿ ಸಾಯಣ ಅಂತೇಳಿ. ಈಗ ಮದುವೆ ಮಕ್ಳು ಏನು ಬಿಡೋಣ, ನಾಯಿನೂ ಹೊಡಿತಾವು, ಎಲ್ಲಾನು ಮದುವೆ ಮಕ್ಳು ಎಲ್ಲರೂ ಅಕ್ಕಾರಣ. ಆದ್ರೆ ಏನು ಮಾಡಿದ ಮಾಂತೇಶಮ್ಮಗಳು ಅಂದ್ರೆ ಯಾರು, ಏನು ಮಾಡಿದವ ಅನ್ನೋ ಜನಕ್ಕೆ ಒಂದು 4 ಮಂದಿಗರ ಉದಾಹರಣೆ ಆಗ್ಬೇಕು. ಅದೊಂದು ತಲೆಗಿತ್ತನ. ನಾನು ಒಂದು ಮಕ್ಳೇ ಕಾಮಿಡಿ ಫೀಲ್ಡಿಗೆ ಬಂದೇ ಇಲ್ಲಣ್ಣ. ನಾನು ಏನು ಮಾತಾಡ್ತಿದ್ವಿ, ನಗಸ್ತಿದ್ವಿ. ಹಂಗೆ ಖಾಲಿ ಅಂತ ಮಾಡಿದ್ದೆ. ಹಂಗೆ ನಡೀತೈತೆ ಬಿಡಿ, ಹಂಗೆ ಮಾತಾಡ್ತೀವಿ, ಏನು ವೇಸ್ಟ್ ಹಂಗೇನು ತಿಳ್ಕೊಂಡಿದ್ವಿ. ನಾನು ಕರಾಟಿನ ಕೂಡ ಹಚ್ಚಿದ್ದೇನ. ಕರಾಟಿ ಒಳಗೆ ಏನಾರು ಒಂದು ಮಾಡ್ಬೇಕಂತೇಳಿ ಅದು ಹಚ್ಚಿದಾಗನ ನಂಗೆ ಜಾಬ್ ಬಂದ್ಬಿಡ್ತಾನೆ. ಅದ್ರೊಳಗೆ ಇಲ್ಕಂದ್ರೆ ಅದು ಬ್ರೌನ್ ಬೆಲ್ಟ್ ಮಟ್ಟ ಹೋಗಿತ್ತಾನ. ಬ್ರೌನ್ ಬೆಲ್ಟ್ ರೀ? ಹಾಂ ಅಲ್ಲಿ ಮಟ್ಟ ಹೋಗಿದ್ವಣ್ಣ. ಇನ್ನೂ ಮಾಡ್ಬೇಕಂತಿತ್ತಾನ, ಟೂರ್ನಮೆಂಟ್ ಎಲ್ಲ ಹೊಡ್ಯಾತಿದ್ದೆ. ಅದು ಜಾಬ್ ಬಂದ್ಬಿಡ್ತಾನೆ. ಆಮೇಲೆ ಆ ಕಡೆ ಟೈಮ್ ಕೊಡೋಕ್ಕಾಗಲಿಲ್ಲ. ಈ ಕಡೆ ಜಾಬ್ ಬಂದ್ಬಿಟ್ರಿ? ಜಾಬ್ ಬಂದಾದ್ಮೇಲೆ 2 ವರ್ಷ ಆದ್ಮೇಲೆ ನಾನು ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ನಮ್ಮ ಉತ್ತರ ಕರ್ನಾಟಕದಾಗ ಈಗ ಬಹಳಷ್ಟು ಕಲಾವಿದರ ಯೂಟ್ಯೂಬ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಅದರಿಂದ ಎಷ್ಟೋ ಜನ ಹೊಟ್ಟೆ ತುಂಬಿಸ್ಕೊಳತ್ತಾರ ರೀ. ನಿಮ್ಮ ಯೂಟ್ಯೂಬ್ ಜರ್ನಿ ಬಗ್ಗೆ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ? ಯಾವ ಥರ? ಈಗ ಯಾಕಂದ್ರೆ ಮೊದಲು ಇನ್ಸ್ಟಾಗ್ರಾಮ್ ರೀಲ್ ಇತ್ತು, ಅಲ್ಲಿಂದ ಯೂಟ್ಯೂಬ್ ಬರ್ಬೇಕಂತ ಹೇಳಿ ಹೆಂಗೆ ಅನಿಸ್ತಿ ನಿಮಗೆ? ಏನು ಮೊನ್ನೆಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದು ಐಡಿಯಾ ಇದ್ದಿದ್ದಲ್ಲ ಅಣ್ಣ. ಒಂದು ಆಡಿಷನ್ ಇತ್ತಾನ. ಆಡಿಷನ್ಗೆ ಹೋಗಿದ್ವಿ ನಾವು. ಹೋಗ್ಯವಣ 100% ಮಾಡತ್ತೇವಣ. ಅವ್ರು ಹೇಳಿದ್ ಕೇಳಿದ್ ಅವ್ರು ಏನೋ ಹೇಳ್ತಾರೆ ಎಲ್ಲದಕ್ಕೂ ಹೋಗ್ಯಾತೇವೆ. ನಮಗೆ ಫೋನ್ ಮಾಡಿ ಹೇಳ್ತೇನಂತ ಅಂದ್ಬಿಟ್ರ ನಾವು. 100% ಹಾಕ್ಯವಣ. ಅವ್ರಿಗೆ ನಮ್ಗೆ ಅನ್ಸತ್ ಬಿಡೋಣ, ಅವ್ರಿಗೆ ಅನ್ಸತ್ತೆಲ್ಲ ಗೊತ್ತಿಲ್ಲಣ್ಣ. ಆದ್ರೆ ನಮ್ಮ ತಲೆಗೆ ಇರತ್ತಲ್ಲ, 100% ಇಷ್ಟು ಚಂದ ಮಾಡೇವಿ, ಇಷ್ಟು ಚಂದ ಮಾಡಿದನ ಮತ್ತು ಯಾಕೆ ನಮಗಿದು ರಿಜೆಕ್ಟ್ ಆಯ್ತು ನಮ್ಮ ಕಡೆ ಅಂತ ಇದೆ, ನಾವ ಏನಾರ ಒಂದು ಮಾಡ್ಬಿಡೋಣ ಅಂತೇಳಿ ನಾವಿಬ್ರು ರಾಜ್ ಕಿಂಗ್ ಅಂತ ನಮ್ಮ ಫ್ರೆಂಡ್ ನಾವು. ನಿಮ್ಮೂರವ್ರಿ? ಹಾಂ ನಮ್ಮೂರು ಬಾಜುಕ ನಾಗರಳ್ಳಿ ಅಂತೇಳಿ ಒಂದು ಪ್ಲ್ಯಾನ್ ಮಾಡೋಣ. ನಾವ ಒಂದು ಯೂಟ್ಯೂಬ್ ತೆಗೀನ, ನಾವು ಅದ್ರಾಗ ವಿಡಿಯೋ ಮಾಡೋಣ ಅಂತೇಳಿ ಅವತ್ತನ ನಾವು ನಿರ್ಧಾರ ಮಾಡಿ ಸ್ಟಾರ್ಟ್ ಮಾಡೇ ಬಿಟ್ಟು ನಾವು ಊರಾಗ. ಎಷ್ಟು ಒಳಗ್ರಿ ಅಂದ್ರೆ ಪ್ಲ್ಯಾನ್ ಮಾಡಿದ್ರಿ? ಆ ಡೇಟ್ ನೆನಪಿಟ್ಟು. ಡೇಟ್ ಅಷ್ಟೇ? ಯಾಕಂದ್ರೆ ನನ್ನ ತಲೆಯಾಗ ನಾವು ಬರ್ತೇವಿ, ಇದ್ರಾಗ ಕುಂದಿರ್ತೇವಿ, ಮಾತಾಡ್ತೇವೆ ನಿಮ್ ಕೂಡ ಅಂತೇಳಿ ನಮ್ಮ ತಲೆಯಾಗ ಇಲ್ಲ. ನಾವ್ ಹೆಂಗ್ ಡೇಟ್ ಹೆಂಗ್ ನೆನಪಿಟ್ಟು ಹೋಗ? ಹೌದಲ್ಲ ಮೊದಲೇ ನಮ್ಗೆ ಗೊತ್ತಿರೋದಪ್ಪ, ಹಿಂಗೆ ಕುಂತಿರ್ತಾರ ಗೊತ್ತಾಕೈತಿ. ಹೆಂಗಂದ್ರೆ ನಾವು ಎಕ್ಸ್ಪೆಕ್ಟೇಷನ್ ಇಲ್ಲ ನಮ್ಮ ಕಡೆ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ನಮ್ಮನ್ನ ಯಾರು ಕರೀಲಿ, ನಮ್ನ ಇದು ಮಾಡ್ಲಿ ಇಲ್ಲ, ನಮ್ಮ ಟ್ಯಾಲೆಂಟ್ ಐತೆ ನಾವು ಮಾಡೋಣ ಅಷ್ಟ. ಆಮೇಲೆ ಇನ್ನೊಂದು ನಮ್ಮ ಈಗ ಯೂಟ್ಯೂಬ್ ಸ್ಟಾರ್ಟ್ ಹೆಂಗೆ ಮಾಡಿದ್ವಿ ಅಂದ್ರಣ್ಣ, ಅದಣ್ಣ ಅವತ್ತು ನಮಗೆ ಇದು ನಾವು ಬಂದ್ವಿ ಊರಿಗೆ ಬಂದು ನಾನು ಮಾತಾಡ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿದ್ವಿ ನಮ್ಮ ಊರಾಗ. ಊರಾಗ ಮಾಡ್ಬೇಕಾರ ನಮ್ಮ ಓನ್ ಐತಿ, ಅಲ್ಲಿ ಮಾಡ್ಬೇಕಾರ ಅಲ್ಲಿನೂ ಬರೀ ಹಿಂಗೆ ಮಾಡ್ತಾರೆ ನೋಡು, ಬರೀ ಇದಾತ್ ನೋಡಿ ಇವ್ರದ್ದು. ಒಂದಿಬ್ರು ಏನಂತಾರ, ಇವೆಲ್ಲ ಎದಕ್ಕೆ ಬೇಕು, ನಂಗೆ ನೌಕರಿ ಬಂದಿತ್ತಾನ ಅವಾಗ 2 ವರ್ಷ ಆಗಿತ್ತು ನಂಗೆ ನೌಕರಿ ಬಂದ. ಇವೆಲ್ಲ ಎದಕ್ಕೆ ಬೇಕಪ್ಪ, ನೌಕರಿ ಮಾಡ್ಕೊಂಡು ಹೋಗಂತನಾರು. ಮತ್ತು ಒಬ್ಬೊಬ್ರು ಏನನ್ನಾರ ಒಂದು ವಿಡಿಯೋ ಮಾಡಿದ್ರೆ ಬಸ್ ಅಂಗಡಿ ಬರೋರು ನಾವು, ಕಿರಾಣ ಅಂಗಡಿ ತರಕ್ಕೆ, ರೇಷನ್ ತರಕ್ಕ, ಚಾಪುಡಿ ತರಕ್ಕೆ ಬರ್ಬೇಕಾದ್ರೆ ಬಸ್ ಸ್ಟ್ಯಾಂಡ್ದಾಗ ಅನ್ನೋರು ನಮ್ಮ ಫ್ರೆಂಡ್ ಸರ್ಕಲ್ದಾಗ. ಬೆಳೆದ ನೋಡಿ, ಹೀರೋ ಅದ ನೋಡು,
ಹಿಂಗೆ ಅಂದ್ಬಿಟ್ರು ಕರೆಯಲು ಅವಾಗ ನನಗೆ ಗೊತ್ತಾತ ಯಾಕೆ ಸೋಷಿಯಲ್ ಮೀಡಿಯಾದಿಂದ ಇದು ಟ್ರೋಲ್ ಆಗಿ ಸೂಸೈಡ್ ಮಾಡ್ಕೊಂಡ್ರು ಸಾಯ್ತಾರ ಅಂತೇಳಿ ಅವತ್ತು ನಮಗೆ ಗೊತ್ತಾತ. ಇನ್ನೂ ನಾವು ಗಟ್ಟಿ ನಮ್ಮ ಮನ್ಸಿಗೊಳಗೆ ಗಟ್ಟಿದೀವಿ ನಾವು ಅಂತೇಳಿ ಟ್ರೋಲ್ ಮಾಡೋರು ಜಾಸ್ತಿ ಬಂದಿವಣ್ಣ. ಅವಾಗ ನಮ್ಗೆ ಅನಿಸ್ತು ಅವಾಗ. ಆಮೇಲೆ ನಾವು ಯೂಟ್ಯೂಬ್ ವಿಡಿಯೋ ಮಾಡಿದ್ವಣ್ಣ, 1 ಮಾಡಿದ್ವಿ 2 ಮಾಡಿದ್ವಿ, ಒಟ್ಟ ಕೈನ ಹಿಡಿಲಿಲ್ಲ ನಾವು. ಅದ್ರಾಗ ಬರೀ ನಾವು ಯೂಟ್ಯೂಬ್ ವಿಡಿಯೋನ ಒಂದೇ ಥರಕ್ಕೆ ಕಾಮಿಡಿಗೆ ನಾವು ಇದನ್ನ ಆಗಲಿಲ್ಲಣ್ಣ. ನಮ್ಗೆ ಯಾಕೆ ನಮ್ಮ ಒಳಗೆ ನಮ್ಗೆ ಏನೈತೆ ನಮ್ಗೆ ಗೊತ್ತಾಗ್ಬೇಕು. ಅಲ್ಲಿ ಮಟ ನಾವು ಪ್ರಯತ್ನ ಮಾಡ್ತಿರ್ಬೇಕು. ನಾವು ಎದ್ರಾಗ ಟ್ಯಾಲೆಂಟ್ ಐತೆ ನಮಗಂತೆ ಗುರ್ತಾಕೊಂಡ್ರೆ ನಾವು ಪ್ರಯತ್ನ ಮಾಡ್ತಿರ್ಬೇಕಣ್ಣ. ಆಮೇಲೆ ನಾವು ಹೆಂಗೆ ಮಾಡಿದ್ವಿ, ಇಲ್ಲಿದು ಒಂದಿಷ್ಟು ಕ್ಲಿಪ್ ತೊಗೊಂಡು ಅದಕ್ಕೆ ಫನ್ನಿಯಾಗಿ ಜೋಡಿಸೋದು ಮಾಡಿದ್ವಿ. ಅದು ವರ್ಕೌಟ್ ಆಗಲಿಲ್ಲ. ಆಮೇಲೆ ನಾವಕ್ಕಂತೂ ಒಂದಿಷ್ಟು ಪಾಯಿಂಟ್ ಬಗ್ಗೆ ಚರ್ಚೆ ಮಾಡೋದು ಮಾಡಿದ್ವಿ ಇಬ್ಬರು ಕಾಮಿಡಿಯಾಗಿ. ವಿಮಲ್ ವಿನ್ಯ ಅಂತೇಳಿ ಆ ಥರ ಒಂದಿಷ್ಟು ಯೂಟ್ಯೂಬ್ ವಿಡಿಯೋ ಮಾಡೋದಾಗಲಿ ಅವು ಕಂಟೆಂಟ್ ಅಣ್ಣ ನಾವು ಹುಡುಕಾತೇವಿ. ನಮ್ದು ಎಲ್ಲೈತೆ ಟ್ಯಾಲೆಂಟ್ ಯಾವ ರೀತಿ ನಮ್ಮ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮನ್ನು ಅಂತೇಳಿ. ಆಮೇಲೆ ಅಣ್ಣ ಹಿಂಗೆ ಯೂಟ್ಯೂಬ್ ವಿಡಿಯೋ ಮಾಡ್ತಾ ನೀವು ಸಣ್ಣ ಪುಟ್ಟ ಯೂಟ್ಯೂಬ್ ವಿಡಿಯೋ ಮಾಡ್ಕೊತಾನ ಒಂದು ವಿಡಿಯೋ ಸ್ವಲ್ಪ ಚಲೋ ಕ್ಲಿಕ್ ಹಿಡಿದು. ಯಾವ್ದ್ರಿ ವೈರಲ್ ಆಗಿದ್ದು ವಿಡಿಯೋ ಯಾವ್ದ್ರಿ ನಿಮ್ದು ಮೊದಲ? ವೈರಲ್ ಆಗಿದ್ದೆ ಆದ್ರೆ ಅಣ್ಣ ನಮ್ದು ಸಣ್ಣ ಪುಟ್ಟ ವೈರಲ್ ಆಗಿದ್ದಣ್ಣ ಯೂಟ್ಯೂಬ್ ವಿಡಿಯೋ. ಅದ್ರಾಗ ಭಾಳ ವೈರಲ್ ಆಗಿದ್ರು ಅಂದ್ರೆ ಅಣ್ಣ ರೇಡಿಯಂ ಅಂಗಡಿದಣ್ಣ. ರೇಡಿಯಂ ಅಂಗಡಿ ಎಲ್ಲಿ ಹೋದ್ರು ಒಂದಿಷ್ಟು ಜನ ಏನಂತಾರ ನಮ್ಮ ಗಾಡಿಗೆ ಒಂದು ರೇಡಿಯಂ ಹಾಕೋಬೇಕ್ರಿ, ನಮ್ಮ ಅಂಗಡಿಗೆ ಒಂದು ರೇಡಿಯಂ ಹಾಕೋಬೇಕ್ರಿ ಅಂತೇಳಿ. ಅದ್ರಾಗ ಏನಾಗಿತ್ತು ಅಂದ್ರಣ್ಣ ಒಂದು ಡೈಲಾಗ್ ಇತ್ತಣ್ಣ ಅದ್ರೊಳಗೆ ಮೇನ್ ಅದ ಜಾಸ್ತಿ ವೈರಲ್ ಆಗಿದ್ದಣ್ಣ. ಪ್ರೀತಿ ಮಾಡ್ದಕ್ಕೆ ಪಾತ್ರಗಿತ್ತಿ, ನನ್ನ ಬಿಟ್ಟು ಬೇರೆದವನ್ ಮಾಡ್ದಕ್ಕೆ ಹಾದ್ರಗಿತ್ತಿ. ಈ ಡೈಲಾಗ್ ನಾ ಹೇಳಿದ್ರೆ ಜನ ನಂಗೆ ಬೈದ್ ಬಿಡ್ತಿದ್ರಣ್ಣ. ಏನು ನೀನ ಹಿಂಗೆಲ್ಲ ಮಾಡ್ತಿ ಅಂತೇಳಿ. ಅವಾಗ ನಾನು ಅದ ಸ್ವಲ್ಪ ಯೋಚನೆ ಮಾಡಿ ಚಲೋ ಮಾಡಿದೆ ಅಂತ ಅನಿಸ್ತು ನನಗೆ. ನನ್ನ ಅಪೋಸಿಟ್ ಹುಡುಗ ಒಂದು ಕ್ಯಾರೆಕ್ಟರ್ ಇತ್ತಾನ, ಒಂದು ಹುಡುಗಂತ ರಿಯಾಲಿಟಿ ಕ್ಯಾರೆಕ್ಟರ್ ಇತ್ತಾನ. ಆ ಹುಡುಗನ ಕಡೆ ಆ ಡೈಲಾಗ್ ಹೇಳಿಸಿದೆ. ಅವನಿಂದ ನನಗೆ ಹೇಳಿದ್ರೆ ನನಗೆ ಅಸಹ್ಯ ಆಗ್ಲಿ, ಅದು ಜನ ನಗ್ತಾರ. ನಾವ್ ಯಾಕಂದ್ರ ನಮ್ಗೆ ಹೆಂಗ್ ಗೊತ್ತಣ್ಣ, ಮೇನ್ ಒಂದಿಷ್ಟು ನಮ್ಗ ಸ್ಕಿಲ್ ಸಿಕ್ಬಿಟ್ಟಾವು. ಸ್ಕಿಲ್ ಹೆಂಗಂದ್ರ ಯಾವ ಪಾಯಿಂಟಿಗೆ ಏನ್ ಹಾಕಿದ್ರೆ ಏನ್ ಮಾಡಿದ್ರೆ ಜನ ನಗ್ತಾರ ಅನ್ನೋದು ನಮ್ಗೆ ಗೊತ್ತಾಗ್ಬಿಟ್ಟೈತಿ. ಯಾಕಂದ್ರೆ ಕಾಮಿಡಿ ಸೆನ್ಸ್ ನಮಗೈತಿ. ಯಾಕಂದ್ರೆ ನಾವು ನಗಸರು, ನಾವು ಸಾದಾ ಏನೋ ನೋಡಿ ನಗಂಗಿಲ್ಲ ನಾವು. ಈ ಯಾರೋ ಒಬ್ಬ ಸಣ್ಣ ಕಾಮಿಡಿ ಮಾಡಿ ಸಣ್ಣ ಏನೋ ಜೋಕ್ಸ್ ಹೊಡೆದ್ಬಿಟ್ಟ ಅಂದ್ರೆ ನಮ್ಗೆ ನಗು ಬರಲ್ಲ. ನಾವ ಬಿದ್ ನಗಾತೀವಿ ಅಂದ್ಮೇಲೆ ಇನ್ನು ಜನ ಇನ್ನೂ ಹೆಚ್ಚು ನಗ್ತಾರೆ ಅಂತೇಳಿ ನಮಗೂ ಕಾನ್ಫಿಡೆನ್ಸ್ ಬಂದ್ಬಿಟ್ಟೈತಿ. ಅದಕ್ಕಾಗಿ ನಾವು ಹೂವಿ ಅಂತೇಳಿ ನಾವು ನಿರ್ಧಾರ ತಗೊಳ್ಳಲ್ಲ ಅಣ್ಣ, ಆರಾಮಾಗಿ ಮಾಡ್ತೇವೆ. ನಾವು ಟ್ರೆಂಡಿಂಗ್ನಾಗಿರ್ಬೇಕು ಹಂಗೇನಿಲ್ಲ. ನಮ್ಮ ಟ್ಯಾಲೆಂಟ್ ನಮ್ಗೆ 100% ಗೊತ್ತು. ನನ್ನ ಕಡೆ ಟ್ಯಾಲೆಂಟ್ ಇದ್ದು ನಾವು ಇದ್ದೇ ಇರ್ತೀವಿ ಫೀಲ್ಡ್ದಾಗ ಅಂತೇಳಿ. ಅದ್ರ ಸಲುವಾಗಿ ನಾವು ಹುಯಿ ಅಂತೇಳಿ ಅದನ್ನ ಇದನ್ನ ಮಾಡೋದಾಗ್ಲಿ. ಆಮೇಲೆ ಜಾಸ್ತಿ ಹುಡುಗ್ಯಾರನ್ನ ಕರ್ಸೋಲ್ಲ ನಮ್ಮ ಯೂಟ್ಯೂಬ್ಗೆ. ಯಾಕಂದ್ರೆ ಒಂದಿಷ್ಟು ಮಂದಿ ತಲೆಗೆ ಏನು ತಿಳ್ಕೊಂಡ್ಬಿಟ್ಟಿರ್ತಾರ ಯೂಟ್ಯೂಬ್ಗೆ ಅಂದ್ರೆ ಹುಡುಗ್ಯಾರ ಕರ್ಸಿರ್ತಾರ. ಹುಡುಗ್ಯಾರ ನೋಡಿ ನಮ್ಗೆ ಎದಕ್ ಬೇಕಣ್ಣ, ಹುಡುಗ್ಯಾರ ನೋಡಿ ನಮ್ಮನ್ನ ನೋಡೋದು ಎದಕ್ ಬೇಕು ನಮ್ಗೆ? ನಮ್ಮ ಕಡೆ ವೈರಲ್ ಆಗಾಕ ಏನ ಮೇನ್ ಕಂಟೆಂಟ್ ಮುಖ್ಯನ, ಹೌದಾ? ಹುಡುಗ್ಯಾರ ನೋಡಿ ನಮ್ಮ ಕಡೆ ಬರೋದು ನಮ್ಮ ಟ್ಯಾಲೆಂಟ್ ಎಲ್ಲ ಹೊತ್ತು. ಹೌದ್ರಿ, ನಮ್ಮನ್ನ ನಾವು ತೋರ್ಸ್ಕೋಬೇಕು ಮೊದ್ಲೇಕ. ನಾವು ಗುರ್ತು ಮಾಡ್ಕೋಬೇಕು. ಹಾ ಅಣ್ಣ, ನಮ್ಮ ಕಾಮಿಡಿಯಿಂದ ಜನ ನೋಡ್ಬೇಕ, ನಮಗ್ ಒರಿಜಿನಲ್ ಆಗಿ ಫಾಲೋವರ್ ಆಗ್ಬೇಕು ಅವ್ರು. ಹೌದ್ರಿ, ಆಕೆ ಅದಾಳ ಅಂತೇಳಿ ಹುಡುಗಿ ಅದಾಳ ಅಂತೇಳಿ ನಮ್ಮನ್ನ ನೋಡೋದ ನಮ್ಗೆ ಅಂತಾರ ಬೇಡ. ಹೌದೌದ್ರಿ, ಹೌದಿಲ್ಲ ಅಣ್ಣ? ಈ ತರ ಮಾಡ್ಕೊಂಡ್ ಬಂದೇವಣ್ಣ. ಹಿಂಗಾಗೈತೆ ನಮ್ಗೆ. ಮೊದಲ ನಿಮ್ದು ಒಂದು ಆದಾಯ ಬಂದಾಗ ಹೆಂಗ ಖುಷಿ ಆಯ್ತ್ರಿ? ಯೂಟ್ಯೂಬ್ದಿಂದ ಒಂದು ಆದಾಯ ಬಂದಾಗ ಒಂದು ಸಣ್ಣ ಪುಟ್ಟ ಆದಾಯ ಬಂದಿರ್ತೈತಿಲ್ಲ ಯೂಟ್ಯೂಬ್ದಿಂದ. ಯಾಕಂದ್ರೆ ಈಗ ನಮ್ಮ ಉತ್ತರ ಕರ್ನಾಟಕದಾಗ ಎಷ್ಟೋ ಯೂಟ್ಯೂಬರ್ಸ್ಗಳ ಅದರಿಂದ ಹೊಟ್ಟೆ ತುಂಬಿಸ್ಕೊಳತಾರ್ರಿ. ಹೌದೌದು, ಹೊಟ್ಟೆಪಾಡ ನಡ್ಯಾತೈತಿ ಅಂತ ನಡೀತೈತಣ್ಣ. ಹೆಂಗಣ್ಣ, ಯೂಟ್ಯೂಬ್ ಅಂದ್ಗಳೇನೀಗ ಪ್ರತಿಯೊಬ್ಬರು ಮೊಬೈಲ್ ತಗೊಂಡ್ಗಳೇನು ಯೂಟ್ಯೂಬ್ ತೆಗೆದು ಬಿಡ್ತಾರೆ. ಹೌದ್ರಿ, ಫೋನ್ ಐತೆ ಅಂತೇಳಿ ಯೂಟ್ಯೂಬ್ ಮಾಡೋದಕ್ಕೂ ಟ್ಯಾಲೆಂಟ್ ಐತೆ ಅಂತೇಳಿ ಯೂಟ್ಯೂಬ್ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಐತೆ. ಈಗ ಹುಯಿ ಅಂತೇಳಿ ಹಂಗೆ ಯೂಟ್ಯೂಬ್ ಹೋಗಿರ್ತಾರೆ ಬ್ಲಾಗ್ ಅಂತ. ಅವ್ರಿಗೆ ಗೊತ್ತಾರಂಗಿಲ್ಲ ಅದ ಹೆಂಗ್ ಮಾಡ್ತಾರ ಅಂದ್ರೆ ಭಾಳ ಮಾಡಿ 1 ತಿಂಗಳು 2 ತಿಂಗಳು ಮಾಡೋದವ್ರು. ಹೌದ್ರಿ, ನನಗೊಬ್ರು ಫೋನ್ ಮಾಡಿ ಕೇಳಿದ್ರಣ್ಣ, ನಾ ಫೇಸ್ಬುಕ್ನಾಗ ವಿಡಿಯೋ ಹಾಕೊಂಡ್ ಮಾಡೀನಿ, ರೊಕ್ಕ ಹೆಂಗೆ ಬರ್ತಾವು? ನಾ ಏನಂದೆ ಅವ್ರಿಗೆ, ಹಂಗೆ ವಿಡಿಯೋ ಹಾಕೊಂತ ಹೋಗ್ರಿ, ವಿಡಿಯೋ ಹಾಕೊಂತವ್ರಿ, ಅವು ಮುಂದೆ ಅವು ಆ್ಯಡ್ ಹಾಕವ್ರಿ ಅಂತಂದೆ. ಮುಂದೆ ಆ್ಯಡ್ ಆದ್ರೆ ಮತ್ತೆ ಹಿಂದಿನ ವಿಡಿಯೋಕ್ಕೆ ರೊಕ್ಕ ಹೆಂಗೆ ಬರ್ತದೆ? ಎಂತೆಂಥ ಜನ ಅದಾರಣ್ಣ. ಇದೇನಲ್ಲ ಅಣ್ಣ, ಅವ್ರಿಗೆ ತಾಳ್ಮೆ ಅನ್ನೋದೇ ಇಲ್ಲ ಅಣ್ಣ, ಪೇಷನ್ಸ್ ಇಲ್ರಿ ಒಟ್ಟ. ಹಾ ಅಣ್ಣ, ಒಂದಿಷ್ಟು ಮಂದಿ ಕಮೆಂಟ್ ಹಾಕ್ತಾರ, ಅಣ್ಣ ಎಷ್ಟು ವಿಡಿಯೋ ಮಾಡಿದ್ರು ವೈರಲ್ ಆಗೋಲ್ಲ ನೋಡ್ತಾನ. 1 ತಿಂಗಳಿಂದ ಸ್ಟಾರ್ಟ್ ಮಾಡಿರ್ತಾನ. ಈಗ 1 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು ವೈರಲ್ ಆಗೋಂಗ ಐತ್ರ. ಸ್ಟ್ರಗಲ್ ಕಷ್ಟ ಅನ್ನೋ ಪದಕ್ಕೆ ಅರ್ಥ ಇಲ್ಲಿ ಇರ್ತೈತೆ. ಸ್ಟ್ರಗಲ್ ಬೇಕಿರಲ್ಲ. ಈ ಏನು ಮಾಡಿದ್ರಲ್ಲ ವೈರಲ್ ಆಗೋಂಗ ಆಗಿದ್ರ ವೈರಲ್ ಅನ್ನೋ ಪದಕ ಅರ್ಥ ಇರ್ತಿದ್ದಲ್ಲ. ಹೌದೌದ್ರಿ, ಟ್ಯಾಲೆಂಟ್ ಅನ್ನೋದು ಒಂದು ಬೇಕು. ಹಾ ಅಣ್ಣ, ಅದು ಕರೆ ಅಣ್ಣ. ಮೊದ್ಲೇ ಪೇಮೆಂಟ್ ಅಣ್ಣ ಬಂತಣ್ಣ, ಆದ್ರೆ ನಮ್ಮ ತಲೆಯಾಗ ಇಲ್ಲ ಅದನ್ನ ಪೇಮೆಂಟ್ ಇಟ್ಕೊಂಡು ಅದನ್ನ ಆಶ್ಚರ್ಯ ಪಡೋದು. ಯಾಕಂದ್ರೆ ನಾವು ಹಳ್ಳಿಯಾಗಿರೋದು ನಮಗೆ ಇದನ್ನೇ ಇಲ್ಲ. ಅದ ಮೇನ್ ಮುಖ್ಯವಾಗಣ್ಣ. ನನ್ನ ಹಣಕ್ಕಾಗಿ ನಾನು ವಿಡಿಯೋ ಮಾಡಿಲ್ಲ. ನಾನು ಪ್ರಾಮಿಸ್ ಇನ್ನೂವರೆಗೂ ಹೇಳತ್ತೀನಿ. ದುಡ್ಡು ಬರ್ತ ನಾನು ವಿಡಿಯೋ ಮಾಡ್ಕೊಂಡು ಭಾಳ ಮಂದಿ ಕೇಳ್ಯಾರ ನನ್ನ. ಪ್ರತಿಯೊಬ್ರು ಕೇಳ್ತಾರಣ್ಣ. ಜನ ಹೆಂಗದಾರ ಅಂದ್ರಣ್ಣ, ಕೆಲವೊಂದಿಷ್ಟು ಜನ ಅಣ್ಣ ವಿಡಿಯೋ ಮಾಡ್ತೀವಿ ಹೆಂಗಪ್ಪ ಭಾಳ ಕಷ್ಟ ಆಕತ್, ಸ್ಕ್ರಿಪ್ಟ್ ಎಲ್ಲ ಹೆಂಗೆ ಬರೀತಿ, ಅವನಲ್ಲಿ ಹೆಂಗೆ ಜೋಡಿಸ್ತಿ ಅಂತ ಭಾಳ ಮಂದಿ ಕೇಳೋದೇ ಇಲ್ಲ ಅಣ್ಣ. ಕೇಳೋದೇನು ಹೇಳಣ್ಣ? ಪೇಮೆಂಟ್ ರೊಕ್ಕ ಜಗ್ ಬರ್ತದಣ್ಣ. 1 ಲಕ್ಷ ಬರ್ತಿರ್ಬೇಕು ಬಿಡು, 2 ಲಕ್ಷ ಬರ್ತಿರ್ಬೇಕು ಬಿಡು. ಹೆಂಗ್ ಬರೇ ರೊಕ್ಕನ ಕೇಳ್ತಾರಣ್ಣ ಜನ. ಸ್ಟ್ರಗಲ್ ಬಗ್ಗೆ ಯಾರು ವಿಚಾರ ಕೇಳೋದೇ ಇಲ್ಲಣ್ಣ. ನೀ ಹೆಂಗ್ ಬರೀತಿ,
ಹೆಂಗ ಚಲೋ ಏನ ಟೀಮಲ್ಲಿ ಹೆಂಗೈತಿ ನಿಮ್ದು ಏನು ಕೇಳೋದಿಲ್ಲ ನಾ. ರೊಕ್ಕ ಬರೋತವಂಗ ಭಾಳ ರೊಕ್ಕ ಬರೋತವಂಗ ನಮ್ಗೆ ಆವಾಗಣ ರೊಕ್ಕ ಬರ್ತದೆ ನಜ್ಜಿರೋರು. ನನಗೆ ರೊಕ್ಕದ ಮೇಲೆ ಇಂಟ್ರೆಸ್ಟ್ ಇಲ್ಲಣ್ಣ, ಆಸಕ್ತಿ ಇದ್ದಿದ್ದಲ್ಲಣ್ಣ. ಯಾಕಂದ್ರೆ ನಾನು ಚಟ ಏನು ಮಾಡಲ್ಲ, ಹೌದು. ಖರ್ಚು ಮಾಡ್ಕೊಂಡು ಹುಡುಗಿನೂ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ನೂ ಇಲ್ಲ. ಹಿಂಗಿದಾಗಣ ನಮ್ಗೆ ಹೊರತು ಊಟ ಮನ್ಯಾಗ ಸಿಗ್ತಿತ್ತು. ತಿಂದ್ರೆ ಅವ ಎಗ್ರಸ್ 15-20 ರೂಪಾಯಿ ಕೈ ಸಿಗ್ತಿದ್ದು, ಅವಾರ ಕೊಟ್ಟ ಕೊಡ್ತಿದ್ರು. ನಮ್ಗೆ ರೊಕ್ಕದ ಮೇಲೆ ಆಸಕ್ತಿನೇ ಇಲ್ಲ. ನಮ್ಮ ತಲೆಗೇನ ವಿಡಿಯೋ ಮಾಡ್ಬೇಕು, ಜನರು ನಗಿಸ್ಬೇಕು. ನನ್ನ ವಿಡಿಯೋ ನೋಡೋಣ ಜನ ನಾಗ್ತಾರಲ್ಲ, ನನಗೆ ನಾನು ಸ್ವಾರ್ಥಿನ. ಯಾಕಂದ್ರೆ ನನ್ನ ವಿಡಿಯೋ ನೋಡಿ ನಾನು ಜಗ್ ನಗ್ತಿರ್ತೇನೆ. ನನಗೆ ಅಷ್ಟು ಕಾಮಿಡೆನ್ಸ್ ಇರ್ತಾವೆ. ಇದು ನಾವು ಹೆಂಗೆ ಕ್ರಿಯೇಟ್ ಮಾಡಿದೆ, ನಾನು ಹೆಂಗೆ ಕ್ರಿಯೇಟ್ ಮಾಡಿದೆ ಅಂತೇಳಿ ಒಂದೊಂದು ಮ್ಯಾಜಿಕಲಾಗೆ ಕ್ರಿಯೇಟ್ ಆಗ್ಬಿಡ್ತಾವಣ. ನಮ್ಮ ಲಕ್ಷ ಇರಲ್ಲ, ನಾವು ಮುಂದೇನೋ ಊಹಿಸಿ ಮಾಡಿರ್ತೇವೆ, ಅದು ಹಿಂದೆ ಒಂದು ಖತರ್ನಾಕ್ ಒಂದು ಪಾಯಿಂಟ್ ಆಗಿರ್ತೈತಿ. ಹಿಂಗಾಗಣ ನಾವು ರೊಕ್ಕದ ಮೇಲೆ ಅಂತೀರಿ ಇಂಟ್ರೆಸ್ಟ್ ಇಲ್ಲಾರ್ದ ಮಾಡೀವಣ. ಅದು ನಮ್ಮ ನೀವು ಇಲ್ಲಿ ಒಂದು ಕುಂದ್ಸೈತೆ ನೋಡೋಣ. ಮತ್ತೀಗ ಹಿಂದಿನ ಒಂದು ಯೂಟ್ಯೂಬ್ ಆಯ್ತು, ಈಗಿನ ಒಂದು ಯೂಟ್ಯೂಬ್ ಸ್ಟೈಲ್ ಆಯ್ತು, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದರೆ ಈಗ ಸ್ಟಾರ್ಟ್ ಮಾಡಿದಾಗ ಹೆಂಗೆ ಅನುಭವ ಇತ್ತು, ಆದರೆ ಈಗ ಸ್ಟಾರ್ಟ್ ಮಾಡಿ ಸ್ವಲ್ಪ ಸಕ್ಸಸ್ ಅನ್ನೋದಾದ್ಮೇಲೆ ಇವಾಗ ಹೆಂಗೆ ಅನಿಸ್ತೈತ್ರಿ ಯೂಟ್ಯೂಬ್ ಮೇಲೆ? ಇದು ಕರೆಕ್ಟ್ ಗುಡ್ ಕ್ವೆಶನ್ ಅಣ್ಣ, ಗುಡ್ ಕ್ವೆಶನ್ ಅಣ್ಣ. ಇದು ನಮ್ಮ ಲೈಫ್ ಅಂದರೆ ನಮ್ಮ ಥರನ ಭಾಳ ಮಂದಿ ಇರ್ಬೋದು. ನನಗೆ ಅನಿಸಿದ್ದಿದೆ ಯೂಟ್ಯೂಬ್ ಅಣ್ಣ ಹೆಂಗಂದ್ರೆ ಅಣ್ಣ, ಈಗ ಒಂದು ಟೀಮ್ ಅಣ್ಣ. ಮೇನು ಯೂಟ್ಯೂಬ್ ಅಂದ್ರೆ ಒಂದು ಟೀಮ್ ಮಾಡ್ಕೊಂಡು ಮಾಡ್ಬೇಕು. ಈಗ ನೀವು ಇಲ್ಲಿ ಕುಂತೀರಂದ್ರೆ ಅವ್ರಿಬ್ರು ಅದಾರ ಅಂತೇಳಿ ನಿಮ್ಮ ಟೀಮ್ ಇದೆ, ಹೌದಾ? ಈಗ ಒಬ್ಬರ ಕಡೆ ನೀವು ಹೋಗಿ ಅಲ್ಲಿ ಬಟನ್ ಹೊಡೆದು ಬಂದು ಇಲ್ಲಿ ಮಾತಾಡೋಕ್ಕಾಗಲ್ಲ. ಹೌದ್ರಿ. ಮುಖ್ಯವಾಗಿ ಒಂದು ಟೀಮ್ ಬೇಕಣ್ಣ ಯೂಟ್ಯೂಬ್ ಅಂದ್ರೆ. ಟೀಮ್ ಬೇಕಂದಾಗ ನನ್ನ ಕಡೆನೂ ಬರ್ತಿದ್ರಣ್ಣ ಜನ. ಯಾಕಂದ್ರೆ ಸ್ವಲ್ಪ ರೀಲ್ಸ್ ಮಾಡ್ತಿದ್ನಲ್ಲ, ನೋಡಿ ಮಾಡೋಣ್ರಿ ಅಂತ ಬರ್ತಿದ್ರಣ್ಣ. ಹೆಂಗಣ್ಣ ಒಬ್ಬೊಬ್ರು ಏನ ಒಂದು 2 ವಿಡಿಯೋ ತೋರ್ಕಿಗೆ ಸಂಬಂಧ ಬಂದು ಹೋಗೋರು ಮೊದಲ. ಇನ್ನೊಬ್ರು ಏನಣ್ಣ ಮತ್ತೆ ಪೇಮೆಂಟ್ ಎಷ್ಟು ಕೊಡ್ತಿ ಅಲ್ಲಣ್ಣ. ಈಗ ನಮಗ ಬರಾಕತ್ತಿಲ್ಲ ಅಂದಮೇಲೆ ಅವ್ರಿಗೆ ಹೆಂಗೆ ಕೊಡಕ್ಕೆ ಸಾಧ್ಯ? ಈಗ ಪೇಮೆಂಟ್ ಕೊಟ್ಟಿಲ್ಲ ಅಂದ್ರೆ ಬರಾವ್ ಎಂತಾವಳ. ಹೌದ್ರಿ. ಹಾಂ ಅಣ್ಣ, ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರಣ್ಣ, ಬರೇ ನನಗೆ ಪೇಮೆಂಟ್ ಕೊಟ್ರೆ ನಾವು ಬರ್ತೇನೆ. ಅಲ್ಲ, ನಮಗ ಸ್ಟಾರ್ಟ್ ಆಗಿಲ್ಲ, ಹೌದಿಲ್ಲ ಅಣ್ಣ? ಈಗ ದೊಡ್ಡ ದೊಡ್ಡ ಟೀಮ್ ಸ್ಟ್ರಗಲ್ ಅನ್ನೋದು ಬೇಕ್ರಿ. ಹಾಂ, ಒಮ್ಮಕ್ಲೆ ಬರೀ ಪೇಮೆಂಟಾಗಿ ಕೇಳ್ಬಿಡ್ತಾರಣ್ಣ. ನಮಗೆ ಮತ್ತೆ ಬರ್ತೇವೆ ನಮಗೆ ಎಷ್ಟು ಅದಕ್ಕೆ ಇದಕ್ಕೆ. ಈಗ ನಾವು ಸ್ಟಾರ್ಟ್ ಮಾಡಕತ್ತೇವೆ. ನಮ್ಮ ಉತ್ತರ ಕರ್ನಾಟಕದಾಗ ಅದೊಂದು ಮಂದಿ ತಲೆಯಾಗ ಭಾಳ ಐತೆ ಅಂತ ಅನಿಸ್ತೈತ್ರಿ ನಿಮಗೆ. ಅಂದ್ರೆ ಒಟ್ಟು ಪೇಮೆಂಟ್. ಆಮೇಲೆ ಇನ್ನೊಂದು ಭಾಳ ಅಂದ್ರೆ ಭಾಳ ಮೋಸ ಆತಾನ. ಹೆಂಗೆ ಮೋಸ ಆಗತ್ತಾನ ಹೆಂಗಂದ್ರಣ, ಈಗ ಒಬ್ಬ ದೊಡ್ಡ ಯೂಟ್ಯೂಬರ್ ಇರ್ತಾರೆ, ಅವ್ರದ್ದು 1 ಮಿಲಿಯನ್ 2 ಮಿಲಿಯನ್ ಮಟ್ಟ ಹಿಂಗಿರ್ತೈತಿ. ಅವ್ರ ಕಡೆ ಆ್ಯಕ್ಟ್ ಮಾಡಕ್ಕೆ ಹೋಗಾರಣ. ಅವ್ರ ಕಡೆ ಆ್ಯಕ್ಟ್ ಮಾಡಕ್ಕೆ ಹೋದಾಗ ಎಷ್ಟು ಇಸ್ಕೊಂತಾರಣ? ಅಂದಾಜು ಒಂದು 1000-1500 ರೂಪಾಯಿ ಇಸ್ಕೊಂತಾರಣ. ನಾವು ಬಡವ್ರಣ, ನಮ್ದು ಸಣ್ಣ ಚಾನಲ್. ನಮ್ಮ ಕಡೆನೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾರಣ ಅವರು. ಹೌದ್ರಿ. ಈಗ ನಾವು ಹೆಂಗ್ ಮಾಡ್ಬೇಕು? ಹೆಂಗ್ ಸಾಧ್ಯ? ನಾವು ಆದಾಯನೇ ಇಲ್ಲ ಅಂದಾಗ ಹೆಂಗ್ ಸಾಧ್ಯ ನಾ ಮಾಡೋದು ಹೇಳ? ಹಿಂಗಾಗಿ ಆಮೇಲೆ ಇದ್ದಿದ್ರಾಗನ ಮಾಡ್ಬೇಕಂದ್ರೆ ನಮ್ಮ ಮತ್ತೆ ಯಾಕೆ ಅವ್ನು ತಿದ್ಬೇಕಲ್ಲ. ಹೌದ್ರಿ. ಸ್ಟಾರ್ಟಿಂಗ್ ಈಗ ಬ್ಯಾಲೆನ್ಸ್ ಮಾಡ್ಕೋಬೇಕು. ಹಾ ಅಣ್ಣ, ಇದ್ದಿದ್ರಾಗ ಮತ್ತೆ ತಿದ್ಕೊಂಡು ಮಾಡ್ಕೊಂಡು ಹಿಂಗಾಗೈತನ ನಾವು ಮಾಡ್ತಿರ್ತೇವಣ್ಣ. ಆದ್ರೆ ಜನ ಹಿಂಗನ. ಆಮೇಲೆ ಒಂದಿಬ್ರು ಲೇಡೀಸ್ ಅವರು ಹೆಸರು ಇಡಂಗಿಲ್ಲಣ್ಣ, ನಮ್ಮ ಯೂಟ್ಯೂಬ್ಗೆ ಬಂದಿದ್ರು. ನಾ ಏನಂದೇವಣ್ಣ, ಎಲ್ಲರೂ ಟೀಮ್ ಸೇರೇ ಮಾಡೋಣ್ರಿ, ಚಂದಾಗೆ ಬೆಳೋಣ್ರಿ, ಹೆಸರು ಮಾಡ್ಕೊಳ್ಳೋಣ್ರಿ. ಆಮೇಲೆ ನೋಡೋಣ ಮೇನ್ ಹೆಸರು ಆದ್ಮೇಲೆ ದುಡ್ಡು ತಾನ ಬರ್ತೈತ್ರಿ. ಹಾ ಅಣ್ಣ, ಹಿಂಗಂದು ಕರ್ಕೊಂಡೋಣ. ಒಂದು 2 ಹುಡುಗ್ಯಾರಣ್ಣ, ಒಬ್ರನ್ನ ನಂಬಿದ್ವಿ, ಕರ್ಕೊಂಡ್ವಿ. ಹ್ಞೂ ಅಣ್ಣ ಮಾಡೋಣ ಗಿಡೋಣ ಅಂತ ಅಂದ್ರಿ. 1-2 ವಿಡಿಯೋ ಮಾಡಿದ್ವಿ. ಸ್ವಲ್ಪ ನಮ್ಮ ಚಾನಲ್ ಸ್ವಲ್ಪ ಗ್ರೋ ಐತ್ರಿ. ಹಂಗಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲೆಲ್ಲ ಐತೆ, ನಮ್ದು ಗ್ರೋ ಐತೆ. ನೋಡ್ಕೊಂಡು ಒಂದಿಬ್ರು ಮೆಸೇಜ್ ಹಾಕಿದ್ರಿ. ಏನಂದ್ರೆ ಹಿಂಗ್ರಿ, ಹಿಂಗೆ ನಮ್ಮ ಸಾಂಗ್ ಐತಿ, ಹಿಂಗೆ ಬರ್ರಿ ಅಂತೇಳಿ. ಅವ್ರ ಲೇಡೀಸ್ ನಮ್ಮನ್ನ ಕೇಳಿದ್ರು, ಹಿಂಗೆ ಕರೆಯಾಗತ್ತಾರೆ ಅಂತೇಳಿ. ನನಗೊಂದು ಖುಷಿ. ನಮ್ಮ ಕಡೆ ವಿಡಿಯೋ ಬಂದಿದಾಗ ಕರೆದ್ರಪ್ಪ ಇವ್ರನ್ನ. ನಿಮ್ದಿಂದ ಸ್ಟಾರ್ಟ್ ಆದ್ಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ, ನೋಡ್ರಿ ನಮ್ಮ ಕಡೆಯಿಂದ ಬರಾಕತ್ತಾರ, ನೀವು ಅವ್ರನ್ನ ಚಂದ ನೋಡ್ಕೋಬೇಕು, ಏನಾದ್ರು ಹೊಳೆ ಕರೆಕ್ಟಾಗಿ ಇದು ಕಳಿಸ್ಬೇಕು ಅಂತೇಳಿ ನಾನು ಅಂದೆ. ಹೋಗಿ ಬಂದ್ರಿ. 2ನೇ ವಿಡಿಯೋ ಕರೆದಾರಿ, ನಮ್ಗೆ ಹೇಳಿಲ್ರಿ. ಒಟ್ಟು ಮರ್ತು ಬಿಟ್ರಿ, ಹೋಗ್ಬಿಟ್ರಿ. ಬೆಳೆದಿದ್ದ ಹಾದಿ ಮರ್ತು ಬಿಟ್ರಿ. ಒಟ್ಟ ಅಲ್ಲ, ಬೆಳೆದಿಲ್ಲ ಬಿಡ್ರಿ. ಅವ್ರ ಪಾಡಿಗೆ ಅವ್ರ ತಲೆ ಇರ್ಬೋದು ಬೆಳೆದಾನೆ ಅಂತೇಳಿ, ಅವ್ರ ಪಾಡಿಗೆ ಅವ್ರು ಹಂಗ ಹೋಗ್ಬಿಟ್ರಿ ಅವ್ರು. ಈ ಥರ ಇನ್ನೊಬ್ರನ್ನ ಕರೆದಿದ್ವಿ, ಅವರು ಇದೇ ಥರನ ಸೇಮ್. ಯಾರೋ ಈಗ ನಾವು ಕರೆದಿರ್ತೇವೆ ಟೀಮ್ ಮಾಡಿ ಬೆಳೆಯೋಣ ಅಂತೇಳಿ, 1-2 ವಿಡಿಯೋ ಮಾಡಿಬಿಡೋಣ, ಒಬ್ಬ ಬರ್ತಾನೆ. ಈಗ ಅಂದಾಜು ಜನದ ಮೈಂಡ್ಸೆಟ್ ನೋಡ್ರಿ ಸರ್, ನೀವು ರೊಕ್ಕ ಕೊಡ್ತೀನಿ ಅಂದ್ರೆ ಹೋಗ್ಬಿಡ್ತಾರೆ. ಈಗ ಅಂದಾಜು ಹಂಗೆ ರೊಕ್ಕದ ಬಗ್ಗೆನ ಮಾತಾಡ್ಬಿಡ್ರಿ. ಈಗ ಒಬ್ಬ ಆರ್ಟಿಸ್ಟ್, ನೀವು ಈಗ ನಾ ರೊಕ್ಕ ಇಲ್ದ ನನ್ನ ತಲೆಗೇನ್ರಿ, ಟೀಮ್ ಕಷ್ಟ ಬರ್ಲಿ ಸುಖ ಬರ್ಲಿ ಟೀಮ್ ತೊಗೊಂಡು ಅಂತ ಹೇಳಂದ. ಈಗ ನೀವು ರೊಕ್ಕ ಕೊಡೋರು, ನೀವು ನಮ್ಮ ಟೀಮ್ದಾಗ ಒಂದು ಹುಡುಗಿ ಕರಿತೀರಿ, ನೀವು ಹಿಂಗೆ ವಿಡಿಯೋ ಮಾಡ್ಬೇಕ್ರಿ, ನಿಮ್ಗೆ 5,000 ರೂಪಾಯಿ ಕೊಡ್ತೀನಿ, ಅವ್ ಮಾತೇಶ್ ಏನು ಕೊಡೋದಲ್ಲ, ಬರ್ರಿ ನಮ್ಮ ಟೀಮ್ದಾಗ ಅಂತೇಳಿ. ಓಕೆ, ಈ ಕಡೆ ಲೇಡೀಸ್ ಏನ 5,000 ರೂಪಾಯಿ ಸಿಗ್ತಿದ್ವಿ, ಮಾತೇಶ್ ಏನು ಕೊಡತ್ತಿಲ್ಲ, ನಿಮ್ಮ ಚಾನಲ್ ಹೋಗಾರ. ಹೋಗಿ ಭಾಳ ಮಾಡಿ 1 ವಿಡಿಯೋ ಇಲ್ಲ 2 ವಿಡಿಯೋ ಮಾಡ್ಬೋದ್ರಿ ಅವ್ರು. ಯಾಕೆ ಹೇಳಿ, ನಿಮ್ಮ ತಲೆ ಇರ್ತೀರಿ, ರೊಕ್ಕ ಕೊಡ್ತೀವಿ ಅಂದ್ಮೇಲೆ ಈಗನೇ ಯಾಕೆ ಕರ್ಸ್ಬೇಕು? ಹಳವಳಿ ಈಗನೇ ಯಾಕೆ ಕರ್ಸ್ಬೇಕು? ಮತ್ತೆ ಬೇರೆದಂಗೆ ಕರ್ಸೋನು ಅಂತ ಅವಾಗ ಇವ್ರದ್ದೇನ ಕರಿ ಮತ್ತೆ ಹೋಗಾರ್ರಿ. ಅವಾಗ ನಾವು ಕರೀದಿಲ್ಲ ಇವ್ರು, ಮತ್ತೆ ಮೇಲೆ ಹೋಗಾರಿಲ್ರಿ. ಜನ ಮೈಂಡ್ಸೆಟ್ ಹಿಂಗ ತಿಳ್ಕೊಳ್ಳೋದೇ ಇಲ್ರಿ. ಶಾಶ್ವತ ರೊಕ್ಕ ಅಲ್ರಿ.
ಕರೆಕ್ಟ್ ಅದಲ್ರಿ ರೊಕ್ಕ ಕೊಟ್ರೆ ಕರೆಸ್ತಾರ ಅಂದ್ರೆ ಹಾ. ಹೊಳಬಳಿ ಇವ್ರನ್ನ ಯಾಕೆ ಕರೆಸ್ತಾರ ಹೌದ್ರಿ, ಚೇಂಜ್ ಮಾಡ್ತಾರೆ ಹುಡುಗರಿಗೆ ಏನು ಕಮ್ಮಿ ಈಗ ಚೇಂಜ್ ಮಾಡ್ತಾರೆ. ಈಗ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಈಗ ಕಾಮಿಡಿ ಸ್ಕ್ರಿಪ್ಟ್ ರೀ, ಕಾಮಿಡಿ ಸ್ಕ್ರಿಪ್ಟ್ ಅದು ಹೆಂಗೆ ರೆಡಿ ಮಾಡ್ತೀರಿ ಅಷ್ಟು? ಯಾಕಂದ್ರೆ ಅಷ್ಟು ನಗಸ್ಬೇಕು ಅನ್ನೋದೊಂದು ಸ್ಕ್ರಿಪ್ಟ್ ರೆಡಿ ಮಾಡ್ಬೇಕಂದ್ರು ಅದ್ರ ಹಿಂದೆ ಒಂದು ಎಷ್ಟು ಹಿಂಗೆ ನಾವು ಸ್ಕ್ರಿಪ್ಟ್ ರೆಡಿ ಮಾಡ್ರ ಮಂದಿ ನಗ್ತಾರಲ್ಲ ಅಂತ ಅನ್ನೋದು ಒಂದು ಹೆಂಗೆ ತಲೆಯಾಗಿ ಬರ್ತೈತಿ ರೀ ನಿಮ್ಗೆ? ಅದು ಇಲ್ರಿ ಅಣ್ಣ, ಇನ್ನೊಂದು ಮಾತು ಏನಂದ್ರೆ ನೀವು ತಿಳ್ಕೊಂಡಿದ್ದು ತಪ್ಪ್ರಿ ನಮ್ಮ ಬಗ್ಗೆ. ಹೆಂಗಂದ್ರಿ ನಮ್ಮ ಫ್ರೆಂಡಿಗೆ ನನಗೆ ಈಗೂ ಬೈತಿರ್ತಾರೆ ರೀ, ಹೆಂಗೆ ಬೇಕಾದಂಗೆ ಬೈತಿರ್ತಾರೆ. ಏನಂದ್ರೆ ನಾವು ಕಾಮಿಡಿ ಸ್ಕ್ರಿಪ್ಟ ಬರೆಯಂಗಿಲ್ಲ ರೀ, ಸ್ಕ್ರಿಪ್ಟ್ ಒಟ್ಟ ಇಲ್ರಿ, ಬರೆಯಂಗಿಲ್ಲ ರೀ. ಯಾಕಂದ್ರೆ ಬರ್ಯಾಕ ನಾವು ಅಷ್ಟು ಒಂದೇ ಕಡೆ ಇರಂಗಿಲ್ಲ ರೀ. ನಾವು ಎಲ್ಲರೂ ಒಂದೊಂದು ಊರಾಗಿರ್ತಾರೆ. ಯಾಕಂದ್ರೆ ನಂದು ಸಂಡೇಗೆ ಒಂದಿನ ರಜೆ ಇರ್ತೈತೆ ರೀ. ಓಕೆ. ಯಾಕಂದ್ರೆ ಅವ್ರವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿರ್ತಾರೆ. ಸಂಡೇಗೆ ಒಂದಿನ ಎಲ್ಲರೂ ಕೂಡ್ತೇವ್ರಿ. ಕೂಡ್ದಾಗ ಆಗ ಬರೋದು ಆಗ ಇದು ಮಾಡೋಕ್ಕಾಗಲ್ಲ ರೀ ತಲೆಯಾಗ. ಹೆಂಗೆ ಮಾಡಿಬಿಡ್ತೇವಂದ್ರಿ, ಒಂದು ಥಾಟ್ ಇವತ್ತು ನೀರಿನ ಬಟ್ಲೆ ಮಾರೋದು ಮಾರ್ಬೇಕ್ರಿ. ಇಷ್ಟ ತಲೆಯಾಗ ರೀ. ಹೋದ್ವಿ ಹೋದ್ಗಳೇನ ಸ್ಕ್ರಿಪ್ಟ್ ಏನು ಬರಂಗಿಲ್ಲ ರೀ, ನೀರಿನ ಬಟ್ಲೆ ಮಾರೋದು. 4-5 ಮಂದಿ ಇರ್ತಾರೆ ರೀ. ಒಬ್ಬ ಒಂದು ಡೈಲಾಗ್ ಆತನ, ಅಣ್ಣ ನಾನು ನೀರಿನ ಬಟ್ಲೆ ಕೇಳಕ್ಕೆ ಬರ್ತಾನೆ, ಬಸ್ ಸ್ಟ್ಯಾಂಡ್ ನೀರಿನ ಬಟ್ಲೆ ಮಾದಿರ್ತೈತಿ. ಅಣ್ಣ ನಾನು ಬಸ್ ಟೈಮಿಂಗ್ ಕೇಳಕ್ಕೆ ಬರ್ತಾನೆ, ನೀನು ನೀರಿನ ಬಟ್ಲೆ ತೊಗೊಂಡ್ರೆ ಅಷ್ಟ ನಾನು ಬಸ್ಸಿನ ಟೈಮಿಂಗ್ ಹೇಳ್ತಾನೆ ಅನ್ನೋದು. ಒಬ್ಬ ನೀರಿನ ಬಟ್ಲೆ ತೊಗೊಳಕ್ಕೆ ಕುಡಕ್ಕೆ ಬರ್ತಾನಣ್ಣ. ಆಮೇಲೆ ಇವ್ರ ಲವರ್ಸ್ ಬಂದಿರ್ತಾರಣ್ಣ, ಊಟ ಹಾಕಿ ಬಸ್ ಸ್ಟ್ಯಾಂಡಾಗ ಬಂದಿರ್ತಾರ, ಅವರಿಗೆ ನೀನು ಸಹಾಯ ಮಾಡ್ತೀನಿ ನೀರಿನ ಬಟ್ಲೆ ತೋರಿ ಅನ್ನೋದು. ಒಟ್ಟು ಈ ಥರ ಪಾಯಿಂಟ್ಸ್ ಅಲ್ಲಿಂದಲ್ಲೇ ಒಟ್ಟು ಏನು ಫ್ರೆಂಡ್ಸ್ ಅಂತೇಳಿ ಏನು ಸರ್ಕಲ್ ಆತಂದ್ರೆ ಅಲ್ಲಿಂದಲ್ಲೇ ಒಟ್ಟು ಯಾವ ಮೂಮೆಂಟ್ ಇರ್ತೈತೆ ಅದ ಸ್ಕ್ರಿಪ್ಟ್ ಅಂತ ತಿಳ್ಕೊಂಬಿಡೋದು. ಅಲ್ಲೇ ಸ್ಕ್ರಿಪ್ಟ್ ರೆಡಿ ಆಗಿ ಮೇನ್ ನಾವು ಬರ್ಕೊಳ್ಳೋದು ಇಷ್ಟ ಅಣ್ಣ. ಬಸ್ ಸ್ಟ್ಯಾಂಡ ನೀರಿನ ಬಟ್ಲೆ ಮಾರೋದು, ಇವತ್ತು ಹೋಟೆಲಿಗೆ ಉಣ್ಣಾಕ ಹೋಗೋದು, ಇಷ್ಟು ಮಾಡ್ಕೊಂಬಿಟ್ವಿ ಅಂದ್ರೆ ನಮ್ಮ ಫ್ರೆಂಡ್ಸ್ಗಳು ಏನಿರ್ತಾರೆ ಒಂದೊಂದೆಲ್ಲ ಒಂದೊಂದು ಹೇಳೇ ಬಿಡ್ತಾರಣ್ಣ. ಅವರು ಇನ್ನೂ ಮಿಕ್ಕಿ ಹೋಗಿರ್ತಾವು, ಹಂಗೆ ಹೇಳಿರ್ತಾರಣ್ಣ. ಈಗ ಪ್ರಮುಖವಾಗಿ ನಿಮಗೆ ಇನ್ಸ್ಪಿರೇಷನ್ ಅಂತೇಳಿ ಯಾರನ್ನ ತಗೋತೀರಿ? ಕಾಮಿಡಿ ಅಂತ ಬಂದ ತಕ್ಷಣ ನಿಮ್ಗೆ ಸಾಕಷ್ಟು ಇನ್ಸ್ಪಿರೇಷನ್ ಅನ್ನೋದು ಇರ್ತೈತ್ರಿ. ಯಾವ ಥರ ಯಾರನ್ನ ನೀವು ಪ್ರಮುಖವಾಗಿ ಇನ್ಸ್ಪಿರೇಷನ್ ಅಂತ ಮಾಡ್ಕೊಂಡಿದ್ರಿ? ನಮಗೆ ಸಾಧಕ್ ಹೋಗಿಲ್ಲ ಅಂದ್ರೆ ಭಾಳ ಇಷ್ಟ, ಭಾಳ ಇಷ್ಟ ಅಣ್ಣ. ಯಾವ ಥರ? ಯಾಕಂದ್ರೆ ಅವ್ರು ಅವ್ರಂದು ಕೂಡಲೇ ಒಂದು ಸ್ವಲ್ಪ ಎಲ್ಲರಿಗೂ ಹೆಸರು ಅಂದ್ರೆ ನಮ್ಗೆ ಭಾಳ ಅಂದ್ರೆ ಭಾಳ ಖುಷಿ ಅವರು. ಅದು ಯುವ ಧೂಪ ಆಗಿರ್ಬೋದು, ಇವೆಲ್ಲ ಹೆಂಗ ಅವ್ರ ತಲೆಯಾಗ ಹೊಳಿತಾವ. ಅವರು ದೊಡ್ಡನಾರಾಗಿರ್ಬೋದು, ಅಲ್ಲಿ ಯಾರ ಹೆಂಡತಿ ಪವಿತ್ರ ಇರ್ತಾಳ ಅವ್ರ ಅಷ್ಟ ಅವ್ರಿಗೆಲ್ಲ ಹೆಂಗ ನಾವು ಕರೆಕ್ಟ್ ಅನ್ನ ನಮ್ಗೆ ಅವು ಖತರ್ನಾಕ್ ಅವ್ರ ಇನ್ಫ್ಲೂಯೆನ್ಸ್ ತಗೋಬೇಕಣ್ಣ ನಾವು. ಅವ್ರು ನೋಡಿ ಕಲಿಯೋದಕ್ಕಿಂತಣ್ಣ ಮತ್ತೆ ಆಮೇಲೆ ನಿಜದಿಂದಾಗ ಘಟನೆ ಆಗ್ತಿರ್ತಾವಣ್ಣ. ಈಗ ಜಸ್ಟ್ ನೀವು ಬಾಲ್ಯದ ಬಗ್ಗೆ ಅಂದ್ರೆ ಅಲ್ಲ, ಇಲ್ಲಿ ಕೊಂತಾನಲ್ಲಿ ನೀವು ಎಮ್ಮಿ ಬಾಲ್ಯನೋ ಆಕಳದ ಬಾಲ್ಯನೋ ಅಂತ ಇಂಥವಣ ಇಂಥವ ಕಾಮಿಡಿ ನಾವೇನು ತಿಳ್ಕೊಂಡ್ಬಿಡ್ತೀವಿ, ನಾವೇ ಕಾಮಿಡಿ ಅಂತ ತಿಳ್ಕೊಂಡಿರ್ತೀವಿ. ನಮ್ಗಿಂತ ನಾವೇ ಕಾಮಿಡಿ ಮಾಡಿ ಆದ ಸ್ಕ್ರೀನ್ ಮುಂದೆ ಬರಲ್ಲ ಅಣ್ಣ ಅವರು. ಅದೊಂದು ಅವರಿಗೆ ಹಿಂದೆ ಮುಂದೆ ಆಗ್ತೈತಿ, ಸ್ಕ್ರೀನ್ ಮುಂದೆ ಬರಂಗಿಲ್ಲ. ಆದ್ರೆ ಹಿಂದೆ ಹೆವಿ ಕಾಮಿಡಿಯನ್ನ ಮಾಡ್ತಿರ್ತಾರಣ್ಣ. ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ. ಕಾಮಿಡಿ ಅಂದ ಕೂಡಲೇ ರೀ ಈಗ ಮಿಮಿಕ್ರಿ ಏನಾರೇ ಇಂಥದ್ದು ಏನಾರೇ ಮಾಡ್ತೀರೇನ್ರಿ? ಹಾಂ ಅಣ್ಣ, ನಾವು ಸ್ಟೇಜ್ ಕಾರ್ಯಕ್ರಮನೂ ಮಾಡ್ತೀನಿ ಅಣ್ಣ. ನಾನು ಸ್ಟೇಜ್ ಕಾರ್ಯಕ್ರಮ ರೀ? ಹಾಂ ಅಣ್ಣ, ಸ್ಟೇಜ್ ಕಾರ್ಯಕ್ರಮದಾಗ ಏನೈತಣ್ಣ, ನಗುದು ಡಿಫ್ರೆಂಟ್ ಸ್ಟೈಲಾಗ ನಗುದ, ಆಮೇಲೆ ನಡೆಯೋದಾಗಿರ್ಬೋದಣ್ಣ, ಈ ಥರ ಎಲ್ಲ ಮಾಡಿದ್ರಿ ಅಣ್ಣ. ಭಾಳಷ್ಟು ಆ ಥರ ಸ್ಟೇಜ್ ಸ್ಟೇಜ್ ಕಾರ್ಯಕ್ರಮ ಮಾಡಿದ್ವಿ. ಆದ್ರೆ ಈಗ ಸ್ಟೇಜ್ ಕಾರ್ಯಕ್ರಮ ಸ್ವಲ್ಪ ನಾನು ಹಿಂಜರತೇನೆ ಹೋಗೋದು. ಯಾಕಂದ್ರೆ ನಾವು ನೈಟ್ ಮುಗಿತಾವ, ನಾವು 2 ಗಂಟೆ 1 ಗಂಟೆಗೆ ಮುಗಿತೈತಿ. ನಾನು ಅಲ್ಲಿಂದ ಹೋಗಿ ಮತ್ತೆ ಡ್ಯೂಟಿಗೆ ಹೋಗ್ಬೇಕಲ್ಲ ನಾನು. ನಮ್ಮ ಮಮ್ಮಿಯವ್ರ ತಲೆಗೆ ಏನೈತನ, ನೀವು ವಿಡಿಯೋ ಮಾಡಕ್ಕೆ ಹೋಗ್ಬೇಡ ಅಂತ ಐತನ. ವಿಡಿಯೋ ಮಾಡಕ್ಕೆ ಹೋಗ್ಬೇಡ, ನೀನು ಸುಮ್ಮನೆ ನೌಕರಿ ಮಾಡ ಅಂತೇಳಿ ಅವ್ರ ತಲೆಗೆ. ಅಣ್ಣ ಇವ್ ನೌಕರಿ ಮಾಡ್ಕೊಂತ ಇದು ವಿಡಿಯೋ ಮಾಡ್ಕೊಂತ ನೌಕರಿ ಬಿಟ್ಬಿಡ್ತಾನ ಅಂತೇಳಿ ಅವ್ರ ತಲೆಯಾಗ. ಅಂದ್ರೆ ಇದು ಜಾಸ್ತಿ ಆದ್ರೆ ನೌಕರಿ ಕಡೆ ಸ್ವಲ್ಪ ಲಕ್ಷ ಕಮ್ಮಿ ಆಗ್ತೈತಿ. ಹಿಂಗಾಗಿ ಮ್ಯಾನೇಜ್ ಮಾಡೋದಾಗೈತನ. ಈಗ ಜಾಬ್ ಒಂದಾಗಿ, ಈಗ ಜಾಬ್ ಅಂದ್ರೆ ಈಗ ಎಲ್ಲರೂ ಎಷ್ಟು ಹಗಲು ರಾತ್ರಿ ಕಷ್ಟಪಡಾತ್ಬಿಟ್ರಿ. ಈಗ ಓದ್ಬೇಕು, ಗೌರ್ಮೆಂಟ್ ಜಾಬ್ ಅಂದ್ರೆ ಈಗಿನ ಕಾಲದಾಗ ಒಂದು ಇದನ್ನ ಅದು ಬೇರೆ ಲೆವೆಲ್ ಐತ್ರಿ ಅದು. ಅದಕ್ಕೆ ಹಿಂಗಣ. ಆಮೇಲೆ ಇನ್ನೊಂದನ, ನಾವು ವಿಡಿಯೋ ಮಾಡ್ಬೇಕಾರ ನಮಗೇನಾರ ಕಾಮಿಡಿ ಬಂದ್ರಣ ಒಂದು ವಿಡಿಯೋ ಮಾಡತ್ತಿದ್ದೋಣ ನಾವು. ಒಂದು ಗಿಡ್ ಹುಡುಗ ಅರುಣ್ ಅಂತ ಅದಣ್ಣ, ನಮ್ಮ ಟೀಮ್ದವ. ಇನ್ನೊಂದು ಸವಿತಾ ಅಂತ ಅಕ್ಕ, ಆಕಿ ನೋಡಿರ್ಬೇಕು ನೀವು, ಅವರು ಶಾರ್ಟ್ ಅದಾರ. ಅವ್ರದಿಬ್ಬರದು ಕನ್ಯಾ ನೋಡೋ ಸೀನ್ ಇಟ್ಕೊಂಡಿದ್ದೆ ನಾವು. ಕನ್ಯಾ ನೋಡು ಇವಂಗ ಆಕಿನ ಕನ್ಯಾ ನೋಡೋ ಸೀನ್ ಇಟ್ಕೊಂಡಿವಿ. ಅವತ್ತು ಅದು ಸೀನ್ದ ಮಾತಾಡ್ಬೇಕಾರ ನಮ್ಗೆ ನಗು ಬಂದ್ಬಿಡ್ತಾನ. ಅದು ಯಾವ ವಿಷಯ ನಗು ಬಂತ ಏನು ಬಂತು ಅಣ್ಣ, ನಮ್ಗೆ ಅವತ್ತು ಶೂಟಿಂಗ್ ಮಾಡಕ್ ಆಗವಲ್ದಣ್ಣ. ಕರೆಯಲ್ಲಣ್ಣ, ನಮ್ಗೆ ನಗು ಬರೋದಕ್ಕ ಅದನ್ನ ಶೂಟಿಂಗ್ ಮಾಡಕ್ ಆಗವಲ್ದು ನಮಗ. ನಕ್ ಒಂದು ಡೈಲಾಗ್ ಹೇಳ್ತದ ನಮ್ಗೆ ನಗು ಬಂದ್ಬಿಡೋದ. ಅದ ಅವತ್ತೇನ್ ಮಾಡಿದ, ನಾವು ಶೂಟಿಂಗೇ ಕ್ಯಾನ್ಸಲ್ ಮಾಡ್ಬಿಟ್ಟು, ಅದನ್ನ ಪೂರ ಕ್ಯಾನ್ಸಲ್ ಮಾಡ್ಬಿಟ್ಟು. ಇನ್ನೊಬ್ರು ನಗ್ಸಾಕ ಹೋಗಿ ನೀವು ನಮಗ್ ನಗು ಬಂದು ತಡ್ಕೊಳಕ್ ಆಗ್ಲಾರ್ದ. ಇನ್ನೊಂದ ನಾವು ಒಂದು ಘಟನೆ ನಡೀತಾನ. ರಾತ್ರಿ ಶೂಟಿಂಗ್ ಮಾಡಾಕತ್ತಿದ್ದೋಣ ನಾವು, ಕಳ್ರದ ಅಂತೇಳಿ ಮಾಡತ್ತೇವಣ. ನಾವು ಹೆದ್ರಿ ಬಿಟ್ಟು ಹೆಂಗ ಶೂಟಿಂಗ್ ಮಾಡ್ಕೊಂಡ್ 2 ಗಂಟೆ ಆಗ್ಬಿಟ್ಟೈತೆ ರಾತ್ರಿ. ಮಾಡ್ಬೇಕಾದ್ರ ನಮ್ಮ ಐಫೋನ್ದಾಗ ವಿಡಿಯೋ ಮಾಡ್ತೇವೆ ನಾವು.
ಮಾಡ್ಬೇಕು 2 ಗಂಟೆಗೆ ಮಾಡ್ಬೇಕಾದ್ರೆ ಫೋನ್ ಬ್ಲರ್ ಆಗ್ಬಿಡತ್ತೈತಿ. ಅದು ಸ್ಟೋರೇಜ್ ತುಂಬಿದಕ್ಕೂ ಏನೋ ಗೊತ್ತಿಲ್ಲ ನಾ ಹೆದರಿ ಬಿಟ್ಟವಿ. 2 ಗಂಟೆ ಆಗೈತಲ್ಲ ಏನ ಆಗಿರ್ಬೇಕು ಯಪ್ಪ ಇಲ್ಲ ಅಂತೇಳಿ ನಾವು ಸ್ಟೋರೇಜ್ ಇದನ್ನ ಡಿಲೀಟ್ ಮಾಡಿ ನೋಡ್ತೇವಿ, ರಿಸ್ಟಾರ್ಟ್ ಮಾಡ್ತೇವೆ, ಮತ್ತು ಬ್ಲರ್ ಔಟ್ ಆಗತ್ಬಿಟ್ಟೈತಿ. 2 ಗಂಟೆ ಒಂದ್ ಆಗೈತಿ. ಅವತ್ತು ತಂಡ ಬಾಳ್ ಹೊಡೆದಿ ಬಿಡೋಣ ನಾವು. ಬಾಳ ಕೆಟ್ಟಾಗೈತನ. ಹಿಂದ ಕಾಮಿಡಿ ಇನ್ನೊಂದನ ನೀರು ಇನ್ನೊಂದು ಹೇಳ್ಬೇಕಂದ್ರ ಈಗ ನೀವು ಒಂದು ಎಲ್ಲಾ ಫ್ರೆಂಡ್ಸ್ ಸೇರಿ ಒಂದು ವಿಡಿಯೋ ಮಾಡ್ತಿರ್ತೀರಿ. ಬಟ್ ಅದ್ರ ಹಿಂದ ಒಂದು ಈಗ ಯಾಕಂದ್ರ ಯಾವ್ದೋ ಒಂದು ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಗೂ ಬಹಳಷ್ಟು ಕಾಮಿಡಿ ಅನಿಸ್ತಿರ್ತೈತಿ. ಅನ್ನಿಸ್ಬೇಕಾದ್ರ ಅದು ಹೆಂಗ್ ಏನ್ ಕಂಟ್ರೋಲ್ ಮಾಡ್ತೀರಿ ಅದ ಅಂತ್ರಿ? ಅದಾಣ ಈಗ ನಾವು ಅದು ಆಯ್ತ್ರಿ. ಮತ್ ಇನ್ನೊಂದ್ ಹೇಳ್ಬೇಕಂದ್ರೆ ಈಗ ನೀವು ಸ್ಟೇಜ್ ಕಾರ್ಯಕ್ರಮ ಕೊಡಕ್ ಹೋಗಿರ್ತೀರಿ, ಆ ಟೈಮ್ದಾಗ ಹೆಂಗ್ ಕಂಟ್ರೋಲ್ ಮಾಡ್ತೀರಿ ಅಂತ ಹೇಳಿ ನಮ್ಗೆ ವಿಚಿತ್ರ ಆಗ್ಬಿಡ್ತೈತ್ರಿ. ಹೌದ್ರಿ ಅಣ್ಣ, ನಂಗ ಬಾಳ ಮಂದಿ ಕೇಳ್ತಾರ ಇದನ್ನ, ನೀವು ನಗಸ್ತೀರಿ ಆದ್ರೆ ನೀವು ನಗದಲ್ಲ ಅದ ಹೆಂಗ್ರಿ ಅಂತ ಕೇಳ್ತಾರ. ಅದ ನನ್ಗ ಹೇಳ್ಬೇಕನ್ನ ಹೆಂಗ್ ಹೇಳ್ಬೇಕನ್ನ ನಂಗ ಗೊತ್ತಿಲ್ಲ. ಒಂದೊಂದ್ ಪಂಚ ಕಡೆ ಅಣ್ಣ ಸುಮ್ ನಿಂತ್ರೂ ಅವು ನಗು ಬರ್ತಿರ್ತೈತಿ ಹಿಂಗಾಗಿ. ಆಮೇಲೆ ಇನ್ನೊಂದೇನಣ್ಣ, ಇನ್ನೊಂದು ಇದು ನೀರಿನ ಮಟ್ಲೆ ಒಂದು ವಿಡಿಯೋ ಮಾಡಕ್ ಹೋಗಿದ್ದೇವೆ ನಾನು. ಕಾನ್ಸೆಪ್ಟ್ ಒಂದು ನೀರಿನ ಮಟ್ಲೆ ಮರದ ಅಂತೇಳಿ ವಾಟರ್ ಅನ್ನೋದು. ಕ್ಯಾಮ್ರಾಮನ್ ನಿಂತಿದ್ದ ಒಬ್ಬರು ಹಂಗ ವ್ಯಕ್ತಿಗಳು ಅವರು ಗಂಡ ಎಂತಿ ಬೈಕ್ ಬುಲೆಟ್ ನ ಹೊಂಟಾರ, ಕ್ಯಾಮ್ರಾ ಹಿಡ್ಕೊಂಡು ಗೊತ್ತಿಲ್ಲ ಅವ್ರಿಗೆ. ನಾವು ವಾಟರ್ ಅಂದಿದ್ದು ತರ್ಬಿಸ್ಬಿಟ್ರ ಅವ್ರು. ತರಿಸಿ ಬಂದು ನೀರಿನ ಬಟ್ಲೆ ತಗೊಂಡ್ ಹೋಗ್ಯಾರ. ಬರೀ ಇಂಥವ್ ಹಾಕೋಣ ಹೆಂಗಂದ್ರೆ ನೀರಿನ ಬಟ್ಲೆ 20 ರೂಪಾಯಿ ತಗೋರಿ. ಮೊನ್ನೆ ಒಮ್ಮೆ ಚಪ್ಪಲ್ ಮಾರಾಕತ್ತಿದ್ವಿ ವಿಡಿಯೋ ಶೂಟಿಂಗ್ದಾಗ, ಅಲ್ಲಿ ಬಂದ್ ಹೆಂಗ್ ಚಪ್ಪಲ್ ಕೇಳೋದಣ್ಣ ನಮಗೂ ಖುಷಿ ಅನ್ಸ್ತೈತಿ. ಯಾಕಂದ್ರೆ ಅವ್ರಿಗೆ ನ್ಯಾಚುರಲ್ ಅನ್ಸ್ತಿರ್ತಲ್ಲ, ನಮಗ ಅಂತ ಘಟನೆ ಬಾಳ ಆಗ್ಯಾವನ. ಸಪ್ಲೈ ಮಾಡ್ಬೇಕಾರ ಬೇರೆದವ್ರು ನಮ್ ಶೂಟಿಂಗ್ದಾರ್ ಬಿಟ್ಟು ಬೇರೆದವ್ರು ಕರಿಯೋದು ನಮ್ಮನ್ನ, ಅಂತ ಘಟನೆ ನಮ್ಗ. ಶೂಟಿಂಗ್ ಅಲ್ಲಿ ಬಿಟ್ಟು ಕ್ಯಾಶ್ ಬೇರೆದ ಊಟ ಮಾಡ್ತಿರ್ತಾನವ, ಏತಮ್ಮ ಬಾ ಇಲ್ಲಿ ಏನೈತೆ ಅಂತ ಕೇಳೋದು. ನಾವು ಹಂಗ ಹೇಳ್ತಿರ್ತೀವಿ, ರಿಯಾಲಿಟಿ ಅನಿಸ್ತಿರ್ತೈತಿ. ಈ ತರ ನಮ್ಗೆ ಅನುಭವ. ನಮ್ಗೆ ಶೂಟಿಂಗ್ ಏನಣ್ಣ, ನಾವು ವಿಡಿಯೋ ಮಾಡ್ಬೇಕು, ನಮ್ಗೆ ಕಷ್ಟ ಅನ್ಸ್ತತಿ, ಅದನ್ನ ಎಡಿಟ್ ಮಾಡಿ ಜನಕ್ಕೆ ಹಾಕ್ಬೇಕು, ನಮ್ ತಲೆಗೆಲ್ಲಣ ಎಂಜಾಯ್ ಮಾಡ್ದಂಗ ನಾವು ಶೂಟಿಂಗ್ ಮಾಡ್ತೀವಿ. ಎಂಜಾಯ್ ಮಾಡ್ಕೊಂತ ಬಾಳ ನಮ್ಗೆ ಖುಷಿ ಅನ್ಸ್ತದೆ. ಕಾಮಿಡಿ ಮಾಡ್ತಿರ್ತೇವಣ್ಣ. ಈಗ ಹೆಂಗಂತಂದ್ರೆ ಇತ್ತೀಚಿನ ದಿನಗಳದಾಗ ನೀವು ಸ್ವಲ್ಪ ಮೂವಿ ಬಗ್ಗೆನೂ ಸ್ವಲ್ಪ ಇದನ್ನ ಮಾಡತ್ತೀರಿ, ಕಾನ್ಸಂಟ್ರೇಟ್ ಮಾಡತ್ತೀರಿ ಅಂತ ಹೇಳಿ ತಿಳ್ಕೊಂಡಿ. ಮತ್ತು ಹೆಂಗೆ ಅನಿಸ್ತೈತ್ರಿ ಮೂವಿ ಒಂದು ಶೂಟಿಂಗ್ ಆಯ್ತು ಇದನ್ನಾಯ್ತು, ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀರಿ ಅದನ್ನ? ಈಗ ಮೇನ್ ಅಣ್ಣ ಮೂವಿ ಬಗ್ಗೆ ನಮಗೆ ಹೆಂಗೆ ಅವಕಾಶ ಸಿಗ್ತಾವ ಅಂತೇಳಿ. ಈಗ ನೋಡೋಣ, ಯಾರು ಮಕ್ಳಿಗೆ ಕರೆದ ಅವಕಾಶ ಕೊಡಲ್ಲ. ಹೌದ್ರಿ. ಒಂದು ಆಡಿಷನ್ ತಗೊಂತಾರೆ, ಇಲ್ಲ ಬ್ಯಾಕ್ಗ್ರೌಂಡ್ ನೋಡ್ತಾರ. ಹೌದಾ, ಸುಮ್ಮನೆ ನಾ ಆ್ಯಕ್ಟಿಂಗ್ ಬರೋದು ಅಂತೇಳಿ ಕರ್ಕೊಳ್ಳೋದಲ್ಲ. ಮುಖ್ಯವಾಗಿ ನಮ್ಗೆ ಎಷ್ಟು ಬರ್ತೈತನ ನಾವು ಮೊದಲು ನಮ್ಮ ಸಣ್ಣ ಪ್ಲಾಟ್ಫಾರ್ಮ್ನ ತೋರಿಸ್ಕೊಳ್ಬೇಕು. ಯಾವುದು ಸಣ್ಣ ಹೊಲ್ಬಿಡ ಎಲ್ಲ ದೊಡ್ಡವನ ಅದ್ರೊಳಗೆ ತೋರಿಸ್ಕೋಬೇಕಣ್ಣ. ತೋರ್ಸ್ಕೊಳಕ್ ಗುರಿ ತಿಳ್ತಾರೆ ಜನ. ಈಗ ಹಂಗ ಹೋಗಿ ಹೇಳಿದ್ರೆ ಯಾರು ಕೇಳಲ್ಲ, ನಂಬದಲ್ಲ. ಹಿಂಗಾಗಿ ನಮ್ಗೆ ಆಡಿಷನ್, ನನ್ನ ಮೂವಿ ಆಡಿಷನ್ ಬಂದಾವಣ. ಈಗ ನೋಡ್ರಿ ಯೂಟ್ಯೂಬ್ದು ಆತ್ರಿ ನ್ಯಾಚುರಲ್ ಅಂದ್ರಿ. ನ್ಯಾಚುರಲ್ ಈಗ ನಾವು ಮಾಡ್ತೇವೆ, ಎಲ್ಲರೂ ಶೇರ್ ನ್ಯಾಚುರಲ್ ಮಾಡ್ತೇವೆ ಅಂತಂದ್ರಿ. ಬಟ್ ಇದ ಮೂವಿ ಅಂದ್ ಕೂಡಲೇ ಸ್ಕ್ರಿಪ್ಟೆಡ್ ಸ್ಕ್ರಿಪ್ಟ್ ಬರ್ತೈತ್ರಿ. ಹೆಂಗಿತ್ರಿ ಮೊದಲ ದಿನದ ನಿಮ್ದು ಅನುಭವ ಹೆಂಗೆ? ನಮ್ಮ ಮೊದಲೇದಾಗ ನಾನು ಒಂದು ಹುಲಿ ಬೀರದ ಮೂವಿ ಅಂತ ಮಾಡಿದ್ವಣ್ಣ. ಹುಲಿ ಬೀರ ಅದ್ರೊಳಗೆ ನಾವು ಆಡಿಷನ್ ಕೊಟ್ವಿ ಅಣ್ಣ. ಆಡಿಷನ್ ಕೊಟ್ಟು ಸೆಲೆಕ್ಟ್ ಆದ್ವಿ. ಅದ್ರೊಳಗೆ ಅದು ದೊಡ್ಡ ಬಜೆಟ್ ಏನೋ ಅಂದ್ರೆ 1-2 ಕೋಟಿ ರೂಪಾಯಿ ಸನಿಕ್ ಬಜೆಟ್ ಅನ್ನೋದು. ಆದ್ರೆ ಇನ್ನೊಂದು ಏನು ಹೆಮ್ಮೆ ಅಂದ್ರೆ ನಾವು ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ಬರೋ ಹೆಮ್ಮೆ, ಖುಷಿ ನಮಗೆ. ಯಾಕಂದ್ರೆ ಅಲ್ಲೊಂದು ನಮ್ಗೆ ಹೋಪ್ ಬಂತಾನ. ಆಡಿಷನ್ ಕೊಟ್ಟು ಈ ಸಿನಿಮಾಗೆ ಸೆಲೆಕ್ಟ್ ಆಗಿ ಅಂದ್ರೆ ನಮ್ಮ ಕಡೆ ಟ್ಯಾಲೆಂಟ್ ಐತಿ, ನಮ್ಮ ಕಡೆ ನಮ್ಗೆ ಹೋಪ್ ಬಂದ್ಬಿಡ್ತಾನ. ನಾವು ಮಾಡ್ಬೋದು, ಯಾವುದೇ ಆಡಿಷನ್ ಆದ್ರೂ ಕೊಡ್ಬೋದು, ಯಾವುದೇ ಸಿನಿಮಾಕಾದ್ರೂ ನಾವು ಅದೇವೆ ಅಂತೇಳಿ ಕೊಟ್ವಣ್ಣ. ಅದೊಂದು ನಮ್ಗೊಂದು ಜೀವನದಾಗ ದೊಡ್ಡ ಅನುಭವ ಅನ್ನೋದು. ಸಿನಿಮಾ ಅಂದ್ರೆ ಹೆಂಗಿರ್ತೈತಿ, ಆರ್ಟಿಸ್ಟ್ ಅಂದ್ರೆ ಹೆಂಗಿರ್ಬೇಕು, ಡೈರೆಕ್ಟರ್ ಯಾರು, ಡೈರೆಕ್ಟರ್ ಯಾರು, ಇವ್ ನಮ್ಗೆ ತಲೆಗೆಲ್ಲ ನಾವು ಸುಮ್ಮನೆ ಹಂಗೆ ಕ್ಯಾಮ್ರಾ ಹಿಡಿದ ನಾವು ನಮ್ಮ ಯೂಟ್ಯೂಬ್ ಹೆಂಗ್ ಮಾಡಿದ್ರೆ ಹಂಗೆ ಮಾಡಿ. ಅಲ್ಲಿ ಒಂದು ಲೈನ್ ಅದಾವ ನಾವಲ್ಲಿ, ಆರ್ಟಿಸ್ಟ್ ಕೆಲಸ ಇದೆ, ಡೈರೆಕ್ಟರ್ ಕೆಲಸ ಇದೆ, ಆಮೇಲೆ ಜೂನಿಯರ್ ಅಸಿಸ್ಟೆಂಟ್ ಇರ್ತಾರೆ, ಜೂನಿಯರ್ ಎಡಿಸ್ ಅಂತ ಇರ್ತಾರಣ್ಣ, ಅವರು ಇದು ಹೆಲ್ಪ್ ಮಾಡಿ ನಮ್ಮ ಸ್ಕ್ರಿಪ್ಟ್ ತಂದು ಕೊಡೋರು. ಆಮೇಲೆ ಡೈರೆಕ್ಟರ್ ಕೆಲಸ, ಪ್ರೊಡ್ಯೂಸರ್ ಹೆಂಗಿರ್ತಾರ, ನಮ್ಗೆಲ್ಲದ್ರ ಮಾಹಿತಿನೂ ನಮ್ಗೆ ಒಂದು ಸಿನಿಮಾದ ಸಿಕ್ಕೈತೆ ಅಂದ್ರೆ ಅದು ನಮ್ಮ ಸಿನಿಮಾ ಹುಲಿ ಬೀರದಾಗಣ. ಹಾ ಅಣ್ಣ, ಅನುಭವ ಸಿಕ್ಕಿದ ಮೇನ್ ಅಲ್ಲಿ ಅಣ್ಣ. ಅದನ್ನ ಇಟ್ಕೊಂಡು ನಾವು ಈಗ ಒಂದು 5-6 ಸಿನಿಮಾನ ಮಾಡಿದೀವಣ್ಣ. ಇತ್ತೀಚೆಗೆ ಯಾವ್ದ್ರಿ ಮಾಡಿದ್ದಂದ್ರೆ ನಿಮ್ದು ಮೂವಿದ? ಈಗ ಲಾಸ್ಟ್ ಆಗಿ ಮಾಡಿದ್ದಣ್ಣ, ಒಂದು ಲಾಸ್ಟ್ ಮಾಡಿದ್ದಂದ್ರೆ ನಮ್ದು ಇದನ್ನ ಯಾವ್ದು ಅಲ್ಟ್ರಾ ಲೆಜೆಂಡ್ ಅಂತೇಳಿ. ಅಲ್ಟ್ರಾ ಲೆಜೆಂಡ್ ಅಣ್ಣ. ಒಟ್ಟು ಒಂದು ಟೋಟಲ್ ಒಂದು 6 ಸಿನಿಮಾ ಅದನ್ನ ಹೆಸರು ಹೇಳ್ಬಿಲ್ಲ ನಾವು. ಒಂದು ಹುಲಿ ಬೀರಣ್ಣ, ಇನ್ನೊಂದು ಕಲ್ಯಾಣ ಕರ್ನಾಟಕ ಅಂತೇಳಿ ಕೊಪ್ಪಳದಾಗ ಸಿದ್ದಣ್ಣ ಅಂತೇಳಿ ಮಾಡತ್ತಾರ, ಅದೊಂದನ. ಆಮೇಲೆ ಇದೊಂದು ಗಡಬಡ ಗ್ಯಾಂಗ್ ಅಂತ ಮಾಡಿವ. ಆಮೇಲೆ ಬ್ಯಾಡ್ ಲಕ್ ಭಾಷೆ ಒಂದು ಅರ್ಧ ಆಗೈತನ, ಇನ್ನೊಂದು ಅರ್ಧ ಐತಿ. ಮತ್ತೆ ಇನ್ನೊಂದು ಮಾಡಿದನ ಅಲ್ಟ್ರಾ ಲೆಜೆಂಡ್ ಅಂತೇಳಿ ಅದನ್ನ. ಮತ್ತು ಮಲ್ಲು ಜಮಖಂಡಿ ಶಿವಪುತ್ರ ಕೂಡ ಒಂದು ಸೀನ್ ಅದೇನೆ, 143 ಒಳಗ ಒಂದು ಸಿನಿಮಾ ಮಾಡತ್ತಾರ, ಅದ್ರೊಳಗೆ ಒಂದು ಸೀನ್ ಅದೇನ. ಏನ್ ನಿಮ್ದು ಸಿನಿಮಾ ಜರ್ನಿ ಅಂತ ಅಂದ್ಕೊಡ್ಲಿ ಒಟ್ಟ ಈಗೇನೋ ಒಂದು ಆಸಕ್ತಿ ತೋರಿಸಿದ್ರಲ್ಲ, ಮುಂದಿನ ಯೋಜನೆಗಳು ಹೆಂಗೆ ಇಟ್ಕೊಂಡಿರಿ ಅದ್ರ ಬಗ್ಗೆ?
ಯಾವ ಥರ ಒಂದು ಪ್ಲ್ಯಾನ್ ಮಾಡ್ಕೊಂಡಿರಿದ್ರಿ ಅಲ್ಲ? ಮುಂದೆ ಪ್ಲ್ಯಾನ್ ಹೆಂಗಂದ್ರಣ, ಅಂದ್ರೆ ಏನು ಮಾಡ್ಬೇಕು ಅನ್ನೋದು ನೀವು ಒಂದು ಗುರಿ ಇಟ್ಕೊಂಡಿದ್ರಿ. ಇದೆಲ್ಲ ಆಯ್ತು ರೀ, ಕಾಮಿಡಿ ಆಯ್ತಾ, ಇನ್ನು ಯೂಟ್ಯೂಬ್ ಜರ್ನಿ ಆಯ್ತಾ, ಇನ್ನು ಸಿನಿಮಾ ಒಂದು ಜರ್ನಿಗೆ ತೊಗೊಂಡು ಬಂದಿರಿ, ಹೆಂಗೆ ಇನ್ನೇನು ಮಾಡ್ಬೇಕು ಅನ್ನೋದು ನಿಮಗೆ ಒಂದು ಗುರಿ ಇಟ್ಕೊಂಡಿದ್ರಿ ಯಾವ ಥರ? ಅದಣ್ಣ ಹೇಳ್ತೀನಿ ಕಣ, ನಾವು ನೀ ಕೇಳಾಕತ್ತಿಲ್ಲ ಇವೆಲ್ಲ ಅನ್ಕೊಂಡಿದ್ರ ಇದು ಮಾಡಿದ್ರ ಅಂತೇಳಿ ಏನು ತಲೆ ಆಗಿಲ್ಲಣ್ಣ. ಒಟ್ಟು ವಿಡಿಯೋ ಮಾಡ್ಬೇಕು ಹಾಕ್ಬೇಕು. ನಾವು ಯೂಟ್ಯೂಬ್ನಾಗ ಬರ್ತೇವಿ, ಇನ್ಸ್ಟಾಗ್ರಾಮ್ ಬರ್ತೇವೆ. ಏನು ಈಗ ನಂದೇನ ನೀ ಹೇಳಿದ ಪ್ರಕಾರಣ ಏನೋ ಒಂದು ದೊಡ್ಡ ಪ್ಲಾನ್ ಹಾಕೊಂಡಿರ್ಬೇಕು, ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ಯಾರ ಇವರು. ಈ ರೀತಿ ಹೇಳಿದ ನಾನು. ಆದ್ರೆ ನಮ್ಮ ತಲೆಯಾಗ ಇಲ್ಲಣ್ಣ, ಸುಮ್ ವಿಡಿಯೋ ಮಾಡ್ಬೇಕಾ ಮಾಡಿದ್ವಿ, ಅದ ಯೂಟ್ಯೂಬ್ ಕರ್ಕೊಂಬಂತು. ಯೂಟ್ಯೂಬ್ ಮಾಡ್ಬೇಕಾ, ಇಷ್ಟ ವಿಡಿಯೋ ಮಾಡ್ದ, ನಮ್ ಎಕ್ಸ್ಪೆಕ್ಟೇಷನ್ ಇಲ್ಲ. ನಾವು ಸಿನಿಮಾಕ್ ಹೋಕ್ಕೇವಿ ಆದಿದಂತ ತಲೆಯಾಗಲ್ಲ. ಹಂಗಿದ್ರೆ ಏನ್ ಬರ್ತಿದ್ವಲ್ಲ ಗೊತ್ತಿಲ್ಲ. ಒಟ್ಟು ನಮಗೆ ಒಟ್ಟು ವಿಡಿಯೋ ಮಾಡ್ಬೇಕಾ ಹಾಕ್ಬೇಕು ಅಷ್ಟ. ಯೂಟ್ಯೂಬಿಗೆ ಬಂದ್ವಿ, ಯೂಟ್ಯೂಬ್ ಮಾಡತ್ತೀವಿ ಅಷ್ಟ ತಲೆಯಾಗಿತ್ತು. ಒಟ್ಟು ಮಾಡ್ಕೊಂಡು ಆಮೇಲೆ ಸಿನಿಮಾ ಆಪರ್ಚುನಿಟಿ ಬಂತು, ಹೋಗಿ ಆಡಿಷನ್ ಕೊಟ್ವಿ, ಸಿನಿಮಾ ಮಾಡಿದ್ವಿ. ಈಗ ಮುಂದೂ ತಲೆಯಾಗ ಏನಿಲ್ಲ, ಯಾಕಂದ್ರೆ ನಾ ಏನೋ ಅನ್ಕೊಂಡು ನಮ್ಮ ಮನ್ಸಿಗೆ ನೋವು ಆಕೈತಿ, ಏನೋ ಆಗ್ಲಿಲ್ಲಲ್ಪ ಅಂತೇಳಿ. ಈಗ ಬಂದಿದ್ದಲ್ಲ ಚಲೋನ ಅಲ್ಲ, ಬಂದಿದ್ದಲ್ಲ ಹೆಂಗ ಬಾಚ್ಕೊಳ್ಳೋದ ಅವಕಾಶಗಳನ್ನೆಲ್ಲ. ಯಾಕ ನಮ್ ತಲೆಯಾಗ ಅವಕಾಶ ಸಿಕ್ಕರ ಬಿಡಬಾರ್ದಂತ ನಿಮ್ದು. ಅವಕಾಶ ಸಿಕ್ಕರ ಒಟ್ಟ ಬಿಡಕ್ ಹೋಗ್ಬಿಡ್ದಾನ. ಆಮೇಲೆ ಕಾಮಿಡಿ ಕಿಲಾಡಿಗೂ 2-3 ಸಲ ಆಡಿಷನ್ ಕೊಟ್ಟೆ ನಾನು, ರಿಜೆಕ್ಟ್ ಆಗತ್ತೇನೆ. ಆದ್ರೂ ನನ್ ಖುಷಿ ಅನ್ಸತ್ತಿದ್. ಯಾಕೆ ಹೇಳಣ, ನಮ್ಮ ಇನ್ಸ್ಟಾಗ್ರಾಮ್ದಾಗ ಅನ್ಬಾರ್ದನ, ಆದ್ರೂ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಆರ್ಟಿಸ್ಟ್ ಅಲ್ಲಿ ಆಕ್ಟಿಂಗ್ ಮಾಡಿರ್ತಾರಲ್ಲ, ಅವ್ರಕ್ಕಿಂತ ನಮ್ಗೆ ಇನ್ಸ್ಟಾಗ್ರಾಮ್ದಾಗ ಹೆಚ್ಚಿಗೆ ಫಾಲೋವರ್ಸ್ ಆಗ್ಯಾರ್ರಿ. ನಮ್ಗೆ ಖುಷಿ ಐತಿ. ಇನ್ನೊಂದನ ಜನ ಐಡೆಂಟಿಫೈ ಮಾಡ್ಬೇಕಂತೇಳಿ ನಾವು ಟಿವಿ ಶೋ ಹೋಗ್ತೇವಿ. ಓಕೆ, ಅದೊಂದು ಅದ್ರೊಳಗ ಪ್ಲಾಟ್ಫಾರ್ಮ್ 2 ಅದಾವಣ, ಒಂದು ಟಿವಿ, ಒಂದು ಮೊಬೈಲ್. ಹೌದಾ, ಸೋಷಿಯಲ್ ಮೀಡಿಯಾ, ಒಂದು ಟಿವಿ. ನಮ್ಗೆ ಸೋಷಿಯಲ್ ಮೀಡಿಯಾದಾಗ ಐತಿ, ಆದ್ರೂ ಪ್ರಯತ್ನ ಪಡೋನು. ಯಾಕಂದ್ರೆ ನಮ್ ಕೈಲಿ ಆಗಂಗಿಲ್ಲ ಅನ್ನೋದು ಯಾಕ ಪ್ರಯತ್ನ ಮಾಡೋಣ ಅಂತ. ಪ್ರಯತ್ನ ಅನ್ನೋದು ಒಂದು ಸತತವಾಗಿರ್ಬೇಕು. ಆದ್ರೆ ಎರಡದ್ರಾಗೂ ಒಂದ ಜನ ನಾಳೆ ಸಕ್ಸಸ್ ಆಗೇ ಆಗ್ತಿರ್ಲ. ಈಗ ಇದ ಸಕ್ಸಸ್ ಅಣ್ಣ ನಮಗ. ಇನ್ ಮುಂದ ಆಗುದೆಲ್ಲ ಸಕ್ಸಸ್ ಅಣ್ಣ. ಆಗ್ಲಿಕ್ಕಂದ್ರೆ ಅದೊಂದು ಅನುಭವ. ಯಾಕಂದ್ರೆ ಮನುಷ್ಯಾಗ ಮೇನ್ ಬೇಕಾಗಿರೋದು ಅನುಭವನ. ಒಬ್ಬ ಬೈದಿದ್ದ ಅನುಭವ ಇರ್ಬೇಕು, ಒಬ್ಬ ಹೊಡೆದಿದ್ದ ಅನುಭವ ಇರ್ಬೇಕು, ಒಂದ್ ಕಡೆ ಅಸಹ್ಯ ಆಗಿದ್ದ ಅನುಭವ ಇರ್ಬೇಕು, ಒಂದ್ ಕಡೆ ಶಬಾಷ್ ಅಂದಿದ್ದ ಅನುಭವ ಇರ್ಬೇಕು. ಅನುಭವಿಸ್ಕೊಂಡನ ಹೋಗುದಿದ್ದು ಜೀವನ. ಹೌದಾ, ಅನುಭವಿಸ್ಕೊಂಡ ಹೋಗುದು, ಅನುಭವಿಸ್ಕೊಂತನ ಇದು ಆಗೋದಿದ್ದು ಮದುವೆ. ಇದೊಂದು ಅನುಭವ. ಮೂವಿ ಆಕ್ಟರ್ ಅಂತ ಬಂದ್ ಕೂಡಲೇ ಯಾರು ಫೇವ್ರೇಟ್ ಆಕ್ಟರ್ ಯಾರು ನಿಮ್ದ? ನಮ್ದ ಫೇವ್ರೇಟ್ ಆಕ್ಟರ್ ಅಣ್ಣ ನಮ್ ಹೀರೋ ಯಶ್ ಅಣ್ಣ. ಸ್ಟಾರ್ ಇಲ್ಲ ನಾನು ಸೋಷಿಯಲ್ ಮೀಡಿಯಾದಾಗ ಹಾಕಲ್ಲಣ್ಣ. ಹಾಕಲ್ರಿ ಯಶ್ ಗಿಶ್ ನಮ್ ಹೀರೋ ಅಂತೇಳಿ ಹಾಕಲ್ಲಣ್ಣ. ಯಾಕಂದ್ರಣ್ಣ, ಯಾಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಒಂದ ತರ ಇರಲ್ಲ. ಈಗ ದರ್ಶನ ಅಭಿಮಾನಿಗಳು ಇರ್ತಾರ. ಯಾಕಂದ್ರ ನಾನ್ ಮಾಡೋ ವಿಡಿಯೋ ಯಾವ್ದಕ್ಕೂ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಯಾವ್ದಕ್ಕೂ ಭಾಷೆಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ಹೀರೋಗೆ ಸಂಬಂಧಪಟ್ಟಿದ್ದಲ್ಲ, ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಯಾಕಂದ್ರೆ ಅಂದಾಗ ನಾನು ಎಲ್ಲರೂ ನನ್ನ ಎಕ್ಸ್ಪೆಕ್ಟ್ ಮಾಡ್ತಾರ. ನಾನು ಹೌದ್ರಿ, ಒಟ್ಟು ಜನರನ್ನ ನಗಿಸ್ಬೇಕು ಅನ್ನೋದು ಅದ ಒಂದ ಉದ್ದೇಶನ. ಈಗ ನೋಡ ಚಾರ್ಲಿ ಚಾಂಪಿಯನ್, ಅವ್ ಯಾವ ದೇಶದವ, ಯಾವ ಭಾಷೆ ಮಾತಾಡ ಯಾಕಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಅವ ಮಾತಾಡೋದಲ್ಲ ಅಣ್ಣ, ನಗಿಸ್ತಾನಷ್ಟ, ನಮಗೆಲ್ಲ ಗೊತ್ತು. ಹಿಂಗಾಗಿ ನನ್ನ ಉದ್ದೇಶ ಹಂಗ ಆತರ. ಈಗ ನಾವೇನಾರ ಈಗ ಜೈ ಎಸ್ ಬಾಸ್ ಅಂದಿದ್ಕೋ ಕಮೆಂಟ್ 100 ಬಿದ್ದು ಬಿಡ್ತಾನ ನೋಡು. ಅಣ್ಣ ನೀನ್ ನಾನು ಫಾಲೋ ಮಾಡ್ತೀನಿ, ನಾನು ದರ್ಶನ್ ಬಾಸ್ ಅಭಿಮಾನಿ. ಅಣ್ಣ ನೀನ್ ನಾನು ಫಾಲೋ ಮಾಡ್ತೀನಿ, ನಾವು ಸುದೀಪ್ ಅಭಿಮಾನಿ. ಈ ತರ ಜನ ನಮ್ಮನ್ನ ನೋಡ್ಬಾರ್ದ ನನ್ನ ಉದ್ದೇಶ. ಅಭಿಮಾನ ಅಂತ ಬಂದ ಕೂಡಲೇ ಯಶ್ ಅಣ್ಣ, ಯಶ್. ಯಾಕಂದ್ರಣ್ಣ ಈಗ ಒಂದಣ್ಣ ಹೇಳ್ಬಾರ್ದು ಗೊತ್ತಿಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗೋದು ದೊಡ್ಡದಲ್ಲ. ಹೌದಾ ಅಣ್ಣ, ಅವ್ರಿಗೆ ಅಷ್ಟ ಅನ್ಬೋದು ನಾವು ತಳಗಿಂತ ಬರತ್ತೇವೆ, ಅದೆಲ್ಲ ಇರಂಗಿಲ್ಲ. ಅದೆಲ್ಲ ಅವ್ರ ಪಾಡಿಗೆ ಇರ್ತದೆ, ದೊಡ್ಡದಲ್ಲ ಅಣ್ಣ. ಬಡ್ರ ಮಕ್ಕಳಣ್ಣ, ಬಡ್ರ ಮಕ್ಕಳಾಗಿರ್ಬೋದು. ಯಾವ್ದೋ ನೋಡಿ ಯಶ್ ಡ್ರೈವರ್ ಮಗ ಅಣ್ಣ, ಹೀರೋ ಆದ. ಒಟ್ಟು ಆ ಥರ ನಂದು. ಯಾಕಂದ್ರೆ ನಮ್ಮಪ್ಪರು ಡ್ರೈವರ್ ಅಲ್ಲ, ನಾವು ಯಾಕೆ ಮುಂದೆ ಹೌದಣ್ಣ. ಯಾಕಂದ್ರೆ ನಮ್ಮ ಮೇಲೆ ನಮ್ಗೆ ಒಪ್ಪಿಲ್ಲ ಅಂದ್ರೆ ಯಾರು ಯಾಕೆ ಒಪ್ಪಿಡ್ತಾರ? ಹೌದಲ್ಲ. ಹೌದೌದ್ರಿ. ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಬೇಕು. ಸೆಲ್ಫ್ ಕಾನ್ಫಿಡೆನ್ಸ್ ಬೇಕಣ್ಣ. ನಾವು ಬೆಳಿತೀವಿ, ನಾವು ಮಾಡ್ತೀವಿ. ಯಾಕಂದ್ರಣ್ಣ ಉರ್ಕೊಳವ ಅಲ್ಲೇ ಇರ್ತಾನ, ನಾವು ಹೋಗ್ತಿರ್ತೇವೆ. ಒಬ್ಬರು ಅಜ್ಜಾರ್ ಹೇಳ್ಯಾರಣ್ಣ, ಉರಿಯೋರು ಉರಿಯಲಿ, ಕುದಿಯೋರು ಕುದಿಯಲಿ. ಉರಿಯೋರು ಬೂದಿ ಆಗುತ್ತಾರೆ, ಕುದಿಯೋರು ಆವಿ ಆಗುತ್ತಾರೆ. ನಮ್ಮ ಪಡಿ ನಮ್ಮ ಕೆಲಸ ನಾವು ಮಾಡ್ತೀವಿ, ಅಷ್ಟು ಮಾಡ್ಕೊಂತಿರ್ಬೇಕಂತ ಅಷ್ಟ. ನಾನು ಇನ್ನೊಂದನ ನಮ್ಮ ತಮ್ಮ ನಿನ್ನೆ ಅಣ್ಣ ನೀ ತಲೆ ಬೋಡ್ಸಿದ್ದಲ್ಲ, ಮತ್ತು ಆಸೆ ಆಗೋದಲ್ಲ ನಿನಗಂತಂದ. ಆಸೆ ಯಾಕತ್ತೇಳ ನಮ್ಗೆ ಜನ ನೋಡಿ ಏನ್ ಲೇಟ್ ಅಕಡೆ ಆಗೋಣ, ಜನ ಒಪಿನಿಯನ್ ಮ್ಯಾಲ ನಮ್ಗೆ ಆಸೆ ಆಕತಿ. ನನ್ನ ತಲೆಯಾಗ ಅದಿಲ್ಲ. ಜನ ನನಗೆ ಅವ್ರ ಆಸೆ ಪಡ್ಕೊ, ಅವ್ರು ನನಗೆ ಇದು ಅನ್ಲಿ ಬೇಷ್ ಅನ್ಲಿ ಅಂತ ಅವ್ರ ಸಂಬಂಧ ನಾವು ಇದು ಬಾಕಂಗಿಲ್ಲ. ಹೌದಲ್ಲ. ಹೌದ್ರಿ. ನಮ್ಮ ತಲೆ ನಮ್ಮ ಜೀವನನ ನಾವು ಹೆಂಗ್ ಬೇಕು ಬಾಳ್ನೆ ಬದುಕ್ಬೇಕ್ರಿ. ಈಗ ಅವ್ರು ಅನ್ಕೊಂತಾರ ನಾಳೆ ನಮ್ಮ ಜೀವನ ಬದುಕ್ಬೇಕಂತ. ಹೌದಲ್ಲ. ಈಗ ನಾಳೆ ಅವ್ರ ಪ್ಯಾಂಟ್ ಅಂತ ಹಾಕೊಂಡ್ರೆ ನಾ ಹೋಗಿ ಜಗಳಾಡ್ಲ ನಮ್ಮ ಅವ್ರು ಕೂಡ ಪ್ಯಾಂಟ್ ಬೇಕಾ ನನಗೆ ಹೊಸ ಇಲ್ಲ. ನಮ್ಮ ಬದುಕು ಅವ್ರು ಅನ್ನೋರು ಅಂತಿರ್ತಾರ, ಅನ್ನೋರು ಅಲ್ಲೇ ಇರ್ತಾರ. ನಾವು ಏನು ನಮ್ಮ ಥಿಂಕ್ ಏನೈತೆ ನಾವು ಮಾಡ್ಕೊಂತ ಹೋಗೋದು ಅಷ್ಟ. ಓಕೆ, ಈಗ ಪ್ರಮುಖವಾಗಿ ಮಹಾಂತೇಶ್ ಅಮರ್ಗಳವರ ಪರ್ಸ್ನಲ್ ಲೈಫ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಅಂತಂದ್ರೆ? ಯಾವ ಥರ ನಿಮ್ಮ ಪರ್ಸ್ನಲ್ ಲೈಫ್?
ಕರೆಕ್ಟ್ ಅಣ್ಣ, ನೀವು ಕೇಳಿದ್ದು ಕರೆಕ್ಟ್. ಪರ್ಸನಲ್ ಲೈಫ್ ಅಂತ ಇರ್ತೈತಿ, ಅವ್ರಿಗೆ ಅದೊಂದು ಜವಾಬ್ದಾರಿ ಇರ್ತಾವೆ, ಅವ್ರಿಗೆ ಒಂದು ಕಷ್ಟ ಇರ್ತಾವೆ, ಸುಖ ಇರ್ತಾವೆ. ಅದು ನಮ್ಮ ತಲೆಗೇನಣ್ಣ, ನಮ್ಮ ಕಷ್ಟ ಯಾಕೆ ಮಂದಿಗೆ ಹೇಳ್ಕೊಬೇಕು? ಜನ ಸಂತೋಷ ಹಂಚುನು, ಯಾಕೆ ನಮ್ಗೆ ದೇವ್ರು ಒಂದು ಕಲೆ ಕೊಟ್ಬಿಟ್ಟಾನ, ಇದನ್ನ ನಾವು ಹಂಚುನು ಒಟ್ಟು ಇದನ್ನ ನಮ್ಮ ತಲೆಗೇನಣ್ಣ, ಕಷ್ಟ ಯಾರಿಗೆ ಹೇಳ್ಕೊಳ್ಳೋದು ಬೇಡ, ನಮ್ಮ ಕಷ್ಟ ನಮ್ಮ ಕಡೆ ಇರಲಿ. ಇನ್ನು ಸುಖ ಬಂತ 4 ಮಂದಿಗೆ ಹೇಳೋಣ, 4 ಮಂದಿಗೆ ಹೇಳ್ಕೋಬೇಕು. ಅಲ್ಲೊಂದು ಸಂತೋಷ ಆಕತ್ತೆ ವಿಷಯ, ಅದನ್ನ 4 ಮಂದಿಗೆ ಹಚ್ಚೋಣ. ದುಃಖ ಹಂಚೋದು ಬೇಡಣ, ಸಂತೋಷ ಹಂಚ್ಬೇಕಂತೇಳಿ ಉದ್ದೇಶ ನಂದನ. ಈಗ ಪರ್ಸ್ನಲ್ ಲೈಫ್ ಒಂದು ಉದ್ಯೋಗದ ಬಗ್ಗೆ ಅಂತೇಳಿ ನಾ ವಿಚಾರ ಮಾಡಿದಾಗ ರೀ, ಯೂಟ್ಯೂಬ್ ಇಲ್ದಿದ್ರೆ ಏನು ಮಾಡ್ತಿದ್ರ ಮಾಂತೇಶ್ ಅಮರ್ಗಳವ್ರಂತ. ಯೂಟ್ಯೂಬ್ ಇಲ್ಲ, ಅಂದ್ರೆ ಯೂಟ್ಯೂಬ್ ಇಲ್ಲ ಅಂತಂದ್ರೆ, ಇದೊಂದು ಜರ್ನಿ ಇಲ್ಲ ಅಂತಂದ್ರೆ ಯಾವ ಒಂದು ಫೀಲ್ಡನ್ನ ಆಯ್ಕೆ ಮಾಡ್ಕೋತಿದ್ರಿ? ಮೇನ್ ಬಿಸ್ನೆಸ್ ಅನ್ನ. ಬಿಸ್ನೆಸ್ ನನಗೆ ಬಿಸ್ನೆಸ್ ಮೇಲೆ ಅಂದ್ರೆ ಹೆವಿ ಅಂದ್ರೆ, ನಾನು ಈಗ ರೀಲ್ಸ್ ಮಾಡೋದು, ಯೂಟ್ಯೂಬ್ ಮಾಡ್ತೀನಿ. ಈಗೂ ನಾನು ಸಣ್ಣ ಅಲ್ಲೇ ಬಿಸ್ನೆಸ್ ಮಾಡ್ತಿರ್ತೀನಿ. ನಾನು ಟಿ ಶರ್ಟ್ ಮೇಲೆ ಪ್ರಿಂಟಿಂಗ್ ಹಾಕೋದಾಗಿರ್ಬೋದು, ಆಮೇಲೆ ನಂಗೆ ಡ್ರಾಯಿಂಗ್ ಬರತ್ತಾನ, ಅದು 100% ಬರಲ್ಲ, ಬರ್ತೈತಿ. ಅದನ್ನ ಮಾಡಿ ಕಟ್ಔಟ್ ಮಾಡಿ ಸೇಲ್ ಮಾಡೋದಾಗಿರ್ಬೋದು. ನಂಗೆ ಬಿಸ್ನೆಸ್ ಸ್ವಲ್ಪ ನನಗೆ ನಾಲೆಜ್ ಐತಾನ. ನಾಲೆಜ್ ಅಂದ್ರೆ ನಾ ಅನ್ಕೊಂಡೀನಿ ನಂಗೆ ನಾಲೆಜ್ ಐತೆ ಅಂತೇಳಿ, ಆದ್ರೆ ಯಾರು ಹೆಂಗೆ ಗೊತ್ತಿಲ್ಲಣ್ಣ. ಒಟ್ಟು ನನಗೆ ಅನಿಸ್ತ ಬಿಸ್ನೆಸ್ ಮಾಡಿದ್ರೆ ನಾನು ಇಂಪ್ರೂವ್ ಆಗ್ಬೋದು ಅಂತೇಳಿ. ಆಮೇಲೆ ಒಂದು ಅಂಗಡಿ ಹಾಕಿದ್ರೆ ಏನಾಕತಿ, ಅದ್ರದ್ದೆಲ್ಲ ಇನ್ಕಮ್ ಸ್ಕೋರ್ಸ್ ಹೆಂಗಿರ್ತೈತಿ, ಅದು ಖರ್ಚು ಎಷ್ಟಿರ್ತಾವು, ಬಟ್ ಬಿಸ್ನೆಸ್ ಒಳಗೆ ಮೈಂಡ್ ಐತೆ. ಸ್ವಂತ ದುಡಿಮೆ ಬಗ್ಗೆ ಅನ್ನೋದು ವಿಚಾರ ಮಾಡ್ತೀರಿ. ಸ್ವಂತ ದುಡಿಮೆ ಅನ್ನೋದು ಇದ್ರೆ ಒಂದು ಏನೋ ಒಂದು ಖುಷಿ. ಇನ್ನೊಂದು ಹೆಂಗೆ ಮಾಡಿದ್ದೀನಿ ಗೊತ್ತಣ್ಣ, ನಾನು ನೀರಿನ ಪಾಟ್ ಮಾರ್ತಿದ್ದಣ್ಣ. ನಾನು ನೀರು ಹಿಂಗೆ ಬೀಳ್ತಿತ್ತಣ್ಣ ನಳದಿಂತ್ರ, ಅದು ಅದ್ರೊಳಗೆ ಗ್ಲಾಸ್ ಹಾಕಿ ಗ್ಲಾಸಿನ ನೀರು ಬಿಡೋದು, ಜನಕ್ಕೆ ಗೊತ್ತಾಗಂಗಿಲ್ಲ. ಅದನ್ನ ನಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ರಲ್ಲ, ಅದ್ರಾಗಿಂದ ಸೇಲ್ ಮಾಡ್ತಿದ್ದೆ ನಾನು. ಈ ತರ ನಾ ಪ್ರಾಡಕ್ಟ್ ಮಾಡೇನಿ. ಇದನ್ನ ಈಗ ನೋಡೋಣ, ತಗೋರಿ ಅಂದ್ರೆ ಯಾರು ತಗೊಳಲ್ಲ. ಅಲ್ಲೊಂದು ಸ್ವಲ್ಪ ಹೇಳೋದು, ಯಾಕಂದ್ರೆ ಸಡನ್ ಆಗಿ ತಗೋರಿ ನಂಗೆ ರೊಕ್ಕ ಕೊಟ್ರಿ ಅಂದ್ರೆ ಸೆಟ್ ಆಗಲ್ಲ. ಅದಕ್ಕಾಗಿ ನಮಗೇನು ಬೇಕು, ಈಗ ರೊಕ್ಕ ಕೇಳಿದ್ರೆ ಜನ ರೊಕ್ಕ ಯಾಕೆ ಕೊಡ್ಬೇಕಂತಾರೆ, ಹೌದಾ? ನಮ್ಗೆ ರೊಕ್ಕದಿಂದ ನಾವೇನು ತೊಗೊತೀವಿ? ಸ್ಟ್ಯಾಂಡ್ ಬೇಕಾ? ಸ್ಟ್ಯಾಂಡ್ ಹಿಂಗೆ ಫ್ರೆಂಡ್ಸ್, ನಾನು ವಿಡಿಯೋ ಮಾಡ್ತೀನಿ, ನಂಗೆ ವಿಡಿಯೋ ಮಾಡೋಕೆ ನಮ್ಮ ಪೇಜ್ ಒಳಗೆ ಹಾಕೋದ್ರಿ. ಹಿಂಗೆ ನಾನು ವಿಡಿಯೋ ಮಾಡ್ತೀನಿ, ನಿಮ್ಮ ಕಡೆ ನಾನು ಡೈರೆಕ್ಟ್ ರೊಕ್ಕ ಕೇಳ್ಬೋದು, ನೀವು ಹಾಕ್ತೀರಿ, ಅದೇನು ದೊಡ್ಡದಲ್ಲ. ಆದ್ರೆ ನನಗೆ ಅಂಥ ರೊಕ್ಕ ಬೇಡ, ನಾನು ವಿಡಿಯೋ ಮಾಡೋಕೆ ನಂಗೆ ಸ್ಟ್ಯಾಂಡ್ ಬೇಕು. ಅದಕ್ಕಾಗಿ ನಾನು ಈ ಥರ ಇದನ್ನು ಪ್ರಾಡಕ್ಟ್ ರೆಡಿ ಮಾಡೀನಿ, ಇದನ್ನ ನಾನು ಸೇಲ್ ಮಾಡ್ತೀನಿ. ನೀವು ತೊಗೊಂಡು ನಂಗೆ ರೊಕ್ಕ ಕೊಟ್ಟರೆ ನಾನು ಸ್ಟ್ಯಾಂಡ್ ತೊಗೊತೀನಿ. ಈ ಥರ ಅಂದ್ರೆ ಜನಕ್ಕೂ ಒಂದು ಅರ್ಥ ಆಕೈತೆ. ಯಾಕಂದ್ರೆ ಈಗ ಬಿಸ್ನೆಸ್ ರೀತಿ ನೋಡಲ್ಲ ಅವರು. ಹೌದಲ್ಲ, ಇವ ಸ್ಟ್ಯಾಂಡ್ ತೊಗೊಳಕ ಸುಮ್ಮನೆ ಯಾರ ಕಡೆ ಕೇಳಿದ್ರು ಕೊಡ್ತಿದ್ರಿ ಇವಂಗ, ತಾನ ಒಂದು ಏನೋ ಪ್ರಾಡಕ್ಟ್ ಕ್ರಿಯೇಟ್ ಮಾಡಿ ಸೇಲ್ ಮಾಡಿ ಅದನ್ನ ತೊಗೊಳಕತ್ತಾನಲ್ಲ ಅಂತೇಳಿ. ಭಾಳ ಮಂದಿ ಒಂದ್ ತೊಗೊಳೋರು 2 ತೊಗೊಂಡಾರ ಮಾರ್ಕೆಟಿಂಗ್. ಅದನ್ನೆಲ್ಲ ನಾನು ನಂದು ರಜೆ ಇರ್ತಿತ್ತಾನ, ಸೂಟಿದ್ದಾಗ ನಾನು ಬ್ಯಾಗ್ ಎಲ್ಲ ತೊಗೊಂಡು ಬಸ್ನಾಗ, ಬಸ್ ಫ್ರೀ ಅಲ್ಲ ನಂಗೆ, ಸೂಟಿದ್ದಾಗೆಲ್ಲ ನಾನು ಬಸ್ನಾಗ ಇಟ್ಕೊಂಡು ಹೋಗೋವ್ರಿ ಕೊಡಾಕ. ಅದರಿಂದ ತೊಗೊಂಡಣ ಸಿಸ್ಟಮು ಏನೋ ಒಟ್ಟು ಏನೋ ಅಪ್ಡೇಟ್ ಮಾಡ್ಕೊಂಡೆ ನಾನು ಅದ್ರೊಳಗ. ಆಮೇಲೆ ನನಗೆ ಮತ್ತಿದ ಈ ಕಡೆ ಒತ್ತಡದ ಮತ್ತೆ ಅದನ್ನು ಸ್ವಲ್ಪ ಗಿವ್ ಅಪ್ ಮಾಡಿದೆ. ಅದು ನೀ ಅಂದ್ರಲ್ಲ ಯೂಟ್ಯೂಬ್ ಮಾಡ್ಲಿಕ್ಕೆ ಅಂದ್ರೆ ಏನು ಮಾಡ್ತೀನಿ, ಬಿಸ್ನೆಸ್ ಮಾಡ್ತಿದ್ರಿ. ಓಕೆ, ಮತ್ತು ಹೆಂಗ್ರಿ ಈಗ ನಿಮ್ದಂದ್ರೆ ಲೈಫ್ ಒಳಗೆ ಟರ್ನಿಂಗ್ ಅಂದ್ರೆ ತಿರುವು ಕೊಟ್ಟಿದ್ಯಲ್ರಿ ನಿಮ್ದಂದ್ರೆ? ಈಗ ಏನೋ ಒಂದು ಕಷ್ಟದ ದಿನಗಳು ಆದಮೇಲೆ ಯಾವ ಥರ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋಕೆ ಏನು ಒಂದು ಅಂಥ ದಿವ್ಸಗಳ್ನ ಯಾವುದನ್ನ ನೆನಪು ಮಾಡ್ಕೋತೀರಿ? ಅಂದ್ರೆ ಟರ್ನ್ ತಂದು ಕೊಟ್ಟಿದ್ದು ಯಾವ್ದ್ರಿ ಈಗ ನಿಮ್ಮ ಲೈಫ್ ಒಳಗೆ? ಅಂದ್ರೆ ಹಿಂಗಿತ್ತು ನಮ್ಮ ದಿವಸ, ಇಂಥದ್ದೊಂದು ದಿವ್ಸ ಚಾಲು ಆತ, ಯಾವ ಒಂದು ವಿಷಯದಿಂದ ಸ್ಟಾರ್ಟ್ ಆಯ್ತು? ಇಲ್ಲ, ನೀ ಹೇಳೋದು ಕರೆಕ್ಟ್ ಐತಿ. ಟರ್ನ್ ತಂದು ಕೊಟ್ಟಿದ್ದಂತ ಯಾವ ಅಂತ ಕೇಳತ್ತೇನೆ ನಾನು. ನಮ್ಗೆ ಇನ್ನೂ ಟರ್ನ್ ತಂದು ಕೊಟ್ಟಿಲ್ಲ ಅಂತ ಅಂತೇಳಿ, ಯಾಕಂದ್ರೆ ಇನ್ನೂ ಪ್ರಯತ್ನ ಮಾಡತ್ತೇವೆ. ಇನ್ನೂ ಪ್ರಯತ್ನದಾಗ ಟರ್ನ್ ಅಂದ್ರೆ ಏನು ನೀನು ಟರ್ನ್ ಯಾವ ಅಂದ್ರೆ ನೀನು ಯಾವಾಗ ಇಂಪ್ರೂವ್ ಲೈಫ್ ಟರ್ನಿಂಗ್ ಅಂದ್ರೆ ಈಗ ಹೆಂಗಾತ್ರಿ? ನಾವು ಬಹಳಷ್ಟು ನೀವು ಹೇಳಿದ್ರಿ ನಮ್ಮ ತಂದೆಯವರು ಒಂದು ಹಿಂಗೆ ಕೆಲಸ ಮಾಡ್ತಿದ್ರ, ಆ ಟೈಮ್ದಾಗ ನಮಗೆ ಏನೋ ಒಂದು ಮಾಡ್ಬೇಕು ಅನ್ನೋದು ಏನೂ ಇರಾಕಿಲ್ಲ. ಬಟ್ ಇದ್ದಾಗ ಏನು ಮಾಡ್ತಿದ್ವು, ಸುಮ್ಮನೆ ಮಾಡ್ತಿದ್ವು, ಅಡ್ಡಾಡ್ತಿದ್ವು, ಅಂತಿದ್ದು ಹೋಗ್ತಿದ್ವು ಅಂತೆಲ್ಲ ಹೇಳಿದ್ರಿ. ಬಟ್ ಅದೆಲ್ಲ ಒಂದು ಅನುಭವ ಆದಮೇಲೆ ಈಗ ದುಡಿಬೇಕು ನಾವು ಅಂತೆಲ್ಲ ಒಂದು ಬಂದ ಮೇಲೆ ನಿಮ್ದು ಯಾವ ಥರ ಒಂದು ಈಗ ನೀವು ಕಷ್ಟಪಟ್ಟು ದುಡಿಯೋಕೆ ಚಾಲು ಮಾಡಿದ್ರಿ, ದುಡಿಯೋಕೆ ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ಒಂದು ಲೈಫ್ದಾಗ ನನಗೆ ಹಿಂಗೆ ಟರ್ನ್ ಅನ್ನೋದು ಇರ್ತೈತ್ರಲ್ಲ, ಲೈಫ್ ಟರ್ನಿಂಗ್ ಅನ್ನೋದು ಒಂದು ಇರ್ತೈತ್ರಿ. ಕರೆಕ್ಟ್ ಅಣ್ಣ, ನೀ ಹೇಳಿದ್ದೆ. ಹೆಂಗಂತ ಟರ್ನ್ ಅಣ್ಣ, ನಾನು ನನ್ನ ತಲೆಗೆ ನಂಗೆ ಜಾಬ್ ಬಂತಾನ, ಜಾಬ್ ಬಂದ್ಮೇಲೆ ಜವಾಬ್ದಾರಿ ಬಂತಾನ. ಯಾಕಂದ್ರೆ ಅಲ್ಲಿ ಕೆಲಸದ ಒತ್ತಡ ಇರ್ತತಾನ, ಅಲ್ಲಿ ನಾವು ಅಲ್ಲಿ ಟೈಮ್ ಕೊಡಬೇಕಾ. ಅದು ಮುಗಿಸಿದ್ಗಳು ನಮ್ಮ ಟೈಮಿಂಗ್ ಹೆಂಗಿತ್ತು ಗೊತ್ತಾ ಅಣ್ಣ? 2:30 ಕೆಲಸ ಚಲೋ ನಮ್ದು, ಮಧ್ಯಾಹ್ನ ರಾತ್ರಿ 11ಕ್ಕೆ ಮುಗೀತು, ಮತ್ತೆ ಬೆಳಿಗ್ಗೆ 6ಕ್ಕೆ ಚಲೋವಾಗಿ ಮಧ್ಯಾಹ್ನ 2:30 ಮುಗಿದು. ಇದು ಮುಗಿಸ್ಕೊಂಡು ನಾವೆಲ್ಲ ಕ್ಯಾಶ್ ಕಟ್ಟಿ ಮನೆಗೆ ಹೋಗೋಣ ಟೈಮ್ 12 ಆಗ್ಬಿಡೋದು. ನಮ್ಗೆ ಟೈಮ್ ಸಿಗ್ತಿದ್ದಿಲ್ಲ. ಇಂಥದ್ರಾಗ ಸ್ವಲ್ಪ ನಾನು ಇದು ವಿಡಿಯೋಕ್ಕೆ ಒತ್ತು ಕೊಡತ್ತೆ. ನಾನು ಡ್ಯೂಟಿ ಮುಗೀತಾ, ಡ್ಯೂಟಿ ಮುಗಿದ್ಗಳೇನ ವಿಡಿಯೋ ರೀ. ಒಟ್ಟ ಏನು ಟೈಮ್ ವೇಸ್ಟ್ ಇಲ್ಲಣ್ಣ. ಇದು ಮ್ಯಾಲಿಂದ ಒಂದು ಡ್ಯೂಟಿ ಶರ್ಟ್ ಒಂದು ತೆಗಿತಿದ್ ನೋಡೋಣ, ಪ್ಯಾಂಟು ಅದ, ಯಾಕಂದ್ರೆ ಪ್ಯಾಂಟ್ ಮೇಲೆ ಲೋಗೋ ಇರ್ತಿದ್ದಲ್ಲ ಡ್ಯೂಟಿದೆ, ಪ್ಯಾಂಟು ಅದ್ರ ಮೇಲೆ ಯೂಟ್ಯೂಬ್ ಮಾಡ್ತಿದ್ವಣ ನಾವು. ಸಿಕ್ಕ ಸಮಯನ ಅಲ್ಲೇ ನಂಗೆ ಭಾಳ ಅಂದ್ರೆ ನಂಗೆ ಅಲ್ಲಿ
ಟರ್ನ್ ಸಿಗ್ತಾನ. ಹೌದು. ಯಾಕಂದ್ರೆ ಈಗ ನೌಕರಿ ಅಂತ ತಿಳ್ಕೊಂಡು ಒಂದಿಷ್ಟು ಮಂದಿ ನೌಕರಿ ಮಾಡಿ ಹೋಗೋದ ವಜ್ಜಾ ಬಿಟ್ಟಿರ್ತೈತಿ. ನನ್ಗೆ ಹೆಂಗೆ ಅನ್ಸತ್ತನ ನೌಕರಿದೊಂದು ಇದಕ್ಕೊಂದು ಸಮಯ ಕೊಟ್ಬಿಡೋಣ. ಯಾಕಂದ್ರೆ ಇದಕ್ಕೊಂದು 8 ತಾಸು ಕೊಡೋಣ. ಇನ್ನು ಉಳ್ಕಿದ ಎಷ್ಟು ಟೈಮ್ ಉಳಿತೈತಿ ನಮ್ಗೆ 24 ತಾಸ್ನ್ಯಾಗ. ಇನ್ನು ಉಳ್ಕಿದ್ ನಾವ್ ಯಾಕೆ ವೇಸ್ಟ್ ಮಾಡ್ಬೇಕು ಅದನ್ನ? ಹೌದಾ? ಇದು 8 ತಾಸು ಇದು ಇಷ್ಟ ಲೈಫ್ ಅಂತ ತಿಳ್ಕೊಂಡು ಕಂಟೆಂಟ್ ಕ್ರಿಯೇಷನ್ ಕೊಟ್ಟ ಟೈಮ್ ನಿಮ್ದು ಏನ್ ಜಾಬ್ ಆದ ತಕ್ಷಣ ಎಲ್ಲ ಅದಕ್ಕೆ ಟೈಮ್. ಅದಕ್ಕಣ ನೌಕರಿ ಮುಗಿತಾ ಶೂಟಿಂಗ್ ಅಣ್ಣ ನಮ್ಮ ಹುಡುಗರು ಇತ್ತಿತ್ಲಾಗ ಸ್ವಲ್ಪ ಭಾಳ ಸಪೋರ್ಟ್ ಮಾಡಕತ್ತಾರಣ. ರೆಡ್ನೇ ಇರ್ತಾರಣ್ಣ ಅವ್ರು. ಹೌದ್ರಿ ಅಣ್ಣ ಒಂದು ಸ್ವಲ್ಪ ಫೋನ್ದಾಗ ಡಿಸ್ಕಸ್ ಮಾಡ್ತಿರ್ತೇವೆ, ಹಿಂಗ್ ಮಾಡೋಣ ಸ್ಕ್ರಿಪ್ಟ್ ಇಂಥದ್ದು ಹಿಂಗ್ ಮಾಡೋಣ್ರಿ ಅಂತೇಳಿ. ಆದ್ರೆ ಒಂದೇ ದಿನ ಅಣ್ಣ ಸಂಡೇ ಬರೋದು ಮಾಡೋದನ್ನ ಮೊದ್ಲೇಕ್ ಹೆಂಗ್ ಮಾಡ್ತಿದ್ದ ಮಧ್ಯಾಹ್ನ ಡ್ಯೂಟಿ ಮುಗಿತಿತ್ತಲ್ಲಣ್ಣ, ಮಧ್ಯಾಹ್ನ ಚಲೋ ಅಣ್ಣ ಡ್ಯೂಟಿ ಶೂಟಿಂಗ್ ಮಾಡೋದು. ಅವತ್ತು 1 ಆಗ್ಲಿ 2 ಆಗ್ಲಿ ಮಾಡ್ತಿದ್ವಣ್ಣ. ಇದು ನನಗೆ ಮೇನ್ ಅಂದ್ರೆ ನನಗೆ ಇದು 2-3 ವರ್ಷದಾಗಣ ನಾವು ಅಲ್ಲೇ ಜಾಸ್ತಿ ಇದು ಆಗಿದ್ ನೋಡೋಣ. ಅಲ್ಲೇ ಜನ ಎಲ್ಲರೂ ಕೇಳೋದು ಏನಂದ್ರ ನೀನ್ ನೌಕರಿ ಯಾವಾಗ ಮಾಡ್ತಿ ವಿಡಿಯೋ ಮಾಡ್ತಿ ನೌಕರಿ ಯಾವಾಗ ಮಾಡ್ತಿ ವಿಡಿಯೋ ಮಾಡ್ತಿ ಅಂತ ಕೇಳ್ತಾರಲ್ಲ. ನನಗೂ ಅದು ಆಶ್ಚರ್ಯ ಆತ್ರಿ. ಯಾಕಂದ್ರ ಕೇಳಿದ್ನಿಲ್ಲ ನಾ ಚಿಗ್ರಿ ಬಸ್ ಒಳಗೆ ಡ್ಯೂಟಿ ಮಾಡ್ತೀರಿ ಅಂದ್ ಕೂಡ್ಲೇ ರೀ ನನ್ ಭಾಳ ಇದು ಅನಿಸಿತ್ರಿ. ಅಂದ್ರೆ ಅದ್ರೊಳಗೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ನಂದು. ಹೌದ್ರಿ, ಖುಷಿ ಆಯ್ತ್ರಿ ಅದು. ಯಾಕಂದ್ರ ಹಿಂಗ್ ಜಾಬ್ ಮಾಡನು ಇಷ್ಟು ಕಂಟೆಂಟ್ ಕ್ರಿಯೇಟ್ ಮಾಡ್ತಾರಲ್ಲ. ಯಾಕೆ ಅಣ್ಣ ಆಸಕ್ತಿ ಅಣ್ಣ. ಯಾಕಂದ್ರ ನಮ್ ಕಡೆ ಏನಿಲ್ಲ, ಎಲ್ಲ ಪಡ್ಕೋಬೇಕು ಅನ್ನೋ ಆಸಕ್ತಿ ಅದ. ಹೌದ್ರಿ, ಯಾವ ಕೈಲಿ ಏನಾಗ್ಲಲ್ಲ ಅವ ಈಗ ಅದಾನ ಈಗ ಅಂದಾಜಿಗೆ ಅದ ಹೇಳ್ತಾನ ಬೆಳ್ಯಾಕ ಒಂದು ಫೋನ್ ಇಡ್ತಾನ. ಫೋನ್ ಇಲ್ಲ, ಫೋನ್ ಬೆಳಿಬೇಕಂದ್ರೆ ನಾವು ಸ್ಟ್ಯಾಂಡ್ ಬೇಕ. ಸ್ಟ್ಯಾಂಡ್ ತಗೊಂಬಂದ್ ಇಡ್ತಾನ. ಅವನು ಲೈಟ್ ಬೇಕ, ಲೈಟ್ ತಂದ್ ಇಡ್ತಾನ. ಲೈಟ್ ತಂದ್ ಇಟ್ರು ಅವನು ಇನ್ನೊಬ್ಬ ಆರ್ಟಿಸ್ಟ್ ಬೇಕು ಬಾಜುಕ್ ಮಾಡಾಕ. ಅವನದ ಎಲ್ಲಾ ಸಿಕ್ಕರು ಮಾಡಕ್ ಆಗಲ್ಲ ಅವ್ರ ಕೈ. ಯಾಕಂದ್ರೆ ಅವ್ರು ಹಂಗ ಅನ್ಕೊಂತಾನ ಹೋಗ್ಬಿಡ್ತಾರಣ್ಣ. ಹೌದ್ರಿ, ನಾವು ಹಿಟ್ಟಿಂಗ್ ಕಡೆನೇ ಇಟ್ಟೇವಿ ಹಿಂಗ. ಆದ್ರೆ ಯಾರ ಮುಂದೆ ಹೇಳ್ಕೊಳಲ್ಲ ಅಣ್ಣ. ಯಾಕಂದ್ರೆ ನಮ್ ಕಷ್ಟಪಟ್ಟಿದ್ ನಾವು ಬೆಳಿಬೇಕಂತ ಅವ್ರಿಗೆ ಯಾಕೆ ಹೇಳ್ಬೇಕಣ್ಣ? ನಗ್ಸುನ್ ಅವ್ರನ್ನ ನಗ್ಲಿ ಅವ್ರು ಸಾಯಿ ಮಟ ನಗ್ಬೇಕು, ಅವ್ರು ಸಾಯಂಗ್ ನಗ್ಬೇಕು ಅವ್ರು ಅಂತ ಉದ್ದೇಶ ನಮ್ದು. ಯಾಕಂದ್ರೆ ಈಗ ಒಂದ್ಸಲ ಸಣ್ಣ ಸ್ಮೈಲ್ ಮಾಡಿ ಹೋಗುವಂತ ವಿಡಿಯೋ ಮಾಡ್ಬಿಡೋದು ಅಂತ ತಲೆಯಾಗ ಅಂತ ಹೇಳಿ ಮಾಡ್ತೇವಣ್ಣ. ಆದ್ರೆ ಒಂದ್ ಸ್ವಲ್ಪ ಲೇಟ್ ಆದ್ರೂ ಮಾಡೇ ಮಾಡ್ತೇವೆ ವಿಡಿಯೋನ. ಇಷ್ಟೆಲ್ಲ ಆದ್ಮೇಲೆ ಈಗ ಹೆಂಗೈತ್ರಿ ಲೈಫ್ ಸ್ಟೈಲ್ ನಿಮ್ದ? ಆರಾಮ್, ಖುಷಿ ನೆಮ್ಮದಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಖುಷಿ ಐತನ. ಹೋದಲ್ಲೇ ಬಂದಲ್ಲೇ ಗುರ್ತಿಸ್ತಾರ. ಚಾ ಕುಡಿದ್ರು ರೊಕ್ಕ ಇದು ತೋರಿ ಅಂತಾರ. ಒಟ್ಟು ಎಲ್ಲೇ ಹೋದ್ರು ಒಂದು ಎಗರಸ್ ಅಂಗಡಿ ಹೋದ್ರು ನೋಡಿ ಗುರ್ತಿಸ್ತಾರ. ಭಾಳ ಅಂದ್ರೆ ಭಾಳ ಖುಷಿ ಅನಿಸ್ತೈತಿ. ಫ್ಯಾಮಿಲಿ ವಿಷಯಕ್ಕೆ ಬಂದ್ರೆ ಹೆಂಗ ಎಲ್ಲ ನೆಮ್ಮದಿ ಖುಷಿಯಿಂದ ನಕ್ಕೊಂತೆಲ್ಲ ಚಲೋ ಐತಿ? ಹಾ ಅಣ್ಣ, ಫ್ಯಾಮಿಲಿ ಇನ್ನೊಂದು ಮುಖ್ಯ ಏನು ಹೇಳ್ಬೇಕಂದ್ರಣ್ಣ, ಯೂಟ್ಯೂಬಿಂದ ಅಣ್ಣ ಆದಾಯ ಕೇಳಿದ್ರಲ್ಲ ನೀವು, ಅದು ಯೂಟ್ಯೂಬ್ಗಿಂತ ಮೊದ್ಲೇಕ ಈಗ ಹೆಂಗೈತೆ ಅಂದ್ರಣ್ಣ, ನಮ್ಮ ಮಮ್ಮಿಯರಿಗೆ ಆಜು ಬಾಜು ಮನೆ ಹೇಳ್ಬಿಟ್ರ ನಿನ್ನ ಮಗಗೆ ರೊಕ್ಕ ಬರ್ತಾವ ಅಂತೇಳಿ. ಈಗ ನಮ್ಗೆ ರೊಕ್ಕ ಬರ್ಲಿಕ್ಕಂದ್ರೆ ನಮ್ಮ ಅವ್ರ ರೊಕ್ಕ ಬರ್ತಾವ ಅಂತ ಕುಂತ್ಬಿಟ್ಟೈತಿ. ಹಿಂಗಾಗಿ ನಮ್ಗ ಸುಮ್ಮನೆ ಬಿಟ್ಬಿಡೋಕನ ಅನ್ಸ್ಬಿಡ್ತ. ಬಿಟ್ರು ನಮ್ಮ ಅವ್ರ ತಲೆಗೆ ರೊಕ್ಕ ಬರ್ತಾವ ಅಂತೇಳಿ ವಿಡಿಯೋ ಮಾಡಕತ್ತಾನ, ಇವ ರೊಕ್ಕ ಬರ್ತಾವ ಅಂತ ಕುಂತ್ಬಿಟ್ಟತಾನ. ಎಂತ ಪರಿಸ್ಥಿತಿ ಬರ್ತದೆ ಗೊತ್ತಾಣ. ನಮ್ ಕಡೆ ₹1 ಇರಂಗಿಲ್ಲ ಅವಾಗ. ನಿಂಗಡೆ ರೊಕ್ಕ ಬರ್ತಾವಳ ಹಾಕ, ಲೋನಿಗಿನ್ ಹಾಕ ಅಂದ್ಬಿಡ್ತಾರ, ಕುತ್ತಿಗೆ ಮೇಲೆ ಕುಂತ್ಬಿಡ್ತಾರಣ. ಹೌದ್ರಿ, ಹೆವಿ ಕಷ್ಟ. ಈಗ ಕಂಟೆಂಟ್ ಕ್ರಿಯೇಷನ್ ಮಾಡ್ತಿರ್ತಿರಲ್ಲ ನೀವು, ಈಗ ಚಿಗರಿ ಬಸ್ ಒಳಗೆ ಟಿಕೆಟ್ ಅದು ಕೊಡ್ತಿರ್ತೀರಿ. ಮತ್ತು ಯಾವ ಥರ ನಿಮ್ಗೆ ಈಗ ಅಂದ್ರೆ ಯಾರೊಬ್ಬರು ಟಿಕೆಟ್ ತೊಗೊಳಕ್ಕೆ ಈಗ ಅವ್ರಿಗೆ ಗೊತ್ತಿರಂಗಿಲ್ಲ, ಇವರು ಮಾಂತೇಶ್ ಅಮರ್ಗಳು ಅವ್ರು ಒಳ್ಕೊಂತಾರ ಟಿಕೆಟ್ ಕೊಡತ್ತಾರ ಅಂತ ಗೊತ್ತಿರಂಗಿಲ್ಲ. ಅವಾಗ ಒಮ್ಮೆ ನೋಡ್ತಾರೆ, ಮಾತಾಡ್ತಾರೆ. ಹೆಂಗೆ ಅನುಭವ ಹೆಂಗಿರ್ತೈತಿ ಅದರಿಂದ? ಇಲ್ರಿ, ಅದು ಅನುಭವ ಅಂದ್ರೆ ನಂಗೆ ಭಾಳ ಖುಷಿ ಅನ್ಸತ್ರಿ. ಅದು ಬರ್ತಾರ ಒಮ್ಮಕ್ಳೆ ಕಿನ್ಕ್ಯಾಕ ಟಿಕೆಟ್ ತೊಗೊಳಕಂತ ನಾ ಮಾಡ್ತೇನೆ, ಕೈ ಹಾಕಿರ್ತಾರೆ ಹಿಂಗೆ. ನಾನು ಏನದ ಥ್ಯಾಂಕ್ಸ್ ಕೊಡ್ರಿ, ನಿಮ್ಮ ವಿಡಿಯೋ ನೋಡ್ತೇವೆ ನಾವು ಅಂತಾರ. ಹೌದನ್ರಿ, ಥ್ಯಾಂಕ್ಸ್ ರೀ ಅಂತ ಹೇಳಿ ನಂಗೆ ಭಾಳ ಗುರ್ತಿ. ನಮ್ಮ ಚಿಗರಿ ಒಳಗಣ ಭಾಳನ ಅಂತ ಹೋಗೋದು. ಆಮೇಲೆ ಫೋಟೋ ಹೊಡಿತಾರ ನಂದು. ಸುಮ್ ಟಿಕೆಟ್ ಹೊಡಿತಿರ್ತೇನೆ ನಾನು, ಫೋಟೋ ಹೊಡೆದು ನಾನು ಇನ್ಸ್ಟಾಗ್ರಾಮ್ ಕಳ್ಸೋದು, ನೀನ್ ನೋಡೇ ನೀವತ್ತ ಅಂತೇಳಿ. ಮಾತಾಡ್ಸು ಬೈ, ಮಾತಾಡ್ಸಂಗಿಲ್ಲ, ಫೋಟೋ ಹೊಡೆದ ಕಳ್ಸೋದು, ನೋಡೇ ನಿನ್ನ ಅಂತ ಹೇಳಿ. ಆಮೇಲೆ ಒಮ್ಮೆ ಸೀರಿಯಸ್ ಆಗಿ ಒಬ್ಬ ಒಂದ್ಸಲ ನಮ್ಮ ಚಿಗರಿ ಬಸ್ನ ಜಗಳಕ್ಕೆ ಬಂದ್ಬಿಟ್ಟಿದ್ದ. ಟಿಕೆಟ್ ತಗಸ್ರಿ ಅಂತ ನಾನು, ತಗಸಂಗ ನೋಡಿ ಮಾಡ್ತೀನಿ ಅಂತೇಳಿ, ಇಳಿಸ್ತಾರ ನೋಡಿ ಹೆಂಗ್ ಇಳಿಸ್ತೀನಿ ಅಂತೇಳಿ. ಜಗಳ ಆಡಿ ಗುದ್ದಾಡಿ ಮೇಲೆ ನಿಮ್ ವಿಡಿಯೋ ನೋಡ್ತೇನ್ರಿ ನಾನು. ಇದೇ ಮೊದ್ಲೇ ಹೇಳ್ಬೇಕು ಲೋಬಯ್ಯ ಅಂತೇಳಿ. ಇತ್ತೀಚಿನ ದಿನಗಳದಾಗ ಈಗ ನಮ್ಮ ಉತ್ತರ ಕರ್ನಾಟಕದಾಗ ಅಂದ್ರೆ ರೀ ಯೂಟ್ಯೂಬರ್ಸ್ಗಳು ಹೆಚ್ಚಾಗಿದಾರೆ ರೀ. ಅಂಥ ಯೂಟ್ಯೂಬರ್ಸ್ಗಳಿಗೆ ಬಿಗಿನರ್ಸಿಗೆ ಯಾವ ಥರ ನೀವು ಒಂದು ಸಲಹೆ ಕೊಡಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪ್ರಕಾರ? ಇನ್ನು ನೋಡೋಣ, ಅವ್ರಿಗೆ ಸಲಹೆ ಕೊಡೋಷ್ಟು ನಾನು ದೊಡ್ಡವಲ್ಲ. ಆದ್ರೆ ಆ ದಾರ್ಯಾಗ ಅದೇ ನನ್ನ ಉದ್ದೇಶಕ್ಕಾಗಿ ಒಂದೆರಡು ಮಾತುಗಳನ್ನ ಹೇಳ್ಬೋದು ನಾನು. ಏನಪ್ಪಾ ಅಂದ್ರೆ ಸತತ ಪ್ರಯತ್ನ. ಒಂದೇ ವಿಡಿಯೋಕ, 2 ವಿಡಿಯೋಕ, 3ನೇ ವಿಡಿಯೋಕ ನೀವು ವೈರಲ್ ಆಗ್ಬೇಕು, 1 ಲಕ್ಷ ಫಾಲೋವರ್ ಆಗ್ಬೇಕು, ವ್ಯೂ ಬರ್ಬೇಕು, ಎಕ್ಸ್ಪೆಕ್ಟೇಷನ್ ಮಾಡವ. ಅವ್ನು ಯೂಟ್ಯೂಬರ್ ಆಗಲ್ಲ, ಯೂಟ್ಯೂಬರ್ ಹಾಕಲ್ಲ, ಯಾಕಿಲ್ಲ ಆಗದೇ ಇಲ್ಲ. ನಾವು ಒಟ್ಟು ಸತತವಾಗಿ ಸತತ ಪ್ರಯತ್ನ ಅಣ್ಣ. ಅಣ್ಣ ಸತತ ಪ್ರಯತ್ನನ ಗೆಲಿಬೇಕ ದಾರಿ ಅಂತ ಹೇಳ್ಬೋದು ಅಣ್ಣ. ಮೇನ್ ನೀನು ಯಾಕಂದ್ರಣ್ಣ ರೊಕ್ಕದಿಂದ ಬೀಳ್ಬಾರ್ದು. ಯೂಟ್ಯೂಬ್ ಮಾಡಿದ ರೊಕ್ಕದಿಂದ, ಆಮೇಲೆ ಇನ್ನೊಬ್ರು ಯಾರೋ ಮಾಡ್ಯಾರ ಅದನ್ನ ನೋಡಿ ನಾ ಮಾಡೋದು, ಈಗ ಸ್ವಲ್ಪ ಚೇಂಜ್ ಮಾಡೋದು. ಟ್ಯಾಲೆಂಟ್ ಬೆಳೆಸು, ಸತತ ಪ್ರಯತ್ನ ಮಾಡು. ಒಂದು ಪಾಯಿಂಟ್ ಇದು ಮಾತ್ರ, ಸತತ ಪ್ರಯತ್ನ ಮಾಡಿದಾಗ ಅಷ್ಟ ಯಶಸ್ಸಿಗೆ ದಾರಿ ಸಿಗ್ತಾನೆ. ಈಗ ನನ್ನ ಪ್ರಕಾರ ಸರ, ಈಗ ಒಂದು SSCಗೆ ಒಂದು 3 ವಿಷಯಗಳು ಹೇಳ್ಬೇಕಂದ್ರೆ
ಆ ಒಂದು 3 ವಿಷಯಗಳು ಯಾವ ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಯಾವ 3 ವಿಷಯ ಹೇಳ್ಬೇಕಂತೇಳಿ ನಿಮ್ಗೆ ಕಂಟೆಂಟ್ ಕ್ರಿಯೇಟರ್ಗಳು ಹೇಳಕ್ಕೆ ಇಷ್ಟಪಡ್ತೀರಿ? ಒಂದನೇದ್ದು ಮುಖ್ಯವಾಗಿ ತಾಳ್ಮೆ ಅನ್ನ. ಮೇನ್ ಒಬ್ಬ ಮನುಷ್ಯಾಗ ಈ ಕ್ರಿಯೇಟರ್ ಆಗ್ಬೇಕು ಮಾಡ್ಬೇಕು ಅನ್ನೋದು ತಾಳ್ಮೆ ಅಂದ್ರೆ ಭಾಳ ಮುಖ್ಯ ಅಣ್ಣ. ನೀ 500 ವಿಡಿಯೋ ಮಾಡಿ ನೀನು ವಿಡಿಯೋನ ಓಡಾತಿಲ್ಲ ಅಂದ್ರೂ ಮಾಡಬೇಕಣ್ಣ. ಅವನ ತಾಳ್ಮೆ ಮುಖ್ಯ ಅಣ್ಣ ಇದ್ರಾಗ. ಯಾಕಂದ್ರೆ ಒಂದೇ ದಿನಕ್ಕೆ ಯಾರು ಸ್ಟಾರ್ ಆಗಲ್ಲ. ಒಂದೇ ದಿನಕ್ಕೆ ಸ್ಟಾರ್ ಆದ್ರೆ ಎಲ್ಲಿರ್ತಾರಣ್ಣ ಮತ್ತು ಅಲ್ಲೇ ಕಣ್ಮರಿ ಆಗ್ಬಿಡ್ತಾರೆ. ಉದಾಹರಣೆ ಭಾಳ ಮಂದಿ ಕೊಡ್ಬೋದು ನಾನು, ಅವ್ರ ಹೆಸರು ಕೊಡೋದೇನ್ ಬೇಡ, ನಿಮ್ಗೆ ಗೊತ್ತಿರ್ಬೋದು. ಅವರು ರಾತ್ರಿ ಬೆಳೆದವ್ರು ರಾತ್ರಿ ಹೇಳ್ಬಿಡ್ತಾರೆ. ಸತತ ಪ್ರಯತ್ನ, ಆಮೇಲೆ ತಾಳ್ಮೆ ಭಾಳ ಮುಖ್ಯ ಅಣ್ಣ. ಇನ್ನೊಂದನ್ನ ಕಲಿಯುವ ನಾಲೆಜ್ ಇರ್ಬೇಕಣ್ಣ. ಯಾವುದೇ ವಿಷಯ ಇಲ್ಲ ಅದ ಇರ್ಬೇಕ್ರಿ. ಕಲಿಬೇಕು, ನಿಂತು ಬಯಸ್ಕೊಂಡು ಹೊಡೆಸ್ಕೊಂಡಾದ್ರೂ ಅದನ್ನ ಕಲಿಬೇಕ್ರಿ. ಹೋಗಿ ನೋಡ್ಬೇಕು ಹೆಂಗ್ ಮಾಡಕತ್ತಾರ ಇವ್ರು, ನಾನು ಇದನ್ನ ಮಾಡ್ಬೇಕಲ್ಲ. ಮೇನ್ ಕಲಿಯುವಂಥದ್ದು ಇರ್ಬೇಕಣ್ಣ. ನೀವು ಮುಂದೆ ಟೈಮ್ ಎಷ್ಟಾಕೈತಿ, ಟೈಮ್ ವೇಸ್ಟ್ ಆಗ್ಲಣ್ಣ. ಮುಖ್ಯವಾಗಿ ಕಲಿಯೋದು. ಯೂಟ್ಯೂಬ್ ನೋಡ್ರ ಕಲಿ, ಒಬ್ಬ ಮನುಷ್ಯ ನೋಡ್ರ ಕಲಿ, ಆ ಕ್ರಿಯೇಟರ್ ಮಾಡೋದ್ರ ನೋಡ್ ಕಲಿ. ಮುಖ್ಯವಾಗಿ 2ನೇದನ ಕಲಿಯೋದನ. 3ನೇದನ ದುಡ್ಡಿಗೆ ಆಸೆ ಪಡೋಕೆ ಹೋಗ್ಬೇಡ. ದುಡ್ಡಿಗೆ ಆಸೆ ಪಟ್ಟು ಎಂತೆಂಥ ಕೆಲಸನ ಮಾಡಕ್ಕೆ ಹೋಗ್ಬೇಡ, ಎಂತೆಂಥ ಕ್ರಿಯೇಟಿವಿಟಿ ಮಾಡಕ್ಕೆ ಹೋಗ್ಬೇಡ. ಯಾವುದೇ ದುಡ್ಡು ಬರ್ತೈತಿ ಅನ್ನೋ ಸಂಬಂಧ ಇಲ್ಲ, ದುಡ್ಡು ಬರ್ತೈತಾಳ ಮುಂದೆ ಈಗ ಮಾಡೋಣ ಅಂತೇಳಿ ಅಂತೇಳಿ ಖರ್ಚು ಮಾಡೋದಾಗಿರ್ಬೋದು. ನಾಲೆಜ್ ಟೆಕ್ನಿಕಲ್ ಉಪಯೋಗ ಮಾಡ್ಕೊಂಡಣ. ನಿಮ್ಮ ಕಂಟೆಂಟ್ ಏನೈತಿ, ಸೈರಾಟ್ ಮೂವಿ ನೋಡೋಣ, ಅದ್ರಾಗ ಏನೈತನ, ಅದ್ರಾಗ ಏನು ಮೇನ್ ಕಂಟೆಂಟ್. ಹೀರೋನೇ ನೋಡಿದ್ರೆ ಡುಮ್ಮಿ ಅದಾಳ, ಅವ್ರಿಗೆ ಗೊತ್ತಿಲ್ರಿ ಅದ ನಮ್ನಿ ಆಕತ್ತಂತ ರೇಂಜಿಗೆ ಹಿಟ್ ಆಗ್ತೈತಿ ಅಂತ ಇರಂಗಿಲ್ಲಣ್ಣ. ಹಂಗಾಗಿ ಮೇನ್ ಕಂಟೆಂಟ್ ಮೇಲೆ ಇರ್ತದನ. ಕಂಟೆಂಟ್ ಮುಖ್ಯ ಅಣ್ಣ. ಹೂವಿ ಅಂತೇಳಿ ಆಮೇಲೆ ಇನ್ನೊಂದನ ಟ್ರೆಂಡ್ನಾಗ ಇರ್ಬೇಕಂತೇಳಿ ಏನೇನ ಮಾಡಿ ಹಾಕ್ಬಾರ್ದು. ಟ್ರೆಂಡ್ ಒಳಗೆ ಇರ್ಬೇಕು, ಜನ ನೋಡ್ತಾನೆ ಇರ್ಬೇಕು ಯಾವಾಗ ಅಂತೇಳಿ ಏನೇನ ಮಾಡಿ ಹಾಕಕ್ಕೆ ಹೋಗ್ಬಿಡ್ತಾನೆ. ಈ ಒಂದು 3 ಒಬ್ಬರು ತಲೆಯಾಗಿದ್ರೆ ಸಾಕಣ, ದಾರಿ ಹತ್ತಬೋದು ಅನ್ಸ. ಈಗ ಕಾಮಿಡಿ ಅಂತ ಬಂದ ತಕ್ಷಣ ಕಾಮಿಡಿ ಮಾಡೋರು ಎಷ್ಟೋ ಕಲಾವಿದರು ಅದಾರಲ್ಲ ನಮ್ಮ ಉತ್ತರ ಕರ್ನಾಟಕದಾಗ ಅದಾರ. ಈಗ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಯಾವ ಥರ ಕಾಮಿಡಿ ಹಾಸ್ಯ ಅನ್ನೋದು ಹೆಂಗೆ ಏನು ಅಂತೇಳಿ, ಯಾಕಂದ್ರೆ ಅವ್ರಿಗೂ ಒಂದು ಹೊಸ ಅನುಭವ ಇರ್ತೈತ್ರಲ್ಲ. ಈಗ ಯಾಕಂದ್ರೆ ನೀವು ಒಂದು ಮಾಡ್ತಿರ್ತೀರಿ ಅಂದ್ಕೂಡಲೇ ನಿಮ್ಮ ಅನುಭವನ ಅವ್ರಿಗೆ ಹೆಂಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಿ? ನನ್ನ ಅನುಭವ ಅಂದ್ರಣ, ಕಾಮಿಡಿ ಒಳಗೆ ಕ್ಯಾಟಗರೀಸ್ ಅದಾವಣ್ಣ. ಒಂದು ಕ್ಯಾಟಗರೀಸ್ ಅಂದ್ರೆ ಒಂದಿಷ್ಟು ವಿಧಗಳದಾವ. ಅವ್ರವ್ರ ವಿಧಗಳನ್ನ ಅವ್ರವ್ರು ಆಯ್ಕೆ ಮಾಡ್ಕೊಂಡಿರ್ತಾರಣ್ಣ. ಹೇಳೋರ್ಗೆ ಏನಂದ್ರೆ ಒಟ್ಟು ವೆಜ್ ಮಾಡ್ರಿ, ನಾನ್ ವೆಜ್ ಮಾಡ್ಬೇಡ್ರಿ. ಅಂದ್ರೆ ಯಾವ ಥರ ರೀ? ನಮ್ಮ ಮನ್ಯಾಗೂ ಇರ್ತಾರ, ಅವ್ರ ಮನ್ಯಾಗೂ ಇರ್ತಾರ. ಒಳ್ಳೆ ರೀತಿ ಪದ ಬಳಕೆ ಒಳಗೆ. ಯಾಕಂದ್ರೆ ಉತ್ತರ ಕರ್ನಾಟಕ ಅಂದ್ರೆ ಒಂದು ಭಾಷೆ ಒಳಗೆ ಒಂದು ಶಕ್ತಿ ಐತನ. ಶಕ್ತಿ ಐತ್ರಿ. ಉತ್ತರ ಕರ್ನಾಟಕ ಜನ ನೀ ಎಲ್ಲೇ ಹೋದ್ರು ಅವ್ರಿಗೊಂದು ವ್ಯಾಲ್ಯೂ, ಒಂದು ಬೆಲೆ ಐತಿ. ನಮ್ಮ ಉತ್ತರ ಕರ್ನಾಟಕದ ಮಾತಿನ ಶೈಲಿನ ಹಂಗೈತನ. ಮೊದ್ಲೇ ಕಿತ್ತದ ಉತ್ತರ ಕರ್ನಾಟಕ ಅಂದ್ರೆ ಬೈಗಳಷ್ಟ ಸೀಮಿತ. ಇವ್ರು ಎಲ್ಲಾನು ಮಾಡ್ತಾರ, ಭಾಳ ರಫ್ ಇರ್ತಾರ ಅಂತೇಳಿ ಹಿಂಗ ಒಂದು ತಲೆಯಾಗ ಥಿಂಕಿಂಗ್ ಈ ತರ ಐತನ. ಈಗ ಹಂಗಿಲ್ಲ ಅಣ್ಣ. ಉತ್ತರ ಕರ್ನಾಟಕ ಇದು ಕಲಾವಿದರ ಭಂಡಾರ ಇದು. ನಿನಗೊಬ್ಬ ಎಡಿಟರ್ ಬೇಕಾ, ಉತ್ತರ ಕನ್ನಡದಾಗ ಸಿಗ್ತಾನ. ನಿನಗೊಬ್ಬ ಸಿಂಗರ್ ಬೇಕಾ, ಉತ್ತರ ಕನ್ನಡ ಸಿಗ್ತಾರ. ನೀವು ಆರ್ಟಿಸ್ಟ್ ಬೇಕಾ, ಎಲ್ಲ ಉತ್ತರ ಕನ್ನಡದಾಗ ಒಂದಿಲ್ಲ ಅನ್ನಂಗಿಲ್ಲ ಅಣ್ಣ. ಆದ್ರೆ ನಮ್ಮ ಜನ ಏನೋ ಬೆಂಗಳೂರು ದೊಡ್ಡದು. ಬೆಂಗಳೂರು ನಮ್ಮ ಹುಡುಗ ಸ್ವಿಗ್ಗಿ ಜಮಾಟೋ ಹೊಡಿತಿದ್ರು, 30,000 ಮಗಾರ. ಈ ತರ ಮೈಂಡ್ಸೆಟ್ ಇಟ್ಕೊಂಡ್ಬಿಟ್ಟಿರ್ತಾರ. ಈಗ ನಮ್ಮ ಕಡೆದಿಂದ ಅಂತೇಳಿ ನಿಮ್ಗೊಂದು 5 ರ್ಯಾಪಿಡ್ ಫೈರ್ ಕ್ವಶನ್ಸ್ ಇರ್ತಾವ್ರಿ. ಕೇಳ್ರಿ. ಈಗ ನಿಮ್ಮ ಕನ್ನಡ ಫೇವ್ರೇಟ್ ಆಕ್ಟರ್ ಅಂತ್ರಿ ಯಾರು ಬರ್ತಾರೆ? ನನ್ನ ಫೇವ್ರೇಟ್ ಅಂದ್ರೆ ಯಶ್ ರೀ. ನನಗೆ ಯಶ್ ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಈಗ ಟಾಕ್ಸಿಕ್ ನೋಡಿ ಯಶ್ ಅದಾರಲ್ಲ, ನಾವು ಈ KGF ನೋಡಿ ಯಶ್ ಫ್ಯಾನ್ ಅದಾರಲ್ಲ, ಮೊದ್ಲೇಕಿಂದನೇ ಇದ್ವಿ ರೀ. ಯಶ್ ಫೇವ್ರೇಟ್ ಹೀರೋಯಿನ್ ರೀ? ರಚಿತಾರಾಮ್. ಗುಳಿಕೆನ್ನೆ ರಚಿತಾ. ಫೇವ್ರೇಟ್ ಕನ್ನಡ ಮೂವಿ ರೀ? ಕನ್ನಡ ಮೂವಿ ಅಂದ್ರೆ ನಾನು ಡಾಕ್ಟರ್ ರಾಜ್ಕುಮಾರ್ ಭಾಳ ಇಷ್ಟ ರೀ. ಒಂದು ಯಾವ್ದ್ರಿ ಅದ್ರೊಳಗೆ ಯಾವ್ದು ಹೇಳಿ? ಬಬ್ರುವಾಹನ ಆಗಿರ್ಬೋದು ರೀ. ಆಮೇಲೆ ಪಾಂಡುರಂಗನ್ ಪಿಕ್ಚರ್ ಆಗಿರ್ಬೋದು. ಆಮೇಲೆ ಈಗ ನಮ್ಮ ಕನ್ನಡ ಈಗ ರೀಸೆಂಟ್ ಆಗಿರೋ ಏನ್ ಬಿಟ್ರಿ ಬರೀ ಕೈಕಾಲು ಕಟ್ಟಾಗ ಬರತ್ತ ಹೊಡೆದೊಳೇನ. ಅವಾಗಿನ ಹೀರೋ ಡಾಕ್ಟರ್ ರಾಜ್ಕುಮಾರ್ ಹೆಂಗ ಅಂದ್ರ ಸಾಕ ಅಲ್ಲೇ ಮಕ್ಕೊಂಬಿಡವ. ಈಗೇನಿಲ್ಲ ಅವಾಗೆಲ್ಲ ಎಂತಿಂತ ಹೊಡೆದಾಗ ಈಗೆಲ್ಲ ನೋಡಿದ್ರೆ ಹಂಗೆ ಹಿಂಗೆ ಹುಷ್ ಮಾಡಿಬಿಟ್ರೆ ಸಾಕು, ಹಂಗೆ ಗಲ್ಪಲ್ಲಿ ಹಾಡಾಡ್ತಿರ್ತಾವ ಗಾಳಿಗೆ. ಏನು ಪಿಕ್ಚರ್ ಚಲೋ ಮಾಡಕ. ಫೇವ್ರೇಟ್ ಫುಡ್ ರೀ? ಯಾವ ಫೇವ್ರೇಟ್ ಫುಡ್ ರೀ ಅಣ್ಣ? ಎಗ್ ರೈಸ್ ಒಂದ್ರಿ. ಎಗ್ ರೈಸ್ ರೀ? ಧಾರವಾಡ ಎಗ್ ರೈಸ್ ಅಲ್ಲಿ ಹುಬ್ಳಿ ಇದ್ರಿ? ಧಾರವಾಡ ಹುಬ್ಳಿ ಎಗ್ ರೈಸ್ ರೀ. ಎಗ್ ರೈಸ್ ಫೇಮಸ್ ಅಲ್ರಿ ಅಲ್ಲಿ ಫುಲ್? ನಮ್ಮ ಮಿಡಲ್ ಕ್ಲಾಸ್ ಫೇಮಸ್ ರೀ. ಈಗ ನಮ್ಮ ಫೇವ್ರೇಟ್ ಪ್ಲೇಸ್ ಯಾವ್ದು? ಸಾಯಿಬಾಬಾ ಗುಡಿ ರೀ. ಸಾಯಿಬಾಬಾ ಗುಡಿ ಪ್ಲೇಸ್. ಸಾಯಿಬಾಬಾ ಗುಡಿ ಅದ ನಮ್ಗೆ ಫೇವ್ರೇಟ್ ಪ್ಲೇಸ್. ಫೇವ್ರೇಟ್. ಈಗ ಮಾಂತೇಶ್ ಅಮರ್ಗಳು ಅವ್ರದ ಲವ್ ಮ್ಯಾರೇಜ್ ಏನು ಅರೇಂಜ್ ಮ್ಯಾರೇಜ್ ಅಂತ ಕೇಳಕ್? ನಾವು ಲವ್ ಮ್ಯಾರೇಜ್ ಆಗೋದಿಲ್ಲ ರೀ. ಅರೇಂಜ್ ಮ್ಯಾರೇಜ್ ರೀ. ಅರೇಂಜ್ ಮ್ಯಾರೇಜ್ ಯಾಕೆ ಹೇಳ್ರಿ? ಲವ್ ಮ್ಯಾರೇಜ್ ಯಾಕೆ ಆಗಂಗಿಲ್ಲ ಅಂದ್ರೆ, ನಮ್ಮನ್ನ ನಂಬಿ ನಮ್ಮವ್ವ ಆಯರ್ ಮಾಡಿರ್ತಾಳ.
ಹೌದ್ರಿ ಮನಿಗೆಲ್ಲ ಊರೆಲ್ಲ ಕಾರ್ಯಕ್ರಮಕ್ಕೆಲ್ಲ ಅಡ್ಡಾಡಿ ಆಯಾರ ಮಾಡಿರ್ತಾಳ. ಈಗಿಲ್ಲ ಸಡನ್ ಲವ್ ಮ್ಯಾರೇಜ್ ಎಷ್ಟು ಲಾಸ್ ನಮಗೆ, ಹೌದ್ರಿ ಎಷ್ಟು ಲಾಸ್, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಲಾಸ್ ಆಗಿರ್ತಾವ. ಹಿಂಗಾಗಿ ನಾವು ಅರೇಂಜ್ ಮ್ಯಾರೇಜ್ ಆಗತೈತಿ. ಅದ್ರಾಗಾಗಿ ನಮ್ಮ ಅಭಿಮಾನಿಗಳಂತ್ರಿ ಮತ್ತು ನಮ್ಮ ಮದುವೆಗೆ ಬಂದ್ರೆ ಅವ್ರ ಕೈಲಿ ಬರೋದಲ್ಲ. 10,000 20,000 ಇಲ್ದ ಅವ್ರು ಆಯಾರ ಮಾಡೋದಲ್ಲ. ಹೌದ್ರಿ ಹಿಡಿತಮ್ಮ ನಂದೊಂದು ಉದ್ದಾರ ಆಗ್ನಿ ಅಂತೇಳಿ ಹಂಗ ಅದಕ್ಕಾಗಿ ನಾವು ಪ್ಲಾನ್ ಮಾಡಿ ವಿಲೇಜ್ ಅವ್ರು ಬೆಂಗಳೂರು ಅಂದ್ರೆ ಎರಡೂ ಆಯ್ಕೆ ಮಾಡಂದ್ರೆ ಯಾವ್ದು ಆಯ್ಕೆ ಮಾಡಕ್ಕೆ ಇಷ್ಟಪಡ್ತೀರಿ? ಈಗ ನೋಡ್ರಿ, ವಿಲೇಜ್ ಕಲಿಸ್ತೈತಿ ಏನಂದ್ರ ಕಷ್ಟ ಅಂದ್ರೆ ಏನು, ಸುಖ ಅಂದ್ರೆ ಏನು ಮಾಡ್ಬೇಕು, ಏನು ಮಾಡ್ಬಾರ್ದು ಅಂತೇಳಿ. ಬೆಂಗಳೂರು ಏನೈತ್ರಿ, ಇದನ್ನೆಲ್ಲ ಆದ್ಮೇಲೆ ಇಲ್ಲಿಗೆ ಬಾ, ಅಲ್ಲಿಗೆ ಬಾ, ಸಡನ್ ಆಗಿ ಇಲ್ಲಿ ಬಂದೇನ್ರ ಇಲ್ಲಿ ಅದಕ್ಕಿಂತ ಕಷ್ಟ ಭಾಳ ಐತಿ. ಹೌದು, ಒನ್ನೇಕ ಹಳ್ಳಿಯಾಗ ಇಂಪ್ರೂವ್ ಆಗ್ಬೇಕ್ರಿ. ಯಾಕಂದ್ರೆ ಅದ್ರೊಳಗೆ ಸಂಬಂಧಗಳು ಇರ್ತಾವ ಹಳ್ಳಿ ಒಳಗೆ. ಸಿಟ್ಯಾಗ ಬಿಸ್ನೆಸ್ ರೊಕ್ಕ ವ್ಯವಹಾರ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಇಲ್ಲ ಅನಿಸ್ತತ್ ನನಗೆ. ಆದ್ರೆ ಏನೋ ಒಂದು ಮಾಡಿದಾದ್ಮೇಲೆ ಇಂಪ್ರೂವ್ ಆದ್ಮೇಲೆ ಅಲ್ರಿ ಬೆಂಗಳೂರಿಗೆ ಬರೋದು. ನೀವು ಸುಮ್ಮನೆ ನಾ ಬೆಂಗಳೂರು ಹೋಗಿ ಇಂಪ್ರೂವ್ ಹಾಕೇನಂದ್ರೆ ಆಗೋದೇ ಇಲ್ಲ. ಏನೋ ಒಂದು ಹಳ್ಳಿಯಾಗ ಮೇನ್ ಅದ್ರ ವಿಲೇಜ್ ಆಯ್ಕೆ ಮಾಡೋದು ವಿಲೇಜ್. ಯಾಕಂದ್ರೆ ಹೇಳ್ರಿ ಹಳ್ಳಿಯಿಂದನ ದಿಲ್ಲಿ ಮಠ ಅಡ್ಡಾಡ್ಬೋದು ರೀ. ಈಗ ನಮ್ಮ ಚಾನೆಲ್ ಬಂದಿದ್ದಕ್ಕೆ ನಿಮಗೆ ಏನು ಅನಿಸ್ತೈತ್ರಿ? ನಮಗಂದ್ರೆ ಭಾಳ ಖುಷಿ ಆಗೈತ್ರಿ. ಯಾಕಂದ್ರೆ ಎಂತಂತ ದೊಡ್ಡ ಕಲಾವಿದರನ್ನು ಕರೆಸ್ಬೋದಾಗಿತ್ತು. ನೀವು ಬೆಳೆಯವ್ರನ್ನೂ ಕಳಿಸ್ಬೇಕು, ಕರೆದು ಮಾತಾಡ್ಸೋ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಡುವಂಥ ಗುಣ ಐತಲ್ಲ, ಒಂದು ನಿಮ್ಮ ಕಡೆ ಒಂದು ಥಾಟ್ ಐತಲ್ಲ, ಭಾಳ ಖುಷಿ ಆತ ನಿಮ್ಮ ಚಾನಲ್ಗೆ ಬಂದು. DJ ರಾಕಿ ಬೆಳಗಾವ ಯೂಟ್ಯೂಬ್ ಚಾನಲ್ ಅಂತ ಬೆಳಗಾವಿ ಭಾಳ ಖುಷಿ ಆತ ನಿಮ್ಮ ಚಾನಲ್ಗೆ ಬಂದ. ಆಮೇಲೆ ಈ ಮನೋಭಾವನೆ ಇನ್ನೂ ಬಡ ಕಲಾವಿದರಿಗೆ ಇನ್ನೂ ಸಾಕಷ್ಟು ಈ ವೇದಿಕೆ ಸಿಗಲಿ, ನಿಮ್ಮ ಕೂಡ ಮಾತಾಡೋಂಥ ಅವಕಾಶ ಸಿಗಲಿ, ಅವ್ರ ಕಷ್ಟ ಸುಖನ ಹಂಚ್ಕೋಲಿ ಅನ್ನೋಂಥ ದೇವ್ರನ್ನ ಬೇಡ್ಕೊತೀನಿ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಮ್ಮನ್ನು DJ ರಾಕಿಯನ್ನ ನಮ್ಮನ್ನ ಇಂಟರ್ವ್ಯೂ ಮಾಡಕ್ಕೆ ಕರೆಸಿದ್ರೆ ಭಾಳ ಖುಷಿ ಆಗೈತಿ. ಹಂಗೆ ಇವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, DJ ರಾಕಿ ಬೆಳಗಾವಿ ಯೂಟ್ಯೂಬ್ ಚಾನಲ್ ಅಂತ ಐತಿ. ಹಲವಾರು ಕಲಾವಿದರನ್ನ ಕರ್ಸಾತಾರೆ ಇಂಟರ್ವ್ಯೂ ಮಾಡಕ್ಕೆ. ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಇನ್ನೂ ಒಳ್ಳೆ ಕಲಾವಿದರನ್ನ ಕರೆಸ್ಲಿ, ಇಂಟರ್ವ್ಯೂ ಮಾಡಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಬೇಡ್ಕೊತೀನಿ. ಧನ್ಯವಾದಗಳು. ಓಕೆ ಸ್ನೇಹಿತರೆ, ಈಗ ಪ್ರಮುಖವಾಗಿ ನೋಡ್ರಿ, ನನ್ನ ಮಾತಿಗೆ ಇಷ್ಟ ಬೆಲೆ ಕೊಟ್ಟ ಮತ್ತು ಇಷ್ಟ ಒಂದು ಸಂಡೇ ಅವರ ಕಂಟೆಂಟ್ ಮಾಡ್ತಾರಂತ ಹೇಳಿದ ಮೇಲೂ ಆ ಕಂಟೆಂಟ್ ಎಲ್ಲ ಒಂದು ಸ್ವಲ್ಪ ಬಿಟ್ಟು ಕ್ಯಾಶಿ ನಮ್ಮ ಸಂಬಂಧ ಟೈಮ್ ತೊಗೊಂಡು ಬಂದ ನಮ್ಮ ಚಾನೆಲ್ಗೆ ವಿಸಿಟ್ ಮಾಡಿದ್ದಕ್ಕೆ ಅವ್ರಿಗೆ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದ ತಿಳಿಸ್ತೇನೆ ರೀ. ಮತ್ತು ಏನಂತಂದ್ರೆ ನೋಡ್ರಿ, ಇಂಥ ಎಷ್ಟೋ ಕಲಾವಿದರು ನಮ್ಮ ಉತ್ತರ ಕರ್ನಾಟಕ ಒಳಗೆ ಅದಾರ ರೀ. ಎಲ್ಲ ಥರದ ಕಲಾವಿದರುಗಳನ್ನು ಕರೆಸಿ ಅವರ ಲೈಫ್ ಜರ್ನಿ ಆಗಿರ್ಬೋದು, ಅವ್ರದ್ದು ಒಂದು ಏನೋ ಒಂದು ಸ್ಟ್ರಗಲ್ ಅನ್ನೋದು ಭಾಳಷ್ಟು ಇರ್ತೈತೆ ರೀ. ಎಲ್ಲ ಥರ ಕಲಾವಿದರನ್ನ ಕರೆಸಿ ನಿಮ್ಮ ಮುಂದೆ ನಮ್ಮ ಚಾನೆಲ್ ಮೂಲಕ ಅದನ್ನು ಅವರ ಜರ್ನಿಯನ್ನು ತೋರಿಸ್ಬೇಕು ಅನ್ನೋದು ಭಾಳ ಒಂದು ಕನಸೈತೆ ರೀ. ಅದನ್ನೀಗ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಎಲ್ಲ ಹಿಂಗೆ ಇರಲ್ರಿ. ಇದೇ ಥರ ಒಂದು ವಿಡಿಯೋಗಳಿಗಾಗಿ ನೀವು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾರ್ಯಾರಿಗೂ ನೀವು ಬೆಂಬಲ ಕೊಟ್ಟು ಬೆಳೆಸ್ತೀರಿ, ನಮ್ಮನ್ನು ಕೂಡ ಇದೇ ಥರ ಬೆಳೆಸ್ರಿ ಅಂತ ಹೇಳ್ತಾ ಮತ್ತು ಇಂಥ ವಿಡಿಯೋಗಳಿಗಾಗಿ ಮತ್ತೆ ಸಿಗೋಣ್ರಿ. ಟೇಕ್ ಕೇರ್, ಬಾಯ್. ನಮಸ್ಕಾರ.